ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ 2016ನ PGCET ಕ್ವಾಂಟಿಟೇಟಿವ್ ಅನಾಲಿಸಿಸ್ನ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ನಾವು ನೋಡ್ತಾ ಬರೋಣ. ಈಗ ಮೊದಲನೇ ಕ್ವೆಶ್ಚನ್ ನೋಡಿ. 5 men working 9 hours a day can reap the field in 16 days. In how many days will 18 men reap the field working 8 hours a day? ಈ ಒಂದು ಕ್ವೆಶ್ಚನ್ ಬಂದು ಸ್ಟೂಡೆಂಟ್ಸ್ ಟೈಮ್ ಅಂಡ್ ವರ್ಕ್ಗೆ ಸಂಬಂಧಪಟ್ಟಿದ್ದು. ಈ ಟೈಮ್ ಅಂಡ್ ವರ್ಕ್ ಅಂದ್ರೆ ಏನಂತ ಹೇಳಿದ್ರೆ ನೋಡಿ, ವರ್ಕ್ 1 ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಆ ವರ್ಕ್ 1 ಅಲ್ಲಿ ಎಷ್ಟು ಜನ ಅಂದ್ರೆ ಮೆನ್ಸ್ ಕೆಲಸ ಮಾಡಿರ್ತಾರೆ, ಎಷ್ಟು ಡೇಸ್ ಕೆಲಸ ಮಾಡಿರ್ತಾರೆ, ಹಾಗೂ ಎಷ್ಟು ಅವರ್ಸ್ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಇದನ್ನ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಬೇಡ, ಡಿವೈಡೆಡ್ ಬೈ ವರ್ಕ್ 2 ಮಾಡಿ. ಸೊ ಅಂದ್ರೆ ವರ್ಕ್ 2 ಅಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಎಷ್ಟು ಅವರ್ಸ್ ಕೆಲಸ ಮಾಡಿದ್ದಾರೆ ಅಂತ. ನೀವಿಲ್ಲಿ ನೋಡ್ಬೋದು, ಮೊದಲನೇದಾಗಿ ಅವನು ಕ್ವಶನ್ ಕೊಟ್ಟಿದ್ದಾನೆ ಏನಂತ, ಇಫ್ 5 men ಆರ್ ವರ್ಕಿಂಗ್ 9 hours a day. ಓಕೆ, ಅವರ್ಸ್ ಪಕ್ಕದಲ್ಲಿ ಕೊಟ್ಟಿದ್ದಾನೆ. ಸೊ ಎಷ್ಟು ಡೇಸ್ ಮಾಡಿದ್ದಾನೆ, 16 ಡೇಸ್ ಕೆಲಸ ಮಾಡಿದ್ದಾನೆ ಇಂಟು 9 hours. ಅದೇ ರೀತಿ ವರ್ಕ್ 2 ಬಂದಾಗ 18 men ಆರ್ ವರ್ಕಿಂಗ್, ಓಕೆ, ಇಂಟು ಡೇಸ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಬಟ್ 8 hours a day ಅಂತ ಹೇಳಿದ್ದಾನೆ. ಜಸ್ಟ್ ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬರುತ್ತೆ. 8 1s 8 2s 9 1s 9 2s ಅಷ್ಟೇ ಅಲ್ಲ. ಸೊ 1 2 1 2 ವಿಲ್ ಗೆಟ್ ಕ್ಯಾನ್ಸಲ್. ಲೆಫ್ಟ್ ಔಟ್ ಉಳಿತಕ್ಕಂಥದ್ದೇನು ಸ್ಟೂಡೆಂಟ್ಸ್, 5. ಸೊ ಅಲ್ಲಿಗೆ ವರ್ಕ್ 2ನ 5 ದಿವಸದಲ್ಲಿ ಕಂಪ್ಲೀಷನ್ ನ ಮಾಡಿದ್ದಾರೆ. Let us move on to the next question. If 3/5 of a cistern is filled in 1 minute, how much more time will be required to fill the rest of it? ಅಂದ್ರೆ 3/5 ಫಿಲ್ ಮಾಡಲಿಕ್ಕೆ 1 minute ಆಗುತ್ತಂತೆ. ಇನ್ನು ಮಿಕ್ಕಿದ ಇದನ್ನ ಫಿಲ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾನೆ. ಓಕೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 3/5 ನ ಫಿಲ್ ಮಾಡಲಿಕ್ಕೆ 1 minute ಅಂತೆ. ಓಕೆ, ಸೊ ಉಳಿದಿದ್ದು ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದ್ದಾಗೆ 5/5 is equal to 1. ಸರಿನಾ? ಇದರಲ್ಲಿ 3/5 ಆಗಿದೆಯಂತೆ, ಇನ್ನು ಉಳ್ಕೊಳ್ಳೋದು ಎಷ್ಟು, 2/5. ಸೊ ಇದು ಎಷ್ಟೊತ್ತಾಗತ್ತೆ ಅಂತ ಕೇಳಿದ್ದೇನೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 1 minute ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್, 60 seconds. ಓಕೆ, 1 minute is equal to 60 seconds. ಈ 60 seconds 1 minute ಗಾದ್ರೆ ಟೋಟಲ್ ಎಷ್ಟು ಸೆಕೆಂಡ್ಸ್ ಇದೆ ಅಂತ ನೋಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಟೋಟಲ್ ಎಷ್ಟು ಸೆಕೆಂಡ್ಸ್ ಅಂತ ಹೇಳಿದ್ರೆ ಈ 3/5 is equal to 60 seconds ಅಲ್ವಾ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು, ಅವಾಗ ಏನಾಗುತ್ತೆ, 60 into 5/3 ಆಗುತ್ತೆ. ಸೊ ದೆನ್ ಇಟ್ ವಿಲ್ ಬಿ 3 1s 3 2s. ದಿಸ್ ವಿಲ್ ಬಿ 100 seconds ಆಗುತ್ತೆ. ಓಕೆ, 100 seconds ಆಗುತ್ತೆ. ಸೊ 100 seconds ಅಲ್ಲಿ 60 seconds 3/5 ಅಂತೆ. ಸೊ ಇನ್ನು ಉಳ್ಕೊಳ್ಳೋದು ಎಷ್ಟು ಸ್ಟೂಡೆಂಟ್ಸ್, 40 seconds. ದಿಸ್ ಇಸ್ 40 seconds. ಸೊ ಈ 40 seconds ಎಷ್ಟಕ್ಕೆ, 2/5. ಉಳಿದದ್ದು ಅಂತ ಹೇಳಿದ್ರೆ 2/5. ಸೊ ದ ರೈಟ್ ಆನ್ಸರ್ ಇಸ್ ಫಾರ್ ದಿಸ್ ಕ್ವಶನ್ ಇಸ್ 40 seconds. Let us move on to the next question. A father can do a job as fast as his son working together. If one son does the job in 3 hours and the other in 6 hours, how many hours does it take the father to do a job ಅಂತ ಕೇಳಿ. ಓಕೆ, ಫಾದರ್ ಅಂತ ಹೇಳ್ಕೊಳ್ಳೋಣ. ಫಾದರ್ ಇಸ್ ಈಕ್ವಲ್ ಟು ಸೊ ಎಕ್ಸ್ ಡೇಸ್, ಇಷ್ಟು ಒಂದು ಕೆಲಸ ಮಾಡ್ತಾರಂತೆ. ಬಟ್ ಅವನೇನು ಹೇಳಿದಾನೆ, ಫಾದರ್ ಕ್ಯಾನ್ ಡೂ ಎ ಜಾಬ್ ಆಸ್ ಫಾಸ್ಟ್ ಇಸ್ 2 sons. ಓಕೆ, ಎಕ್ಸ್ ಪ್ಲಸ್ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸ್ ಅನ್ನು ಅಂದ್ರೆ ಸನ್ 1 ಅಂತ, ವೈ ಅಂತ ಹೇಳಿದ್ರೆ ಸನ್ 2 ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇಫ್ 1 son does the job in 3 hours, ಸೊ ಮೊದಲನೇ ಮಗ 3 hours ಅಲ್ಲಿ ಅಂದ್ರೆ 1/3 ಅಂತ ನಾವು ಇಟ್ಕೊಳ್ಳೋಣ. ಅಂಡ್ ಅದರ್ ಇನ್ 6 hours ಅಂದ್ರೆ 1/6 ಅಂತ ಇಟ್ಕೊಳ್ಳೋಣ. ಹೌ ಮೆನಿ ಅವರ್ಸ್ ಡಸ್ ಇಟ್ ಟೇಕ್ ದ ಫಾದರ್ ಕ್ಯಾನ್ ಡೂ ಎ ಜಾಬ್? ಫಾದರ್ ಕ್ಯಾನ್ ಡೂ ಎ ಜಾಬ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಅಂದ್ರೆ ಮೊದಲನೇ ಸನ್ ಎರಡನೇ ಸನ್ ಇಬ್ರು ಸೇರಿ ಎಷ್ಟು ಅವರ್ಸ್ಲಿ ಕೆಲಸ ಮಾಡ್ತಾನೆ ಅಂತ. ನೀವು 3 ಮತ್ತೆ 6ಗೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. 3 ಮತ್ತೆ 6ಗೆ ನಿಮ್ಗೆ LCM ತಗೊಂಡ್ರೆ ನಿಮಗೆ 6 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ 1/3 ಅಂದ್ರೆ 3 2s ಪ್ಲಸ್ 6 1s, ಸೊ 3/6 ಆಗ್ತದೆ. ಸೊ 3 1s 3 2s ಅಂದ್ರೆ
ಎ ಫಾದರ್ ಕ್ಯಾನ್ ಡೂ ಎ ಜಾಬ್ ಇನ್ 1/2. ಇದನ್ನ ನಾವು ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ರೆಸಿಪ್ರೋಕಲ್ ಮೀನ್ಸ್ 2/1 ಆಗುತ್ತೆ. ದ ರೈಟ್ ಆನ್ಸರ್ ಇಸ್ 2. be completed. ನೋಡಿ ಸ್ಟೂಡೆಂಟ್ಸ್, ಅವನೇನು ಹೇಳಿದಾನೆ ಅಂತ ಹೇಳಿದ್ರೆ, ಸೊ ಎ ಅಂಡ್ ಬಿ ವರ್ಕಿಂಗ್ ಸಪರೇಟ್ಲಿ, ಸೊ ಸಪರೇಟ್ ಆಗಿ ವರ್ಕ್ ಮಾಡ್ತಾರಂತೆ. ಆಲ್ಟರ್ನೇಟಿವ್ ಡೇ ಅಂದ್ರೆ ಫಸ್ಟ್ ಸಾರಿ ಎ ಫಸ್ಟ್ ವರ್ಕ್ ಮಾಡ್ತಾನಂತೆ, ನೆಕ್ಸ್ಟ್ ಡೇ ಬಿ ವರ್ಕ್ ಮಾಡ್ತಾನಂತೆ. ಓಕೆ, ಅಗೈನ್ ಎ ಅಗೈನ್ ಬಿ, ಸೊ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ವರ್ಕ್ ಮಾಡ್ತಾರಂತೆ. ಸೊ ಎ ಮತ್ತೆ ಬಿ, ಓಕೆ, ಎ ಬಂದು 9 ಡೇಸ್, ಬಿ ಬಂದು 12 ಡೇಸ್. ಸೊ ಇದಕ್ಕೆ ಎರಡಕ್ಕೂ ಎಲ್ಸಿಎಂ ತಗೊಂಡ್ರೆ ಟೋಟಲ್ ಡೇಸ್ ಎಷ್ಟು ವರ್ಕ್ ಮಾಡ್ತಾರೆ? 35 ಡೇಸ್ ವರ್ಕ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಒಂದು ದಿವಸಕ್ಕೆ ಎಷ್ಟು ಯೂನಿಟ್ ಅನ್ನ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ, ಎ ನೀವು ಏನ ತಗೊಂಡ್ರೆ ಎಕ್ಸಾಂಪಲ್, ಸೊ 9 4s ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ಯೂನಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಾನೆ? 4 ಯೂನಿಟ್ಸ್. ಬಿ ನ ತಗೊಂಡ್ರೆ ನೀವು ಎಕ್ಸಾಂಪಲ್ 36/12, ಸೊ ಬಿ ಬಂದು 3 ಯೂನಿಟ್ ಅನ್ನ ಮಾಡ್ತಾನೆ. ಅದೇ ರೀತಿ 4 ಯೂನಿಟ್ಸ್ 3 ಯೂನಿಟ್ಸ್. ಸೊ ಇದೇ ರೀತಿ 36 ಡೇಸ್ ಮಾಡ್ಕೊಂಡ್ ಬರ್ತಾರೆ ಸ್ಟೂಡೆಂಟ್ಸ್. 36 ಡೇಸ್ ಬರ್ಕೊಳ್ಳೋದು ಬೇಡ, ಸೊ ಅದು ಲೆಂತಿ ಆಗ್ತದೆ. ಡೈರೆಕ್ಟ್ ಆಗಿ ನೀವೇನ್ ಮಾಡಿ, ಸೊ ಇಲ್ಲಿ 2 ಡೇಸ್ ತಗೊಳ್ಳಿ. ಓಕೆ, ಸೊ 2 ಡೇಸಿಗೆ ಎಷ್ಟಾಗ್ತದೆ? 7 ಯೂನಿಟ್ಸ್ ಅವ್ರು ಏನ್ ಮಾಡ್ತಾರೆ? ಪ್ರೊಡ್ಯೂಸ್ ಮಾಡ್ತಾರೆ. 2 ಡೇಸಿಗೆ 7 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿದ್ದ ಹಾಗೆ ಇಲ್ಲಿ 36 ಡೇಸ್ ಇದೆ. ಸೊ ನಾವೇನ್ ಮಾಡೋಣ, 35 ತಗೋತೀನಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ 35 ಡೇಸ್ ತಗೋತೀನಿ, 35 ಯೂನಿಟ್ಸ್, ಸಾರಿ 35 ಯೂನಿಟ್ಸ್ ತಗೋತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ 2 into 35 divided by 7 ಬರುತ್ತೆ. 7 ಬರುತ್ತೆ, 7 5s, ಸೊ 2 5s 10. ಸೊ 10 ಡೇಸ್ ಅಲ್ಲಿ ಅವ್ರು ಎಷ್ಟು ಇದು ಮಾಡ್ತಾರೆ? 35 ಯೂನಿಟ್ಸ್. ಸರ್ 1 ಯೂನಿಟ್ ಬುಕ್ ಬಿಡಿದಿರಲ್ಲ ಸರ್, ಸೊ ಆ 1 ಯೂನಿಟ್ ಏನಂತ ಹೇಳಿದ್ರೆ 10 and 1 ಯೂನಿಟ್ ಇಸ್ ನಥಿಂಗ್ ಬಟ್ 1/4 ಅಂತ. ಓಕೆ, ಸೊ 1 ಯೂನಿಟ್ ಎಷ್ಟು ಅವನು ಪ್ರೊಡ್ಯೂಸ್ ಮಾಡ್ತಾನೆ ನೋಡಿ, ಇಲ್ಲಿ 4 ಅಲ್ಲ, ಸೊ ಅದಕ್ಕೆ 10 and 1/4 days is the right answer. Next question, student. 2 pipes can fill a tank in 10 hours and 12 hours. ಈ ರೀತಿ ಕೊಟ್ಟಾಗ ನೀವು ಅದನ್ನ ಡಿವೈಡೆಡ್ ಬೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಈಸಿಯಾಗಿ. 2 ಪೈಪ್ಸ್ ಅಂದ್ರೆ ಎ ಅಂಡ್ ಬಿ ಅಂತ ತಗೊಳ್ಳಿ. ನೀವು ಎಕ್ಸಾಂಪಲ್ ಎ ಪ್ಲಸ್ ಬಿ ಸಪರೇಟ್ಲಿ ಅಂತ ಹೇಳಿದಾನೆ, ಸೊ ಪ್ಲಸ್ ಮಾಡೋದೇನು ಬೇಕಾಗಿಲ್ಲ, ನೋಡೋಣ ಆಮೇಲೆ ಏನ್ ಮಾಡೋಣ ಅಂತ. ಎ ಸಪರೇಟ್ ತಗೊಳ್ಳಿ, ಬಿ ಸಪರೇಟ್ ತಗೊಳ್ಳಿ. ಎ ಕ್ಯಾನ್ ಫಿಲ್ ಇನ್ 1/10 hours and B can fill in 1/12 hours, while a third pipe empties the full tank. ನೋಡಿ, ಇವೆರಡುವೆ ಫಿಲ್ ಮಾಡೋದಂತೆ. ಒಂದು ವಿಷಯ ನೋಡ್ಬೇಕು ನೀವು, ಇದು ಫಿಲ್ ಮಾಡೋದು ಅಂತ ಹೇಳಿದ್ರೆ ಒಂದು ನೋಡಿ, ಇಲ್ಲಿಂದ ಫಿಲ್ ಮಾಡ್ತಾರೆ ಎ ಅಂಡ್ ಬಿ, ಇಲ್ಲಿಂದ ಏನ್ ಮಾಡ್ತಾರೆ ಸಿ, ಅದನ್ನ ಟ್ಯಾಪ್ ನ ಓಪನ್ ಮಾಡ್ತಾರೆ. ಓಕೆ, ಸೊ ಓಪನ್ ಮಾಡಿದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ನೀರೆಲ್ಲ ಆಚೆ ಹೋಗುತ್ತೆ. ಸೊ ಅಲ್ಲಿಗೆ ಇವೆರಡು ಪ್ಲಸ್ ಆಗ್ತದೆ, ಇದೇನಾಗ್ತದೆ? ಮೈನಸ್ ಆಗ್ತದೆ. ಸೊ 1/10 ಪ್ಲಸ್ 1/12 ಅಂದ್ರೆ ಎ ಪ್ಲಸ್ ಬಿ ಮೈನಸ್ ಸಿ ಆಗುತ್ತೆ. ಓಕೆ, ಮೈನಸ್ ಸಿ ಅಂತ ಅಂದ್ರೆ ಏನು? 1/20. ಸೊ ಮೂರಕ್ಕೂ ಎಲ್ಸಿಎಂ ತಗೊಂಡ್ರೆ ನಮ್ಗೆ ಯು ವಿಲ್ ಗೆಟ್ 60. ಸೊ 10 6 ಪ್ಲಸ್ 12 5 ಪ್ಲಸ್ 23 ಮೈನಸ್, ಸಾರಿ, ಸೊ 6 ಪ್ಲಸ್ 5 11 minus 3 it is 9, ಸಾರಿ 11 ಮೈನಸ್ ಅಂದ್ರೆ 8/60 ಆಗ್ತದೆ. 8/60 ಅಂತ ಹೇಳಿದ್ರೆ, ಸೊ ಅಗೈನ್ ಇಟ್ ವಿಲ್ ಬಿ 9/30 ಆಗ್ತದೆ. ಸಾರಿ, 6 plus 5, yeah, 8/60. So 8 ಅಲ್ಲಿ 48. So it will come around 4 2s and 4 15s. ಸೊ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ನಿಮಗೆ 7.5 ಬರ್ತದೆ. 7.5 ಅಂತ ಹೇಳಿದ್ರೆ 7 hours 30 minutes ಅಂತ ಅದ್ರ ಮೀನಿಂಗ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್, ಎ ಮಿಕ್ಸ್ಚರ್ ಕಂಟೈನ್ಸ್ ಮಿಲ್ಕ್ ಅಂಡ್ ವಾಟರ್ ಇನ್ ದ ರೇಷಿಯೋ ಆಫ್ 5:1. ಆನ್ ಆಡಿಂಗ್ 5 liters of water, the ratio of the milk. ಇದನ್ನ ಅಲಿಗೇಷನ್ ಅಂಡ್ ಮಿಕ್ಸ್ಚರ್ ನ ಒಂದು ಭಾಗವಾಗಿ ಇದನ್ನ ಕ್ವಶನ್ ಕೇಳಿದ್ದೇನೆ. ಲೆಟ್ ಅಸ್ ಟೇಕ್, ಓಕೆ, ಲೆಟ್ ಅಸ್ ಮಿಲ್ಕ್ ನಾವು 5x ಅಂತ ತಗೊಳ್ಳೋಣ. ಅಂದ್ರೆ ಇರ್ತಕ್ಕಂಥ 5/1 ಅನ್ನ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಾಟರ್ 1 ಅಂತ ತಗೋತೀನಿ, ಅಥವಾ x ಅಂತ ತಗೋತೀನಿ. 1x ಅನಿಸ್ತದೆ ಬಟ್ x ಅಂತ. ಆನ್ ಆಡಿಂಗ್ ವಾಟರ್, ಓಕೆ, ಆನ್ ಆಡಿಂಗ್ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು. ಆನ್ ಆಡಿಂಗ್ ವಾಟರ್ ಇನ್ ದ
ದ ರೇಷಿಯೋ ಆಫ್ ದ ಮಿಲ್ಕ್ ವಾಟರ್ ಬೇಕು. ಓಕೆ, ಅವರು 5 ಲೀಟರ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾರಂತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಟೋಟಲ್ 6x ಇದೆ. ಓಕೆ, ಅದು ಬೇಡ ನಮಗೆ. ಅವನೇನು ಹೇಳಿದಾನೆ, 5 ಲೀಟರ್ಸ್ ಆಫ್ ವಾಟರ್ಸ್. ಇಲ್ಲಿ ನೋಡ್ಬೋದು ನೀವು, ಇದು ಮಿಲ್ಕ್ ಇದೆ 5/x. 5/x ಅಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, x ನೋಡಿ, ಈ 5/x ಡಿವೈಡೆಡ್ ಬೈ x ಇಸ್ ಈಕ್ವಲ್ ಟು ಈಗೇನಾಗುತ್ತಂತೆ 5/2 ಆಗುತ್ತಂತೆ. ಓಕೆ, ಯಾವಾಗ 5 ಲೀಟ್ರ್ ವಾಟರ್ನ ಆ್ಯಡ್ ಮಾಡಿದಾಗ. ಸೊ ಅಲ್ಲಿಗೆ ನೀವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 5x into 2 it will be 10x is equal to 5 into x 5x, 5 5s are 25. So if you take 5x this side, this will become 5x. Andre 10x minus 5x is equal to 5x ಬರುತ್ತೆ. So x is equal to ಏನಾಗುತ್ತೆ ಸ್ಟೂಡೆಂಟ್ಸ್, 25/5, x is equal to 5 ಬರುತ್ತೆ. ನಾವು x ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈಗ. ಸೊ ಕ್ವಶನ್ ಏನಿದೆ ಅಂತ ನೋಡ್ಬೇಕು ನೀವು ಸ್ಟೂಡೆಂಟ್ಸ್. ಓಕೆ, ದ ಕ್ವಾಂಟಿಟಿ ಆಫ್ ದ ಮಿಲ್ಕ್ ಇನ್ ದ ಒರಿಜಿನಲ್ ಮಿಕ್ಸ್ಚರ್. ಸೊ ಒರಿಜಿನಲ್ ಮಿಕ್ಸ್ಚರ್ ಏನಿದೆ ಸ್ಟೂಡೆಂಟ್ಸ್, 5x ಇದೆ. ಸೊ 5x ಅಂತ ಹೇಳಿದ್ರೆ x ವ್ಯಾಲ್ಯೂ ಗೊತ್ತಾಗಿದೆ ನಿಮಗೆ. 5 into 5 ಏನಾಗುತ್ತೆ, 25 liters. Moving on to the next question. The ratio between the numbers is 3:4 and the sum of their square is 625. The numbers are ಅಂತ ಕೇಳಿದ್ದಾನೆ. ಓಕೆ, the ratio between the numbers is, numbers ನೋಡಿ, numbers ಕೇಳಿದ್ದಾನೆ ಸ್ಟೂಡೆಂಟ್ಸ್. ಸಮ್ ಆಫ್ ದೇ ಸ್ಕ್ವೇರ್, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಆಪ್ಷನ್ ಏನು ಹೇಳಿದ್ದಾನೆ, 6 ಮತ್ತು 8 ಅಂತ. 6 6 ನೋಡಿ, ಸಮ್ ಆಫ್ ದೇರ್ ಸ್ಕ್ವಯರ್ಸ್. ಸಮ್ ಅಂದ್ರೆ ಏನು, ಅಡಿಷನ್ಸ್ ಮಾಡಬೇಕು ಅಂದರೆ 6 ಸ್ಕ್ವೇರು ಪ್ಲಸ್ 8 ಸ್ಕ್ವೇರ್. ಸೊ 36 ಪ್ಲಸ್ 64 ಆಗುತ್ತಾ ಸ್ಟೂಡೆಂಟ್ಸ್? ಡೆಫಿನೆಟ್ಲಿ ಆಗೋದಿಲ್ಲ. ಇದು ಆನ್ಸರ್ ಎಷ್ಟು ಬರಬೇಕಂತೆ, 625 ಬರಬೇಕಂತೆ. ಅವನೇನು ನೋಡಿ, ಸಮ್ ಆಫ್ ದೇ ಸ್ಕ್ವೇರ್ ಇಸ್ 625. ಅಲ್ಲಿಗೆ 15 ಸ್ಕ್ವೇರ್ ತಗೊಂಡ್ರೆ ನೀವು 225 ಪ್ಲಸ್ 400. ಸೊ ಇದೇನಾಗುತ್ತೆ, 625 ಬರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಕ್ಕೆ ಹೋಗಲೇಬೇಡಿ. ಸೊ ರೈಟ್ ಆನ್ಸರ್ ಸಿಕ್ಕಿದ ತಕ್ಷಣ ಜಸ್ಟ್ ಮೂವ್ ಆನ್. ಓಕೆ, ಸೊ PGCETಯಲ್ಲಿ ಸ್ಟ್ರಾಟಜಿ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಆಲ್ವೇಸ್ ಟ್ರೈ ಟು ಆನ್ಸರ್ ದ ಫಸ್ಟ್ ಕ್ವಶನ್ ಆ್ಯಂಡ್ ಯು ಮೂವ್ ಆನ್. ಓಕೆ, the ratio of speed of 3 cars is 2:3:4. The ratio of time taken by these cars travel the same distance ಅಂತ ಹೇಳಿದ್ದಾನೆ. ಓಕೆ, ಸೇಮ್ ಡಿಸ್ಟೆನ್ಸ್ ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ 1/2:1/3:1/4. ಸೊ ನೀವು LCM ತಗೊಳ್ಳಿ. 2 3 4ಗೆ ನಿಮ್ಗೆ LCM ಬಂದು 12 ಬರುತ್ತೆ ಸ್ಟೂಡೆಂಟ್ಸ್. ಸೊ 1/2 into 12 ಮಾಡಿ, 2 6 1/3 into 12 ಮಾಡಿ, 3 4s 1/4 into 12 ಮಾಡಿದ್ರೆ ನಿಮಗೆ 4 3s. ಸೊ 6:4:3 ಆಗುತ್ತೆ. ಓಕೆ, ದ ರೈಟ್ ಆನ್ಸರ್ ಇಸ್ 6:4:3. ಟೇಬಲ್ ಚಾರ್ಟ್. ಸೊ ನೋಡಿ, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಲ್ಲಿ ನಿಮಗೆ ಚಾರ್ಟ್ಸ್ ಕೇಳ್ತಾನೆ. ಪೈ ಚಾರ್ಟ್ ಆಗ್ಬೋದು, ಟೇಬಲ್ ಚಾರ್ಟ್ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯಂಥ ಚಾರ್ಟ್ ಅನ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. 5 ಅಥವಾ 7 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಬರುತ್ತೆ ಪ್ರತಿ ವರ್ಷ. ನೋಡಿ, ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ನೋಡಿ ಸ್ಟೂಡೆಂಟ್ಸ್, ಇಯರ್ಸ್ ಕೊಟ್ಟಿದ್ದಾನೆ, ಹಾಗೂ ಅಲ್ಲಿ ಇಯರ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾನೆ, ಅದರ ಟೋಟಲ್ ಕೊಟ್ಟಿದ್ದಾನೆ, ಕೆಳಗಡೆ ಸಬ್ ಟೋಟಲ್ ಕೂಡ ಕೊಟ್ಟಿದ್ದಾನೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡಿರ್ಬೋದು ನೀವು, ಒಂದು ಟೇಬಲ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ, ಟೋಟಲು, ಸಬ್ ಟೋಟಲು, ಅದೇ ರೀತಿಯಾದಂತಹ ಒಂದು ಟೇಬಲ್ ಚಾರ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾನೆ. You can see here students. So what percent, first question ನೋಡಿ, what percent of total expenditure was spent on transport ಅಂತ ನೋಡಿ. ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಈ ಚಾರ್ಟ್ ಅನ್ನು, ಈ ಒಂದು ಕಾಲಮ್ ಅನ್ನು ನೋಡಬೇಕು. ಇನ್ ದ ಇಯರ್ 2000 ಅಂದ್ರೆ ಎಷ್ಟು ಸ್ಟೂಡೆಂಟ್, 215. ನೋಡಿ, ವಾಟ್ ಪರ್ಸೆಂಟ್ ಅಂತ ಬರುತ್ತೆ ಸ್ಟೂಡೆಂಟ್ಸ್, ನೀವು ಅರ್ಥ ಮಾಡ್ಕೋಬೇಕು. ವಾಟ್ ಪರ್ಸೆಂಟ್ ಅಂತ ಬಂದ ತಕ್ಷಣ ನೀವು ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, x divided by y into 100. ಸೊ ಇದನ್ನ ನೀವು ಫಸ್ಟ್ ಇದು ಮಾಡ್ಕೊಂಡ್ಬಿಡ್ಬೇಕು, x divided by y into 100 ಅಂತ. ಸೊ x divided by y, x ಅಂದ್ರೆ ಏನು ಹೇಳಿದ್ದೀನಿ, 215. ಸೊ y ಅಂದ್ರೆ ಏನು, ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟ್ ಇನ್ ದ ಇಯರ್ 2000. ಇನ್ ದ ಇಯರ್ 2000 ಅಲ್ಲಿ ಟೋಟಲ್ ಎಷ್ಟಿದೆ, ಇದು ಇಯರ್ 2000 ಅಲ್ಲ ಸ್ಟೂಡೆಂಟ್ಸ್, ಇದು ಟೋಟಲ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಇಯರ್ 2000 ಅಲ್ಲಿ ಎಷ್ಟಿದೆ ಟೋಟಲ್, ಅದು ನೋಡ್ಬೇಕು ನೀವು. 3535 into 100 ಆಗುತ್ತೆ. ಸರ್ ಡಿವೈಡ್ ಮಾಡೋದು ಹೆಂಗೆ ಸರ್ ಇದನ್ನ? ಸೊ ಇಟ್ಸ್ ವೆರಿ ಈಸಿ. ಸೊ 215 ನೀವು ತಗೊಳ್ಳಿ,
3535 ಇಂದ ಡಿವೈಡ್ ಮಾಡಿ. ಸರ್ 3535 ಹೆಂಗ್ ಸರ್, ರೌಂಡೆಡ್ ಆಫ್ ಇದೆ, ಡೋಂಟ್ ವರಿ, 3500 ಇಂದಾನೆ ಮಾಡ್ಕೋಬಹುದು ನೀವು. ಓಕೆ ಸರ್, ಡಿವೈಡ್ ಆಗಲ್ವಲ್ಲ ಸರ್, 0 ಪಾಯಿಂಟ್ ಹಾಕಿ ಇನ್ನೊಂದು 0 ಬರುತ್ತೆ. ಸರ್ ಈಗಲೂ ಡಿವೈಡ್ ಆಗಲ್ವಲ್ಲ ಸರ್, ಇನ್ನೊಂದು 0 ಹಾಕಿ ಇಲ್ಲಿ 0 ಬರುತ್ತೆ. ಅವಾಗೇನೆ 3500, 3 7 21 ನಿಮ್ಗೆ ಗೊತ್ತಿದೆ ಹಾಗೆ. ಬಟ್ 3 6 18 ರೈಟ್, ಅಂದ್ರೆ 3.56 ಅಂತಾನು ನೀವು ತಗೋಬಹುದು, ಅಥವಾ 3506 ಅಂತಾನು ತಗೋಬಹುದು. ನೋಡಿ 3500 3500 ಎಷ್ಟು, 7000, ಅಂದ್ರೆ 2s ಆಗಿ 7000, 6 ಆಗಿ ಏನಾಗುತ್ತೆ 21,000 ಆಗುತ್ತೆ. ಸೊ ನಿಮ್ಗೇನ್ ಬೇಕಾಗಿರೋದು ಎಕ್ಸಾಕ್ಟ್ ಆನ್ಸರ್ ಬೇಕಾಗಿಲ್ಲ, ನಿಮ್ಗೇನ್ ಬೇಕು ಸ್ಟೂಡೆಂಟ್ಸ್, ನಿಯರೆಸ್ಟ್ ಆನ್ಸರ್ ಬೇಕಾಗಿದೆ. ಸೊ ಇನ್ನೆಷ್ಟು ಉಳ್ಕೊಳ್ತು 500. ಸೊ ಸಿನ್ಸ್ ನಾವು ಪಾಯಿಂಟ್ ಇರೋದ್ರಿಂದ ಇಲ್ಲಿ ಇನ್ನೊಂದು 0 ಹಾಕೋಬಹುದು. ಸೊ 1s ಅಂದ್ರೆ 6.1 ಬರುತ್ತೆ ಸ್ಟೂಡೆಂಟ್ಸ್. ಸೊ 6.1 ಅಂತ ಹೇಳಿದ್ರೆ ನಿಯರೆಸ್ಟ್ ಆನ್ಸರ್ ಯಾವ್ದಿದೆ ಸ್ಟೂಡೆಂಟ್ಸ್, 6%. ಈ ರೀತಿಯಾಗಿ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಬಟ್ ಲಾಜಿಕ್ ಏನ್ ಕೊಟ್ಟಿದ್ದಾನೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. Moving on to the next question, expenditure on medical for the years together is approximately what percentage? ನೋಡಿ again same question ಕೇಳಿದಾನೆ, x is what percent of y, ಅಂದ್ರೆ x divided by y ಅಂತ. ಏನು x ಅಂದ್ರೆ expenditure on medical for all the years together. ಮೆಡಿಕಲ್ ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಮೆಡಿಕಲ್ ಇಲ್ಲಿದೆ. ಆಲ್ ದ ಇಯರ್ಸ್ ಟುಗೆದರ್ ಅಂದ್ರೆ ಎಷ್ಟಿದೆ, 674 ಇದೆ, ಡಿವೈಡೆಡ್ ಬೈ is what percent of total expenditure for all the years together. ನೋಡಿ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ವಾಟ್ ಕೇಳಿದಾನ, ಇಲ್ಲ, ಬಟ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದಾನೆ ಆಲ್ ದ ಇಯರ್ಸ್ ಟುಗೆದರ್ ಅಂತ ಹೇಳಿದ್ರೆ ದಿಸ್ ಕಾಲಮ್ 17,186 into 100 ಅಂತ ಬರುತ್ತೆ. Again you do the same thing, 674 divided by 17,000 ತಗೊಳ್ಳಿ. ಡೋಂಟ್ ವರಿ, 186 ಇದೆಯಲ್ಲ ಸರ್, ಸರ್ ನಿಯರೆಸ್ಟ್ ಆನ್ಸರ್ ಕೇಳಿದ್ದೇನೆ ಸರ್, ಅಪ್ರಾಕ್ಸಿಮೇಟ್ಲಿ, ಡೋಂಟ್ ವರಿ. 17,000ಗೆ ಮಾಡಿ ನೀವು 0 ಪಾಯಿಂಟ್ ಹಾಕಿ ಇಲ್ಲೊಂದು 0 ಬರುತ್ತೆ, ಆಗ್ಲೂ ಡಿವೈಡ್ ಆಗಲ್ಲ, ಇನ್ನೊಂದು 0 ಹಾಕಿ ಇಲ್ಲಿ ಬರ್ತದೆ. ಸೊ 17 3s ನೋಡಿ, 17 3s ಎಷ್ಟು 51, ಅಂದ್ರೆ 51,000 ಅಂತ ಇಲ್ಲಿ. ಸೊ 61400 ಹೌದಲ್ಲ. ಸೊ ಈಗ 16,400 ಡಿವೈಡ್ ಆಗುತ್ತಾ 17,000 ಇಂದ, ಇಲ್ಲ, ಸಿನ್ಸ್ ನಾವು ಪಾಯಿಂಟ್ ಹಾಕಿರೋದ್ರಿಂದ ಇನ್ನೊಂದು 0 ಇಲ್ಲಿ ತಗೋಬಹುದು. ಸೊ 17,000 10s ಎಷ್ಟು ಸ್ಟೂಡೆಂಟ್ಸ್, 1,70,000. ಇಲ್ಲಿ ಎಷ್ಟು ನಿಯರೆಸ್ಟ್ ಇದೆಯಾ, 9s ತಗೊಳ್ಳಿ. ಸೊ 0.039, 0.039 ಅಂದ್ರೆ ಎಷ್ಟು, 3.9 ಅಂತ ಅರ್ಥ. ಸೊ 3.9ಗೆ ನಿಯರೆಸ್ಟ್ ಆನ್ಸರ್ ಯಾವ್ದಿದೆ, 4. ದಟ್ ಇಸ್ ದ ರೈಟ್ ಆನ್ಸರ್. Next, if there are 100 employees in the year 1997, ನೋಡಿ 1997, what was the average salary ಅಂತ ನೋಡಿ, average salary ಕೇಳಿದಾನೆ. ಇಲ್ಲಿ ಆನ್ಯುವಲ್ ಸ್ಯಾಲರಿ ನೋಡಬೇಕು, 1997 ಅಲ್ಲಿ ನೋಡಬೇಕು. 1997 ಅಲ್ಲಿ ಆವರೇಜ್ ಸ್ಯಾಲರಿ ಎಷ್ಟು, ಆನ್ಯುವಲ್ ಸ್ಯಾಲರಿ ಎಷ್ಟು, 2,100 ಆನ್ಯುವಲಿ, ವರ್ಷಕ್ಕೆ. ತಿಂಗಳಿಗೆ ಅಂದ್ರೆ ಏನ್ ಮಾಡ್ತೀರಾ, ಡಿವೈಡೆಡ್ ಬೈ 12 ಹಾಕೊಳ್ಳಿ, ಎಷ್ಟಾಯ್ತು 175 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲೇನ್ ಕೇಳಿದ್ದೀನಿ, ಬಟ್ ಆವರೇಜ್ ಸ್ಯಾಲರಿ ಪರ್ ಎಂಪ್ಲಾಯಿ ಪರ್ ಮಂತ್, ಪರ್ ಎಂಪ್ಲಾಯಿ ಎಷ್ಟಾಗುತ್ತೆ ಅಂತ ಕೇಳಿದ್ದೀನಿ. ಪರ್ ಎಂಪ್ಲಾಯಿ ಎಷ್ಟಾಗುತ್ತೆ. ಸೊ ಟೋಟಲ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್, 175 ಇದ್ದಾರೆ. ಸೊ 175 ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ, 17,500 ಬರುತ್ತೆ. ಸೊ ಇಲ್ಲೇನ್ ಕೇಳಿದಾನೆ, ಆವರೇಜ್ ಸ್ಯಾಲರಿ ಪರ್ ಎಂಪ್ಲಾಯಿಗೆ ಎಷ್ಟು ಬರುತ್ತೆ ಅಂತ ಕೇಳಿದಾನೆ. ಸೊ ದ ನಿಯರೆಸ್ಟ್ ಆನ್ಸರ್ ಇಸ್ 1,750. So expenditure on maintenance in 1996 is what percent? ನೋಡಿ ಸ್ಟೂಡೆಂಟ್ಸ್, ಮೂರು ಕ್ವಶನ್ ಒಂದೇ ರೀತಿ ಕೇಳಿದಾನೆ. ವಾಟ್ ಪರ್ಸೆಂಟ್ ಅಂದ್ರೆ ಏನು, x divided by y into 100 ಅಂತ. ಸೊ 1996 ಅಲ್ಲಿ ಮೇಂಟೆನೆನ್ಸ್ ಎಲ್ಲಿದೆ, ಮೊದಲನೇದು ಸ್ಟೂಡೆಂಟ್ಸ್, ಮೇಂಟೆನೆನ್ಸ್ ನೋಡಿ ಮೊದಲನೇದು 1996 ಅಲ್ಲಿ ಎಷ್ಟಿದೆ, 172 is what percent of total expenditure on maintenance for the given years. Total expenditure is to 1090. Again you do the same thing, 172 ಇಲ್ಮೇನ್ ಮಾಡಿ 1000 ತಗೊಳ್ಳಿ, ಅಪ್ರಾಕ್ಸಿಮೇಟ್ ಹೇಳಿದಾನೆ 1000 ತಗೊಳ್ಳಿ. ಡಿವೈಡ್ ಆಗುತ್ತಾ, ಇಲ್ಲ, 0 ಪಾಯಿಂಟ್ ಹಾಕಿ. ಇವಾಗ ಡಿವೈಡ್ ಆಗುತ್ತಾ, ಎಸ್, 1s. ಸೊ 720, ಸಿನ್ಸ್ ಪಾಯಿಂಟ್ ಹಾಕಿರೋದ್ರಿಂದ ಇಲ್ಲೊಂದು 0 ಹಾಕಿ, 7s. ಸೊ ಇಟ್ ಈಸ್ ನಿಯರೆಸ್ಟ್ ಟು 17%. ಸಾರಿ, ನಿಯರೆಸ್ಟ್ ಟು 17% ಆಗುತ್ತಾ, ಇಲ್ಲ, ಸಮಥಿಂಗ್ ರಾಂಗ್ ಇಸ್ ದೇರ್. ಸೊ ಡಿವೈಡ್ ಮಾಡಿರೋದು ತಪ್ಪು ಮಾಡಿದೀವಿ ನಾವು. 170,000, ಸಾರಿ, ಇದು 90 ಅಲ್ಲ, ಇದು ದಿಸ್ ಇಸ್ 90. ಓಕೆ, ಸೊ ದಿಸ್ ಇಸ್ 90 ಆದರೆ ನಿಮಗೆ 1s ಹೋಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಯು ಕ್ಯಾನ್ ಗೋ ಬೈ 1s. 1090 ಇದು, ಸಾರಿ,
ನಿಮಗೆ ರಿಮೈನಿಂಗ್ 6,300 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 6,300 ಆಗುತ್ತೆ. ಸಾರಿ 630 ಬರುತ್ತೆ. 630 ಪಾಯಿಂಟ್ ಇರೋದ್ರಿಂದ ಒಂದು 0 ಹಾಕೊಳ್ಳಿ. 6,300 ಆಗುತ್ತೆ. ದೆನ್ 5 ಹೋಗುತ್ತೆ. ಓಕೆ, 5 ಇಸ್ 5,450. ಸರ್ 1090ಗೆ ಹೆಂಗ್ ಸರ್ 5 ತಗೋತೀರಾ? 1000 ಇಂಟು 5 ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, 5000 ಆಗುತ್ತೆ. 9 ಇಂಟು 5 90 ಇಂಟು 5 ಮಾಡಿ 450 ಬರುತ್ತೆ. 5,450 ಬರುತ್ತೆ. ರಿಮೈನಿಂಗ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 850 ಬರುತ್ತೆ. ಸೊ ಅಗೇನ್ ನೀವೇನ್ ಮಾಡಿ, 7s ಆಗಿ ಹೋಗಿ. 7s ಆಗಿ ಹೋದ್ರೆ ನಿಮಗೆ, ಅಂದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ 0 ಹಾಕೋತೀನಿ. 7s ಆಗಿ ಹೋದ್ರೆ 7,630 ಬರುತ್ತೆ. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀವು. 7 ಆಗಿತ್ತು 15.7, 0.157 is nothing but 15.77. Okay, 15.78 is the right answer. Moving on to the next question. In which of the following years the percentage rise or fall ಅಂತ ಹೇಳಿದ್ರೆ ನೋಡಿ, percentage rise or fall ಅಂತ ಹೇಳಿದ್ರೆ ಸ್ಟೂಡೆಂಟ್, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಇಂಟು ಡಿವೈಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಇಂಟು 100 ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ 1996 ನೋಡಿ ಸ್ಟೂಡೆಂಟ್ಸ್, ಯಾವುದಕ್ಕೆ? ಎಕ್ಸ್ಪೆಂಡಿಚರ್ ಆನ್ ಟೆಲಿಫೋನ್ ಫ್ರಮ್ ದ ಪ್ರೀವಿಯಸ್ ಇಯರ್. ಟೆಲಿಫೋನ್ ಎಲ್ಲಿದೆ ಸ್ಟೂಡೆಂಟ್ಸ್? ಇಲ್ಲಿದೆ ಟೆಲಿಫೋನ್. ಸೊ ನೀವು ನೋಡ್ಬೋದು 1996 ತಗೋತೀನಿ ಫಸ್ಟ್. 1996 ಫೈನಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆ ಕರೆಂಟ್ ಇಯರ್ ಅಂತ, 1996 ಅಂತ. ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಅದು ಪ್ರೀವಿಯಸ್ ಇಯರ್ ಅಂತ. ಸೊ ಅಲ್ಲಿಗೇನಾಯ್ತು, 132 ಮೈನಸ್ 115 ಡಿವೈಡೆಡ್ ಬೈ 115. ಸೊ 132 ಮೈನಸ್ 115 ಇಸ್ ನಥಿಂಗ್ ಬಟ್ 17 ಬೈ 115 ಬರುತ್ತೆ. ನೆಕ್ಸ್ಟ್ 1997 ತಗೊಂಡ್ರೆ ನೀವು 106 ಮೈನಸ್ 132 ಬೈ 132. ಸೊ ದಿಸ್ ವಿಲ್ ಬಿ ಮೈನಸ್ 26 ಬೈ 132 ಬರುತ್ತೆ. ನೆಕ್ಸ್ಟ್ 1998 ಬಂದರೆ ಸ್ಟೂಡೆಂಟ್ಸ್, 98 ಮೈನಸ್ 106 ಡಿವೈಡೆಡ್ ಬೈ 106. ಸೊ ಮೈನಸ್ 8 ಡಿವೈಡೆಡ್ ಬೈ 106 ಬರುತ್ತೆ. ಅದೇ ರೀತಿ 1999 ತಗೊಂಡ್ರೆ ನೀವು 122 ಡಿವೈಡ್ ಬೈ ಮೈನಸ್ 198 ಡಿವೈಡೆಡ್ ಬೈ 98. ಸೊ ನೀವು ನೋಡ್ತಾ ಇರ್ಬೋದು, ಸೊ ರೈಸ್ ಆರ್ ಫಾಲ್ ಇಸ್ ದ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾನೆ ಸ್ಟೂಡೆಂಟ್ಸ್. ಸೊ ಎಲ್ಲದಕ್ಕೂ ಡಿವೈಡ್ ಮಾಡ್ತಾ ಬರಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಡೆಫಿನೆಟ್ಲಿ ನಿಮಗೆ ಇಲ್ಲಿ ಈಗ ನೋಡಿದಾಗ ಇವೆರಡನ್ನ ನೀವು ಡೆಫಿನೆಟ್ಲಿ ಆನ್ಸರ್ ಅಲ್ಲ. ಸೊ ಮೇಜರ್ ನಿಮ್ಗೆ ಬೇಕಾಗೋದು ಪ್ಲಸ್ ಇರೋದು ನೋಡಿ. ಮ್ಯಾಕ್ಸಿಮಮ್ ಅಂತ ಕೇಳಿದಾನೆ, ಮ್ಯಾಕ್ಸಿಮಮ್ ಅಂತ ಬಂದಾಗ ನಿಮಗೆ ಪ್ಲಸ್ ಸೈನ್ ಇರೋದನ್ನೇ ನೋಡಿ. ಪ್ಲಸ್ ಸೈನ್ ಇದ್ದಾಗ ಇವೆರಡನ್ನು ಆಪ್ಷನ್ ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇಲ್ಲಿ ನೋಡಿ 17/35, ಇಲ್ಲಿ ನೋಡಿದ್ರೆ ನಿಮಗೆ 24/98. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ 1999 ಅಲ್ಲಿ ನಿಮ್ಗೆ ಏನಾಗುತ್ತೆ, ಪರ್ಸೆಂಟೇಜ್ ರೈಸು ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ಅಂದ್ರೆ ಎಲ್ಲದಕ್ಕೂ ಎಕ್ಸಾಕ್ಟ್ ಆನ್ಸರೇ ಬೇಕಾಗಿಲ್ಲ ಸ್ಟೂಡೆಂಟ್ಸ್. ನೀವೇನ್ ಮಾಡಿ, ಬೈ ಲುಕಿಂಗ್ ಇನ್ ಟು ದ ಆನ್ಸರ್ಸ್ ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ರೈಟ್ ಆನ್ಸರ್ ಅಂತ. ಜಸ್ಟ್ ಗೋ ಅವೆಡ್, ಟೇಕ್ ಎ ಚಾನ್ಸ್. ಓಕೆ. A vendor buys a milk at a certain price, adds water and sell the adulterated milk at the same rate as he bought it for. He makes a 30% profit. Okay, for example, ಈಗ ಸೆಲ್ಲರ್ ಏನೋ ಒಂದು ಬೈ ಮಾಡ್ತಾನೆ 100 rupeesಗೆ, ಸೇಲ್ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ, 100 ಪ್ಲಸ್ 30%. ಎಷ್ಟಾಯಿತು? 130% ಆಯಿತು. ಸೊ ಪ್ರಾಫಿಟ್ ಎಷ್ಟು? 30%. ಸೊ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾನೆ. ಸೊ ಇಷ್ಟೊಂದು ಈಸಿ ಕೊಡೋದಿಲ್ಲ. ಸೊ ಸಮ್ಟೈಮ್ಸ್ ನಿಮ್ಗೆ ಕೊಟ್ಟಾಗ ನೀವೇನು ಅದ್ರಲ್ಲಿ ಲಾಜಿಕ್ ಕೊಟ್ಟಿದ್ದಾನೆ, ಅದು ಕೊಟ್ಟಿದ್ದೀರಿ, ಇದು ಕೊಟ್ಟಿದ್ದಾನೆ ಅಂತ ಏನೋ ತಿಳ್ಕೊಂಡ್ಬಿಡಿ. ಅವನೇನು ಕೇಳಿದ್ದಾನೆ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಈ ಆಡ್ಸ್ ದ ಮಿಲ್ಕ್. ಸೊ 100 ರೂಪಾಯಿ ತಗೊಂಡು 30% ವಾಟರ್ನ, ಸಾರಿ ಮಿಲ್ಕ್ನ ವಾಟರ್ನ ಆ್ಯಡ್ ಮಾಡಿದ್ದಾನೆ. ಸೊ ಪ್ರಾಫಿಟ್ ಕೂಡ ಏನಾಗುತ್ತೆ, 30% ಆಗುತ್ತೆ. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. Excuse me. Okay. Next question ನೋಡೋಣ. If the selling price of an article is 4/3 times its cost price, the profit percentage is ಅಂತ ಕೇಳಿದ್ದೀನಿ. ನೋಡಿ, ಕಾಸ್ಟ್ ಪ್ರೈಸ್ ಯಾವಾಗಲೂ ಸ್ಟೂಡೆಂಟ್ಸ್ ಕಾಸ್ಟ್ ಪ್ರೈಸ್ ಯಾವಾಗಲೂ ನಿಮಗೆ 100% ಇರುತ್ತೆ. ಓಕೆ, ಅದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನು ಹೇಳಿದ್ದಾನೆ? ಓಕೆ, ಸೆಲ್ಲಿಂಗ್ ಪ್ರೈಸ್. ಓಕೆ,
selling price is the of an article is 4 by 3 times of its cost price. 4 by 3 cost price ಅಂದ್ರೆ ಏನು 100, 4 by 3 by 3 of its cost price ಅಂತ ಹೇಳಿದ್ದೀನಿ. ಅಲ್ಲಿಗೆ ಏನಾಗುತ್ತೆ 400 by 3 ಆಗುತ್ತೆ. ಸೊ 3 ones are ಓಕೆ 400 by 3 ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಮಾಡಿ. ಓಕೆ ಡೈರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಆನ್ಸರು 133.33 ಬರುತ್ತೆ. ಓಕೆ 3 ones are 3 threes are ಸೊ ಲೈಕ್ ವೈಸ್. ಸೊ ಅಲ್ಲಿಗೆ ಪ್ರಾಫಿಟ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್. ಪ್ರಾಫಿಟ್ ಏನಾಗುತ್ತೆ 133.33 ಮೈನಸ್ 100 ಇಸ್ ನಥಿಂಗ್ ಬಟ್ 33.33 ಅಥವಾ 33.1 by 3%. So that is a profit. First one. If by selling 110 mangoes, the cost price of 120 mangoes is realized, the gain percentage is ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೀವು ನೋಡಬಹುದು, ಫಾರ್ ಎಕ್ಸಾಂಪಲ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ₹1 ಅಂತ ಇಟ್ಕೊಳ್ಳೋಣ, ₹1 ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಏನಂದ್ರೆ ಏನಂತೆ, ಇಫ್ ಸೆಲ್ಲಿಂಗ್ 110 mangoes, the cost price of 120 mangoes is realized ಅಂತ ಅಂದ್ರೆ, ಸೊ ಕಾಸ್ಟ್ ಪ್ರೈಸ್ ಆಫ್ 120 mangoes is realized ಅಂತ ಅಂದ್ರೆ 120 into 1 ಅಂತಂದ್ರೆ ಏನಾಗುತ್ತೆ 120 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ 110 mangoes is equal to 110. ಸರಿನಾ? ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಫ್ 120 ಕಾಸ್ಟ್ ಪ್ರೈಸ್ ಆಫ್ 120 mangoes is equal to ಕಾಸ್ಟ್ ಪ್ರೈಸ್ ಆಫ್ 120 mangoes ಅಂತೆ. ಸೊ ಅಲ್ಲಿಗೆ ಕಾಸ್ಟ್ ಪ್ರೈಸ್ ಆಫ್ 110 mangoes ಏನಾಯ್ತು ₹110 ಆಯಿತು. ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಸೊ 120 ಮೈನಸ್ 110 ಡಿವೈಡೆಡ್ ಬೈ 110 ಇಸ್ ನಥಿಂಗ್ ಬಟ್ 10 by 110 ಇಸ್ ನಥಿಂಗ್ ಬಟ್ 1 by 11, 9.09 ಬರ್ತದೆ ನಿಮಗೆ ಎಕ್ಸಾಕ್ಟ್ ಆನ್ಸರ್. ಸೊ ಇಲ್ಲಿ ಪರ್ಸೆಂಟೇಜ್ ಚಾರ್ಟ್ ನ ನೀವು ಯಾಕೆ ಇಟ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. 1/2 ಅಂದ್ರೆ ಏನು 50%, 1/3 ಅಂದ್ರೆ ಏನು 1/4, 1/5. ಸೊ 1/3 means 33.33, 1/4 means 25%, 1/5 means 20%, 1/6 means 16.67, 1/7 means 14.28, 1/8 means 12.5. ಈ ರೀತಿಯಾದಂತಹ ಒಂದು ಪರ್ಸೆಂಟೇಜ್ ಸ್ಟಾರ್ ಚಾರ್ಟ್ ಬರುತ್ತೆ. ಅದನ್ನ ನೀವು ಇಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಓಕೆ, ಸೊ 9 and 1/11 is the right answer. A can do a piece of work in 12 days and B is 60% more efficient than A ಅಂತ ಹೇಳಿದ್ದೇನೆ. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ A 100% ಮಾಡಿದ್ರೆ B ಅವನಕ್ಕಿಂತ 60% ಜಾಸ್ತಿ ಅಂತೆ, ಅಂದ್ರೆ B will be 160% ಅಂತ ಇಟ್ಕೊಳ್ಳಿ. ಸೊ ಅವಾಗ A is to B ಅಂದ್ರೆ 100 is to 160 ಆಗುತ್ತೆ. ಅಥವಾ ಇನ್ನೂ ಶಾರ್ಟ್ ಟರ್ಮ್ ಮಾಡ್ಕೋತೀನಿ ಅಂತ ಹೇಳಿದ್ರೆ 2 5s 25s 28s 5:8 ರೇಷಿಯೋ ಬರುತ್ತೆ. ಓಕೆ, now the question is the number of days it takes B to do the same piece of work. ಡೇಸ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಬೋದು ನೀವು 12 days A can do a piece of work in 12 days ಅಂತ ಹೇಳಿದ್ದಾನೆ. ಸೊ ಡೇಸ್ ಅಂತ ಹೇಳಿದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 day ಅಂತ ಹೇಳ್ತೀವಿ. ಓಕೆ, ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 day. ಸೊ ಅಲ್ಲಿಗೆ how many days is taking by A ನೋಡಿರ್ಬೋದು. 12 is equal to work divided by A ಬಂದು 5 days ತಗೋತಾನಂತೆ. ಸೊ ಟೋಟಲ್ ವರ್ಕ್ ಏನು ಕಂಪ್ಲೀಟ್ ಮಾಡ್ತಾನೆ 60. ಓಕೆ, 12 5s is 60 ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಈ 60 ವರ್ಕ್ ಅನ್ನ ಬಿ ಎಷ್ಟು ತಗೋತಾನೆ ಅಂತ ನೀವು ನೋಡ್ಬೇಕು ಈಗ. ಸೊ 60 ವರ್ಕ್ ಅನ್ನ ಬಿ ಎಷ್ಟು ತಗೋತಾನೆ ಅಂತ ಹೇಳಿದ್ರೆ 8 7s is 56.85 is 40. So that is 7.5 days B will take. Okay, if A lends 3,500 to B at 10% per annum and B lends the same sum to C at 11.5%. Okay, for example ಇಲ್ಲಿ ನೋಡಿ ಅವನು ಹೇಳಿದ್ದೇನೆ ಅಂದ್ರೆ A ಮತ್ತೆ B ಇದೆ. A 3,500 B ಗೆ 10% ಅಂತ ಕೊಡ್ತಾನೆ. ಸೊ ಅಲ್ಲಿ ಬಡ್ಡಿ ಎಷ್ಟಾಯ್ತು 350. ನೆಕ್ಸ್ಟ್ ಬಿ ಏನ್ ಮಾಡ್ತಾನೆ ಸೇಮ್ ಅಮೌಂಟ್ ನ ಸಿ ಕೊಡ್ತಾನಂತೆ. ಸೊ ಅಲ್ಲಿಗೆ ಬಡ್ಡಿ ಎಷ್ಟಾಯ್ತು 402.5. ಸರ್ 402.5 ಹೆಂಗ್ ಬಂತು ಸರ್? ನೋಡಿ ಸ್ಟೂಡೆಂಟ್ಸ್, 3,500 ಗೆ 10% ಅಂದ್ರೆ ಎಷ್ಟು 350 ಡೈರೆಕ್ಟ್ ಆನ್ಸರ್. 1% ಅಂದ್ರೆ ಎಷ್ಟು 35. ಓಕೆ, ಅಲ್ಲಿಗೆ 0.5% ಅಂದ್ರೆ ಎಷ್ಟು
ಈ 35 ಅಲ್ಲಿ ಅರ್ಧ ಅಂದ್ರೆ 17.5 ಮೂರನ್ನು ಆಡ್ ಮಾಡಿ 0.5 75 12 1 0 1 402.5 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಸ್ಪ್ಲಿಟ್ ಅಂಡ್ ಮರ್ಜ್ ಅಂತ ಹೇಳ್ತೀವಿ. ಆ ಸ್ಪ್ಲಿಟ್ ಅಂಡ್ ಮರ್ಜ್ ನ ನೀವು ಇಲ್ಲಿ ತಗೋಬೇಕಾಗುತ್ತೆ. ಸೊ ಈಗ ಇವೆರಡಕ್ಕೂ ಡಿಫರೆನ್ಸ್ ಎಷ್ಟು ಸ್ಟೂಡೆಂಟ್? 52.5. ಓಕೆ, ನಾವು ವಾಟ್ ಇಸ್ ದ ಕ್ವಶನ್? ದ ಗೇನ್ ಪರ್ಸೆಂಟೇಜ್. ಓಕೆ, ಗೇನ್ ಪರ್ಸೆಂಟೇಜ್ ನೋಡಿ ಇಲ್ಲಿ ಸ್ಟೂಡೆಂಟ್ ನಾವು ಯಾಕೆ ಡಿಫರೆನ್ಸ್ ತಗೊಂಡೆ ಅಂತ ಹೇಳಿದ್ರೆ ಎಗೆ 402.5 ಇಂಟ್ರೆಸ್ಟ್ ಬರುತ್ತೆ, ಆದ್ರೆ ಅವನು ಬಿಗೆ ಅವ್ನು ಎಗೆ ಎಷ್ಟು ಕೊಡಬೇಕು? 350 rupees ಕೊಡಬೇಕು. ಇನ್ನು ಉಳ್ಕೊಳ್ಳೋದು ಎಷ್ಟು ಅವನಿಗೆ? 52.5. ಸೊ ಹಾಗಾಗಿ 3 ವರ್ಷಕ್ಕೆ ಅಂದ್ರೆ ಒಂದು ವರ್ಷಕ್ಕೆ 52.5 ಅವನಿಗೆ ಇಂಟ್ರೆಸ್ಟ್ ಬಂದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತೆ? ಇಟ್ ಈಸ್ 157.5 ಆಗುತ್ತೆ. ಸರ್ 157 ಹೆಂಗೆ ಸರ್? 52 into 5 ಮಾಡಬೇಡಿ, 50 into 3 ಮಾಡಿ 150 ಆಗುತ್ತೆ. 2 into 3 ಮಾಡಿ 6, 0.5 into 3 ಮಾಡಿ 1.5, ಸ್ಪ್ಲಿಟ್ ಅಂಡ್ ಮರ್ಜ್ ಮಾಡಿ 157.5 ಬರುತ್ತೆ. ಸೊ ಈ ಟೆಕ್ನಿಕ್ಸ್ ಎಲ್ಲ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕೋಚಿಂಗ್ ಅನ್ನ ನೀವು ಆಪ್ ಮಾಡ್ಕೊಳ್ಳಿ, ಅಲ್ಲಿ ಇನ್ನೂ ಈಸಿ ಆದಂತ ಒಂದು ಟೆಕ್ನಿಕ್ಸ್ ಅನ್ನ ನಾವು ಹೇಳ್ಕೊಡ್ತೀವಿ. ದ ಡಿಫರೆನ್ಸ್ ಬಿಟ್ವೀನ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ ಎ ಸಮ್ ಆಫ್ ಮನಿ ಫಾರ್ 2 years at 12.5% is 150. ದ ಸಮ್ ಈಸ್ ಅಂತ ಕೇಳಿದ್ದಾನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೀವು ಸಿಂಪಲ್ ಇಂಟ್ರೆಸ್ಟ್ ಅಂತ ತಗೊಂಡ್ರೆ, ಓಕೆ, ಸಿಂಪಲ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ ಮಾಡ್ತೀರಾ. 12.5 ಪ್ಲಸ್ 12.5 2 years ಅಲ್ವಾ, 25% is equal to 150 rupees ಅಂತ ಹೇಳಿದ್ದಾನೆ. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬಂದಾಗ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100 ಅಂತ ಹೇಳ್ತೀವಿ. ಸೊ ನೀವು ನಾರ್ಮಲ್ ಆಗಿ ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ 100 ಟು ದ ಪವರ್ ಆಫ್ ಟಿ ಅಂತ ಮಾಡ್ತಿರಲ್ಲ, ದಯವಿಟ್ಟು ಈ ಫಾರ್ಮುಲಾ ಯೂಸ್ ಮಾಡಬೇಡಿ. ಬೇರೆ ಬೇರೆ ಕೋಚಿಂಗ್ ಅವರು ಅದನ್ನೆಲ್ಲ ಹೇಳ್ಕೊಡ್ತಾರೆ, ಅದೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ಸ್ಟೂಡೆಂಟ್ಸ್. ಇಲ್ಲಿ ಟೈಮ್ ಇರೋದಿಲ್ಲ ನಿಮಗೆ. ಈಸಿಯಾಗಿ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈಸಿಯೆಸ್ಟ್ ವೇಲಿ ನೀವು ಏನ್ ಮಾಡ್ಬೇಕಾಗುತ್ತೆ? ಟೆಕ್ನಿಕ್ಸ್ ಅನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಇಲ್ಲಿಗೆ 12.5 ಫಸ್ಟ್ ಇಯರ್, 12.5 ಸೆಕೆಂಡ್ ಇಯರ್, ಪ್ಲಸ್ 12.5 ಇಂಟು 12.5 ಡಿವೈಡ್ ಬೈ 100. ಸೊ 12.5 plus 12.5 is 25 students, plus 12.5 into 12.5 125 ಮಾಡ್ಕೊಡೋಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಯು ಹ್ಯಾವ್ ಟು ಡೂ ಇಟ್. ಸೊ ನಿಮಗೆ ಅರೌಂಡ್ 1.56 ಬರುತ್ತಿದ್ದು. ಸೊ 26.56% ಬರುತ್ತೆ 2 yearsಗೆ. ಓಕೆ, 2 yearsಗೆ. ಬಟ್ ಅವನೇನು ಹೇಳಿದಾನೆ? ಡಿಫರೆನ್ಸ್ ಅಂತ ಹೇಳಿದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ಗೂ ಸಿಂಪಲ್ ಇಂಟ್ರೆಸ್ಟ್ಗೂ ಡಿಫರೆನ್ಸ್ ಎಷ್ಟಂತೆ? 150 rupees ಅಂತ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 26.56. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 25%. ಸೊ ಡಿಫರೆನ್ಸ್ ಎಷ್ಟು? 1.56%. ಆ ಡಿಫರೆನ್ಸ್ ಎಷ್ಟಂತೆ? 150 rupees. ನಿಮ್ಗೇನ್ ಬೇಕೀಗ? ಓಕೆ, ದ ಸಮ್ ಈಸ್, ಸಮ್ ಅಂದ್ರೆ ಟೋಟಲ್ ಎಷ್ಟು ಅಂತ ಬೇಕಾಗಿದೆ ನಿಮ್ಗೆ. ಟೋಟಲ್ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 100% is equal to what ಅಂತ. ದೆನ್ ದಿಸ್ ವಿಲ್ ಬಿ, ಈ ಕಡೆ ಬರೀತೀನಿ ನೋಡಿ, 100 into 150 by 1.56 ಅಂತ ಬರುತ್ತೆ ನಿಮಗೆ. ಸೊ ದಿಸ್ ವಿಲ್ ಕಮ್ ಟು rupees 9,615 ಬರುತ್ತೆ. ಸೊ 9,615 ನಿಯರೆಸ್ಟ್ ಆನ್ಸರ್ ನಿಮಗೆ 9,600 ಬರುತ್ತೆ ಸ್ಟೂಡೆಂಟ್ಸ್. A man borrowed, okay, moving on to the next question. A man borrowed 800 rupees. ಆ ಪರ್ಸೆಂಟೇಜ್ ಬಂದಿದೆ, ಅದು ಹೊಡೆದಾಕ್ಬಿಡಿ ಸ್ಟೂಡೆಂಟ್ಸ್, ಅದು ಬೈ ಮಿಸ್ಟೇಕ್ ಆಗಿ ಬಂದಿದೆ. ಓಕೆ, at 10% per annum simple interest and immediately lend the whole sum at 10% per annum at compound interest. Okay, ಅವನು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತಗೋತಾನಂತೆ. ಫಾರ್ ಎಕ್ಸಾಂಪಲ್ 800 10% 2 years ಏನಾಗುತ್ತೆ ಸ್ಟೂಡೆಂಟ್ಸ್? 10% plus 10% 20% ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ಈಗ ತಾನೇ ಫಾರ್ಮುಲಾ ಹೇಳ್ಕೊಟ್ಟೆ ನಿಮಗೆ. ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100 ಅಂದ್ರೆ 10 plus 10 plus 10 into 10 by 100. 0 0 0 0 will get cancelled. This will become 21%. So ನೋಡಿ, immediately end of what does he gain in the end of the 2 years? ನೋಡಿ 21% ಅವನು ಲೆಂಡ್ ಮಾಡಿರೋದು, 20% ಅವನು ಬಡ್ಡಿಗೆ ತಗೊಂಡಿರೋದು. ಅಲ್ಲಿಗೆ ಅವನಿಗೆ ಎಷ್ಟು ದುಡ್ಡು ಬರುತ್ತೆ? 1%. ಯಾವ್ದ್ರ ಮೇಲೆ? 800 ಮೇಲೆ. 800 ಮೇಲೆ 1% ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್? Is nothing but 8 rupees. 8 rupees is the right answer. Okay. If a man running at 15 km per hour, ನೋಡಿ per hour ಕೊಟ್ಟಿದ್ದಾನೆ, a bridge in 5 minutes, then the length of the bridge is ಅಂತ ಕೇಳಿದ್ದಾನೆ. Okay.
So a man runs, okay, for example 1 hour is equal to, first ನೋಡ್ಕೊಳ್ಳಿ 60 minutes ಇದೆ ಸ್ಟೂಡೆಂಟ್ಸ್. ಅವನು ಎಷ್ಟು ಕಿಲೋಮೀಟರ್ ಓಡ್ತಾನೆ 1 ಅವರ್ಗೆ? 15 ಕಿಲೋಮೀಟರ್ಸ್. ನೋಡಿ, ಕಿಲೋಮೀಟರ್ ಪರ್ ಅವರ್ ಅವನು ಎಷ್ಟು ಓಡ್ತಾನೆ? 15 ಕಿಲೋಮೀಟರ್ ಓಡ್ತಾನಂತೆ. ಸೊ 1 ಮಿನಿಟ್ಗೆ ಎಷ್ಟಾಯ್ತು ಅಂತ ಫಸ್ಟ್ ನೋಡ್ಕೋಬೇಕು. 1 ಮಿನಿಟ್ಗೆ 15 kilometers divided by 16 seconds. So this will be 1 by 4 kilometer 1 minute ಗೆ. So 1 hour ಗೆ 15 kilometers ಆದ್ರೆ 1 minute ಗೆ ಎಷ್ಟಾಯ್ತು ಸ್ಟೂಡೆಂಟ್ಸ್? 1 by 4 kilometers. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಸ್ಪೀಡ್ ಇಂಟು ಟೈಮ್ ಅಂತ ಹೇಳ್ತೀವಿ. ಸ್ಪೀಡ್ ಬಂದು ನಿಮಗೆ 1 by 4 this one into time taken is 5 minutes. On total time ತಗೊಂಡಿಷ್ಟು 5 minutes. So this will become 5 by 4 kilometers. Distance ಆಯ್ತಾಯ್ತು 5 by 4 kilometers. ಸೊ ಇಲ್ಲಿ ಅವನು ಲೆಂತ್ ಆಫ್ ದ ಬ್ರಿಡ್ಜ್ ಅಂತ ಕೇಳಿದ್ದಾನೆ. ಸೊ ಅಲ್ಲಿಗೆ ನಿಮಗೆ 1 kilometer is equal to meters ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಮೀಟರ್ಸ್ ಅಂತ ಹೇಳಿದ್ರೆ 1 kilometerಗೆ 1000 ಮೀಟರ್ ಆಗುತ್ತೆ. ಸೊ 1 kilometer ಅಂತ ಹೇಳಿದ್ರೆ ಅವ್ನು ಟೋಟಲ್ ಕಿಲೋಮೀಟರ್ಸ್ ಎಷ್ಟು? ಇಲ್ಲಿ 5 by 4 kilometers is equal to 1000 to 5 by 4 ಮಾಡಿದ್ರೆ ನಿಮಗೆ ಆನ್ಸರ್ 1250 meters. ಅಂದ್ರೆ ಕನ್ವರ್ಟ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ? 1250 meters. Next, a river is running at 2 kilometers per hour. It takes man twice long as to row up as to row down. Okay, row up and row down ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಸ್ಪೀಡ್ ಆಫ್ ಎ ರಿವರ್ ಅಂತ ಬರುತ್ತೆ. ಸ್ಪೀಡ್ ಫಸ್ಟ್ ಸ್ಪೀಡ್ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಂತ. ನೋಡಿ, ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರೆ ಯು ಪ್ಲಸ್ ವಿ ಅಂತ ಫಾರ್ಮುಲಾ ಬರುತ್ತೆ. ಅಪ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ನಿಮಗೆ ಯು ಮೈನಸ್ ವಿ ಅಂತ ಬರುತ್ತೆ. ಓಕೆ, ಅವನ್ ಏನ್ ಹೇಳ್ತಾನೆ? ರಿವರ್ ಇಸ್ ರನ್ನಿಂಗ್ ಅಟ್ 2 kilometers. ಇಟ್ ಮ್ಯಾನ್ ಟೇಕ್ಸ್ ಟ್ವೈಸ್ ಲಾಂಗ್ ಆಸ್ ರೋ ಅಪ್ ಟು ರೋ ಡೌನ್. ಓಕೆ, ಸೊ ಈಗ ಡೌನ್ ಸ್ಟ್ರೀಮ್ ಅಂತ ತಗೊಂಡ್ರೆ ಯು ಪ್ಲಸ್ ವಿ ಇಸ್ ಈಕ್ವಲ್ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನೇನು ರೋ ಅಪ್ ಅಂತ ಹೇಳಿದಾನೆ, ರೋ ಅಪ್ ಅಂತ. ಸೊ ರೋ ಅಪ್ ಅವನು ಎಷ್ಟು ಟೈಮ್ ತಗೊಳ್ತಾನಂತೆ? 2 times ಆಗುತ್ತೆ. ಅಂದ್ರೆ 2 ರೋ ಅಪ್ಗೆ ಆಕ್ಚುಲಿ ಯು ಪ್ಲಸ್ ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರೆ ಯು ಪ್ಲಸ್ ವಿ ಅಂತ ಬರುತ್ತೆ. ಈ ವಿಲ್ ಟೇಕ್ ಟ್ವೈಸ್ ಲಾಂಗ್ ಅಂತ ಹೇಳ್ತೀವಿ. ಟ್ವೈಸ್ ಲಾಂಗ್ ಅಂದ್ರೆ 2 ಆಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಿಮ್ಗೇನಾಗುತ್ತೆ? ಯು ಮೈನಸ್ ವಿ ಯು ಮೈನಸ್ 2 ಈಸ್ ಈಕ್ವಲ್ ಟು 2 ಇಂಟು ಯು ಪ್ಲಸ್ 2 ಆಗ್ತದೆ. ಓಕೆ, ಬಿಕಾಸ್ 2 kilometers ನೋಡಿ 2 kilometers ಅಂತ ಹೇಳಿದ್ದಾನೆ. ಸೊ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ಯು ಇಸ್ ಈಕ್ವಲ್ ಟು 6 ಬರುತ್ತೆ. ದಟ್ ಮೀನ್ಸ್ u minus 2 is equal to 2 into u 2u plus 2 into 2 4 ಆಗ್ತದೆ. Suppose if you take 2 this side, u is equal to 2u plus 6 ಆಗ್ತದೆ. ಅಂದ್ರೆ minus 2 will become plus 2. So u ನ ನೀವು ಈ ಕಡೆ ತಗೊಂಡ್ರೆ 2u minus u will be is equal to so u minus u 2 ಅಲ್ಲಿ 1u ಹೋದ್ರೆ ಇನ್ನು 1u ಬರುತ್ತೆ. The right answer is 6 kilometers. Moving on to the next question. The average weight of boys, a group of boys and girls, is 38 kgs. And the average weight of boys is 42 ಅಂತ ಕೇಳಿದಾನೆ. ಸೊ ನೋಡಿ ಸ್ಟೂಡೆಂಟ್ಸ್, ಆವರೇಜ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಬಾಯ್ಸ್ ಇಂಟು average plus girls into average divided by boys plus girls ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಬಾಯ್ಸ್ ನಂಬರ್ ಆಫ್ ಬಾಯ್ಸ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ 25 ಅಂತ ಹೇಳಿದ್ದಾನೆ. ಸೊ ನಂಬರ್ ಆಫ್ ಬಾಯ್ಸ್ ಎಷ್ಟು? 25. ಅವ್ರದ್ದು ಆವರೇಜ್ ಎಷ್ಟು? 42 ಪ್ಲಸ್ ನಂಬರ್ ಆಫ್ ಗರ್ಲ್ಸ್ ಗೊತ್ತಿಲ್ಲ, ಅವ್ರದ್ದು ಆವರೇಜ್ ಎಷ್ಟು? 33 ಡಿವೈಡೆಡ್ ಬೈ ನಂಬರ್ ಆಫ್ ಬಾಯ್ಸ್ ಎಷ್ಟು? 25 ಪ್ಲಸ್ ನಂಬರ್ ಆಫ್ ಗರ್ಲ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇವರು ಎಷ್ಟು ಆವರೇಜ್ ಎಷ್ಟಿದೆ ಅಂತ 38 ಇದೆ ಅಂತೆ. ಸೊ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಗ. ಸೊ 25 into 42 will become 1050 plus 33x is equal to again ಏನಾಗ್ತದೆ ಸ್ಟೂಡೆಂಟ್ಸ್? 38 into 25 plus x ಆಗ್ತದೆ. ಓಕೆ, ಸೊ ನೀವು ಇದನ್ನ ಅಗೇನ್ ಫರ್ದರ್ ಡಿವೈಡ್ ಮಾಡ್ಕೊಂಡ್ರೆ 38 into 25 ಬಂದ್ರೆ ನಿಮಗೆ ಅದು 950 ಬರುತ್ತೆ ಸ್ಟೂಡೆಂಟ್ಸ್. 38 into x 38x, 33x ಈ ಕಡೆ ತಗೊಂಡ್ರೆ ಈ ಕಡೆ ಬರ್ತದೆ. ಸೊ x is equal to 100 divided by
5 ಬರುತ್ತೆ. X is nothing but 20. So number of girls in a class is 20. Next question. There are four numbers. Average of first three numbers. Okay. There are four numbers and the students. For example, ತಗೋಣ A plus B plus C plus D. Okay. Four numbers ಇದೆ. Average of first three numbers. Average ನೋಡಿ A plus B plus C. ಎಷ್ಟಂತೆ 15 ಅಂತೆ. ಅಲ್ಲಿಗೆ ಟೋಟಲ್ ಎಷ್ಟಿದೆ ನೋಡೋಣ. 15 3s are 45. ಸರ್ ಹೆಂಗ್ ಸಾಲ್ವ್ ಮಾಡ್ಕೊಂಡ್ರಿ? ಇಲ್ಲಿ ಡಿವೈಡೆಡ್ ಬೈ 3 ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೆಂಗೇನಂತೆ 45. A plus B plus C is 45. ನೆಕ್ಸ್ಟ್ ದ ಲಾಸ್ಟ್ 3 ಡಿಜಿಟ್ ಅಂದ್ರೆ B plus C plus D into 3. ಅದರ ಆವರೇಜ್ ಎಷ್ಟಂತೆ 16. ಸೊ 16 3s are ಎಷ್ಟಾಯ್ತು ಸ್ಟೂಡೆಂಟ್ಸ್? ಇಟ್ ಈಸ್ 48. ಫೈಂಡ್ ದ ಫಸ್ಟ್ ನಂಬರ್ ಅಂತ ಕೇಳಿದ್ದೀನಿ. ಓಕೆ, ಫೈಂಡ್ ದ ಫಸ್ಟ್ ನಂಬರ್ ಅಂತ ಹೇಳಿದ್ದಾನೆ. ಬಟ್ ಇಲ್ಲೊಂದು ಲಾಜಿಕ್ ಕೊಟ್ಟಿದ್ದಾನೆ. ಲಾಸ್ಟ್ ನಂಬರ್ ಇಸ್ 19 ಅಂತೆ. ಓಕೆ, ಲಾಸ್ಟ್ ನಂಬರ್ ಅಂದ್ರೆ B plus C plus ಲಾಸ್ಟ್ ನಂಬರ್ ಏನು 19 is equal to 48. ಸೊ ಅಲ್ಲಿಗೆ B plus C ಇವರಿಬ್ರದ್ದು ನಂಬರ್ ಏನಾಗ್ತದೆ? 48 minus 19 ಆಗುತ್ತೆ. 48 minus 19 is 29 ಆಗುತ್ತೆ. ಓಕೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ A plus B plus C is ಮೈನಸ್ B plus C ಮಾಡಿದ್ರೆ ಏನಾಗುತ್ತೆ? ನಿಮಗೆ A ವ್ಯಾಲ್ಯೂ ಅಂತ ಗೊತ್ತಾಗ್ತದೆ. A plus B plus C ಎಷ್ಟು ಸ್ಟೂಡೆಂಟ್ಸ್? ಇಟ್ಸ್ ನಥಿಂಗ್ ಬಟ್ 45 ಇದ್ದಾರೆ. ಮೈನಸ್ B plus C ಎಷ್ಟು? 29. ಸೊ ಅಲ್ಲಿಗೆ A is equal to ಏನಾಗುತ್ತೆ ಸ್ಟೂಡೆಂಟ್ಸ್? 16. ಸೊ ರೈಟ್ ಆನ್ಸರ್ ಇಸ್ 16. Okay, if x into 2x plus 2, 3x plus 3 are in GP, geometric progression ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಎಲ್ಲಾ ಪ್ರಾಬ್ಲಮ್ನೂ ಎಕ್ಸಾಕ್ಟ್ ಆಗಿ ಸೊಲ್ಯೂಷನ್ ಮಾಡಲೇಬೇಕು ಅಂತಿಲ್ಲ ಸ್ಟೂಡೆಂಟ್ಸ್. ಇಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಥವಾ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ ನೋಡ್ಬೋದು, ಅವ್ರದ್ದು ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂದ್ರೆ 72 ಬಂದಿದೆ. ಅಲ್ಲಿಗೆ ನೀವೆಲ್ಲಾ ಕ್ವಶನ್ ಎಕ್ಸಾಕ್ಟ್ ಆಗಿ ಆನ್ಸರ್. ಕೆಲವೊಂದು ಕ್ವಶನ್ಸ್ ನಿಮಗೆ ಆಲ್ಜಿಬ್ರಿಕ್ ಮೆಥಡ್ ಕೇಳಿದಾಗ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅದು ಕಷ್ಟ ಆಗ್ಬೋದು. ಸೊ ಸೊಲ್ಯೂಷನ್ಸ್ ಇಲ್ಲಿ ನಾನು ಕೊಟ್ಟಿದ್ದೀನಿ, ಬಟ್ ಯು ನೀಡ್ ನಾಟ್ ಟು ವರಿ. ಸೊ ಸಿಂಪ್ಲಿ ಜಸ್ಟ್ ಮೂವ್ ಆನ್. ಸೊ ಒಂದು ಕ್ವಶನ್ ಇಂದ ನೀವು ಅದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರೆ ಆಲ್ವೇಸ್ ಅದನ್ನ ಜಸ್ಟ್ ಬಿಟ್ಬಿಡಿ. ಅದನ್ನ ನೆಕ್ಸ್ಟ್ ಲಾಸ್ಟ್ ನಲ್ಲಿ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಅದನ್ನ ನೀವು ಇದು ಮಾಡ್ಕೊಳ್ಳಿ. ಸೊ ಅದಕ್ಕೆ ರೈಟ್ ಆನ್ಸರ್, ಈ ಕ್ವಶನ್ಗೆ ರೈಟ್ ಆನ್ಸರ್ ಬಂದು -13.5 ಬರುತ್ತೆ. ಓಕೆ, ಅದಕ್ಕೆ ಸೊಲ್ಯೂಷನ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಆದಷ್ಟು ನೀವು ಟೈಮ್ ಅನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರೀವಿಯಸ್ ಇಯರ್ಸ್ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ಸ್ ನಾನು ತಗೊಂಡು ಬರ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೋಕ್ಷಿಕಾ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ Pgcet 2017 ಕ್ವಾಂಟಿಟೇಟಿವ್ ಅನಾಲಿಸಿಸ್ ನ ಸೊಲ್ಯೂಷನ್ಸ್ ನ ನೋಡ್ತಾ ಬರೋಣ ಸ್ಟೂಡೆಂಟ್ಸ್. The difference of the squares of the two consecutive odd integer is divisible by ನೋಡಿ ಸ್ಟೂಡೆಂಟ್ಸ್, ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಕ್ವಯರ್ಸ್ ಆಫ್ ಟೂ ಕನ್ಸಿಕ್ಯೂಟಿವ್ ನಂಬರ್ಸ್. ನೋಡಿ, ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ರೆ ನಿಮಗೆ 2x plus 3 minus 2x minus 1 ಅಂತ ಬರುತ್ತೆ. ಯಾಕೆಂದ್ರೆ ಕನ್ಸಿಕ್ಯೂಟಿವ್ ಆಡ್ ಇಂಟಿಜರ್ ನಂಬರ್ಸ್ ಅಲ್ಲ, ಕನ್ಸಿಕ್ಯೂಟಿವ್ ಆಡ್ ಇಂಟಿಜರ್ ಅಂತೇಳಿ ಇಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಇಂಟಿಜರ್. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬರ್ತದೆ. ಓಕೆ, ಡಿಫ್ರೆನ್ಸ್ ಅಂತ ಕೇಳಿರೋದ್ರಿಂದ ನಾವು ಮೈನಸ್ ಅಂತ ಹಾಕೊಂಡಿದ್ದೀವಿ. ಡಿಫ್ರೆನ್ಸ್ ಅಂತ ಕೇಳಿರೋದ್ರಿಂದ ನಾವು ಮೈನಸ್ ಅಂತ. ಅವಾಗ ಏನಾಗುತ್ತೆ? 2x plus 3 plus 2x plus 1 so into 2x plus 3 minus 2x minus 1 ಆಗುತ್ತೆ. ಓಕೆ, ಸೊ ನೀವು ಕ್ಯಾನ್ಸಲೇಷನ್ಸ್ ಮಾಡ್ಕೊಂಡ್ರಲ್ಲಿ 2x 2x minus 2x plus 2x ಕ್ಯಾನ್ಸಲೇಷನ್ 2x plus 2x 4x ಆಗ್ತದೆ, plus 3 plus 1 4 ಆಗ್ತದೆ ಸ್ಟೂಡೆಂಟ್ಸ್. ಇಲ್ಲಿ 3 minus 1. ಓಕೆ, ನೋಡಿ ಪ್ಲಸ್ 3 ಇದೆ, ಮೈನಸ್ 1 ಇದೆ. ಸೊ ಲೆಫ್ಟ್ ಔಟ್ ಏನಾಗುತ್ತೆ? 2 ಉಳ್ಕೊಳ್ಳಿ. ಸೊ ಈಗ ನಿಮಗೆ
4 ಇಂಟು 2 ಮಾಡಿದ್ರೆ ನಿಮ್ಗೆ 8 ಆಗ್ತದೆ. ಸೊ 4ನ ಕಾಮನ್ ತೆಗೆದ್ರೆ ನೆಕ್ಸ್ಟ್ ನಿಮಗೆ ಎಕ್ಸ್ ಪ್ಲಸ್ 1 ನೋಡ್ಕೊಳ್ಳೋದು. ಸೊ ಆನ್ಸರ್ ಇಸ್ 8. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಎಲ್ ಸ್ಟ್ಯಾಂಡ್ ಫಾರ್ ಪ್ಲಸ್, ಎಂ ಸ್ಟ್ಯಾಂಡ್ ಫಾರ್ ಎನ್, ಸಾರಿ ಎಂ ಸ್ಟ್ಯಾಂಡ್ ಫಾರ್ ಹೇಗಿದೆ, ಎಂ ಸ್ಟ್ಯಾಂಡ್ ಫಾರ್ ಮೈನಸ್ ಅದ. ಎಂ ಇಲ್ಲಿ ಬರ್ಕೋತೀನಿ ನೋಡಿ. ಎಲ್ ಸ್ಟ್ಯಾಂಡ್ಸ್ ಫಾರ್, ಎಂ ಸ್ಟ್ಯಾಂಡ್ ಫಾರ್ ಮೈನಸ್, ಎನ್ ಸ್ಟ್ಯಾಂಡ್ ಫಾರ್ ಮಲ್ಟಿಪ್ಲಿಕೇಶನ್, ಪಿ ಸ್ಟ್ಯಾಂಡ್ ಫಾರ್ ಡಿವಿಷನ್ ಅಂತ ಹೇಳಿದ್ದೀನಿ. ಓಕೆ, ಸೊ ಈಗ ಇಲ್ಲಿ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ನೋಡ್ತಾ ಮಾಡಿ. ಏನು 14 ಎನ್ ಅಂತ ಹೇಳಿದ್ರೆ, ಎನ್ ಅಂದ್ರೆ ಏನು ಮಲ್ಟಿಪ್ಲಿಕೇಶನ್ ಇಂಟು 10, ಎಲ್ ಅಂದ್ರೆ ಏನು ಪ್ಲಸ್ 4, 42, ಪಿ ಅಂದ್ರೆ ಏನು ಡಿವೈಡೆಡ್ ಬೈ 2, ಎಂ ಅಂದ್ರೆ ಏನು ಈ ಈಕ್ವೇಶನ್ ಈ ರೀತಿ ಬರುತ್ತೆ. ಇದನ್ನ ನಾವು ಬಾಡ್ಮಾಸ್ ರೂಲ್ ಅಂತ ಹೇಳ್ತೀವಿ. ಸೊ ಬಾಡ್ಮಾಸ್ ರೂಲ್ ನೀವು ಕೇಳಿರ್ತೀರಾ. ಬಾಡ್ಮಾಸ್ ಅಂತ ಹೇಳಿದ್ರೆ ಬ್ರಾಕೆಟ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಟ್. ಓಕೆ, ನೋಡಿ ಬ್ರಾಕೆಟ್ ಇದ್ರೆ ಬ್ರಾಕೆಟ್ ತೆಗೆದು ಆರ್ಡರ್ ಓಪನ್ ಬ್ರಾಕೆಟ್, ಯಾವುದು ಬಿಗ್ ಬ್ರಾಕೆಟ್ ಇದೆ, ಸ್ಮಾಲ್ ಬ್ರಾಕೆಟ್ ಇದೆ, ಆರ್ಡರ್ ಇಲ್ಲಿ ಫಾಲೋ ಮಾಡ್ಬೇಕಾಗ್ತದೆ. ಓಕೆ, ಇಲ್ಲಿ ಫಸ್ಟ್ ಡಿವಿಷನ್ ಮಾಡಬೇಕು ಸ್ಟೂಡೆಂಟ್. ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್. ಡಿವಿಷನ್ ಯಾವ ಕಡೆ ಮಾಡಬೇಕು, ಆಲ್ವೇಸ್ ಯು ಶುಡ್ ಡೂ ಫ್ರಮ್ ಲೆಫ್ಟ್ ಸೈಡ್. ಇಲ್ಲಿ ನೋಡಿ 42 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನಾಗುತ್ತೆ 21 ಬರುತ್ತೆ. ಓಕೆ, ಲೆಫ್ಟ್ ಔಟ್ ನಿಮ್ಗೆ ಏನಾಗ್ತದೆ 21 ಮೈನಸ್ 8 ಆಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ. 14 ಟೆನ್ಸ್ ಇಸ್ 1. ಓಕೆ, ಸೊ ನೋಡಿ ಫಸ್ಟ್ ನಾನು ಏನ್ ಮಾಡಿದೆ, ಡಿವಿಷನ್ ಮಾಡಿದೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದೆ. ಓಕೆ, ಸೊ ಈಗ ಏನಾಯ್ತು ಆನ್ಸರ್ ನಿಮಗೆ 140 ಪ್ಲಸ್ 20 ದಟ್ ಇಸ್ 151 ಮೈನಸ್ 8 ಆಗುತ್ತೆ. ಫೈನಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡೋದು ಏನಾಗುತ್ತೆ 150 ರೈಟ್. ಸ್ಟೂಡೆಂಟ್ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಓಕೆ, ಈ ರೀತಿ ಕ್ವಶನ್ ಇದೆ. 0.009 ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು, ಅವಾಗ ಏನಾಗುತ್ತೆ 0.009 0.01 ಆಗುತ್ತೆ. 0.0 ಹೋದ್ರೆ ನಿಮ್ಗೆ ಏನು ಉಳ್ಕೊಳ್ಳುತ್ತೆ 0.9 ಉಳ್ಕೊಳ್ಳುತ್ತೆ. ಇಲ್ಲಿ 1 ಉಳ್ಕೊಳ್ಳುತ್ತೆ. ಒನ್ಸ, ಸೊ ಜಸ್ಟ್ ಒನ್ಸ, ದಿಸ್ ಇಸ್ 0.9. ಸೊ ಫೈನಲ್ ಆನ್ಸರ್ ವಿಲ್ ಬಿ 0. ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ಗಳು, ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಬೇಕು ಅಂತ ನಮ್ಮ ಚಾನಲ್ ಅಲ್ಲಿ ನೀವು ಕೋಚಿಂಗ್ ಅನ್ನ ಇದು ಮಾಡ್ಕೊಳ್ಳಿ. ಸೊ ಅಲ್ಲಿ ಡೆಫಿನೆಟ್ ಆಗಿ ನೀವು ಇನ್ನೂ ಬೇಕಾದಷ್ಟು ಸಾಲ್ವ್ ನಾವು ಮಾಡಿದೀವಿ, ನೀವು ಅಲ್ಲಿ ನೋಡ್ಬೋದು. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡಿ ಸ್ಟೂಡೆಂಟ್ಸ್, ಎಲ್ಲ ಪಾಯಿಂಟ್ ಅಲ್ಲಿ ಇದೆ ಅಂತ ಏನು ವರಿ ಮಾಡ್ಕೋಬಿಡಿ. ಪಾಯಿಂಟ್ ಅಲ್ಲಿ ಇರ್ಲಿ, ನಾಟ್ ಟು ವರಿ. ಓಕೆ, ಈ ರೀತಿ ಕೊಟ್ಟಾಗ ಪಾಯಿಂಟ್ ಅಲ್ಲಿ ಇದ್ರೂ ಕೂಡ ನೀವು ನೋಡಿ 0.5 ಇಂಟು 2 ಏನಾಗುತ್ತೆ 1. ಓಕೆ, ಸೊ ಅಲ್ಲಿಗೆ 0.55. ಓಕೆ, ನೆಕ್ಸ್ಟ್ ಇಲ್ಲಿ 9 ಇದೆ. ಓಕೆ, 9 ಇದೆ. ಸೊ 9 ಇದ್ರೆ ನೀವೇನ್ ಮಾಡಿ ಅದನ್ನ ನೋಡಿ 0.09 ಟು 4 ಮಾಡಿದ್ರೆ 0.3 ಆಗುತ್ತೆ. ನೆಕ್ಸ್ಟ್ 0.09 ಇಂಟು 40 ಮಾಡಿದ್ರೆ ನಿಮ್ಗೆ ಏನಾಗುತ್ತೆ 3.6 ಬರುತ್ತೆ. 0.09 0.09 40. ಓಕೆ, ನೆಕ್ಸ್ಟ್ ಅದೇ ರೀತಿ 0.12 1 0.12 4. ಫೈನಲ್ ಆಗಿ ಏನು ಉಳ್ಕೊಳ್ಳುತ್ತೆ ನಿಮಗೆ 40 ಇಂಟು 4. 40 ಇಂಟು 4 ಇಸ್ 160. 160 ಇಂಟು 5 ಅಂದ್ರೆ 16 ಇಂಟು 5. 16 ಇಂಟು 5 ಬೇಡ ನಿಮಗೆ, 16 ಅಲ್ಲಿ ಹಾಫ್ ಅಂದ್ರೆ 8. ನೋಡಿ 160 ಹಾಫ್ ಅಂದ್ರೆ 80 ಇಂಟು 5 ಮಾಡಿದ್ರೆ ಇನ್ನೊಂದು 0 ಇಸ್ 800. ಸೊ 800 is right. Okay, what is the difference between the biggest and the smallest fraction among? Okay, biggest to smallest fraction na ಡಿಫ್ರೆನ್ಸ್ ಕೇಳಿದ್ದೇನೆ. ಫಸ್ಟ್ ನಾವು ಬಿಗ್ಗೆಸ್ಟ್ ಫ್ರಾಕ್ಷನ್ ಯಾವುದು, ಸ್ಮಾಲೆಸ್ಟ್ ಫ್ರಾಕ್ಷನ್ ನೋಡ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 2/3 ಅಂತ ಹೇಳ್ತೀವಿ. 2/3 ಇಸ್ ನಥಿಂಗ್ ಬಟ್ 0.66. ಸರ್ ಹೆಂಗ್ ಗೊತ್ತಾಯ್ತು ಸರ್? ನೋಡಿ ಒಂದು ಟೇಬಲ್ ಇದೆ ನಮ್ಮ ಹತ್ರ.
ಆ ಟೇಬಲ್ನ ನನ್ನ ಪರ್ಸೆಂಟೇಜ್ ಒಂದು ವಿಡಿಯೋ ಇದೆ ಅದ್ರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ 1/2 ಅಂದರೆ 50%, 1/3 ಅಂದರೆ 30.33%, 1/4 ಅಂದರೆ 25%, 1/5 ಅಂತ 1/7 ಅಂತ ಹೇಳಿದ್ರೆ 14.28, 1/8 ಅಂತ ಹೇಳಿದ್ರೆ 0.5%. ಈ ರೀತಿಯಾದಂತಹ ಒಂದು ಟೇಬಲ್ ಇದೆ. ಆ ಟೇಬಲ್ ನ ಗ್ಯಾಪ್ ನ ಇಟ್ಕೊಂಡಿರ್ಬೇಕು. ಫ್ರಾಕ್ಷನ್ಸ್ ಟು ಪರ್ಸೆಂಟೇಜ್ ಮಾಡ್ತೀನಿ. ಫ್ರಾಕ್ಷನ್ಸ್ ಟು ಪರ್ಸೆಂಟೇಜ್ ಮಾಡ್ಕೋತಾ ಇದ್ದೀವಿ. 1/3 ಅಂದ್ರೆ 33.33. 2/3 ಅಂದ್ರೆ ಏನ್ ಮಾಡಿ, ಈ 33 ಇಂಟು 2 ಮಾಡಿ 66.66. ಓಕೆ, ಆ ರೀತಿ ಮಾಡಿದಾಗ ನಿಮ್ಗೆ ನೆಕ್ಸ್ಟ್ 3/4 ಇದೆ ನೋಡಿ. 1/4 ಅಂದ್ರೆ ಸ್ಟೂಡೆಂಟ್ 25% ಇದೆ. 3/4 ಅಂದ್ರೆ ಏನಾಗುತ್ತೆ, 25 ಇಂಟು 3 ಮಾಡಿದ್ರೆ ನಿಮ್ಗೆ 75% ಬರ್ತದೆ. ನೆಕ್ಸ್ಟ್ 4/5 ಇದೆ ಸ್ಟೂಡೆಂಟ್. 1/5 ಅಂತ ಹೇಳಿದ್ರೆ 20%, 20 ಇಂಟು 5, 20 ಇಂಟು 4 ಮಾಡೋದು ನಿಮಗೆ 80%. ನೆಕ್ಸ್ಟ್ 5/6 ಇದೆ ನೋಡಿ. 1/6 ಅಂದ್ರೆ 16.7, 5/6 ಅಂದ್ರೆ 1/6 ಅಂದ್ರೆ 100% ಅಲ್ಲಿ 16.67 ಮೈನಸ್ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು, 83.33 ಬರುತ್ತೆ. ಓಕೆ, ಈಗ ನಿಮ್ಗೆ ತಿಳ್ಕೊಂಡಾಗೆ ಹೈಯೆಸ್ಟ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ ನೋಡಿ, 83.33. ಲೋಯೆಸ್ಟ್ ಯಾವ್ದಾಗುತ್ತೆ, 2/3. ಇವೆರಡಕ್ಕೂ ಡಿಫರೆನ್ಸ್ ಎಷ್ಟು ಅಂತ ಕೇಳಿದಾನೆ. ಇವೆರಡಕ್ಕೂ ಡಿಫರೆನ್ಸ್ ಎಷ್ಟು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಈ ರೀತಿನೂ ಮಾಡ್ಬೋದು. 83.3 ಮೈನಸ್ 66.6 ಅಂತಾನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡಿ, ಡಿಫರೆನ್ಸ್ ಅಂತ ತಗೊಂಡ್ರೆ 5/6 ಮೈನಸ್ 2/3. ಸೊ ನೀವು LCM ತಗೊಂಡ್ರೆ ಅದಕ್ಕೆ 6 ಬರುತ್ತೆ. ಸೊ 5 ಮೈನಸ್ 4 ಬರುತ್ತೆ. ಸೊ ಆವಾಗ ನಿಮಗೆ ಫೈನಲ್ ಆಗಿ 1/6 ಬರುತ್ತೆ. ಇಲ್ಲಿ ಮೈನಸ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಬರುತ್ತೆ ಸ್ಟೂಡೆಂಟ್. ಓಕೆ, ಮೈನಸ್ ಮಾಡಿದ್ರೆ ನಿಮಗೆ 16.67 ಬರುತ್ತೆ. 16.67 ಅಂತ ಹೇಳಿದ್ರೆ ನೋಡಿ 1/6. ಆ ಟೇಬಲ್ ಗ್ಯಾಪ್ ನ ಇಟ್ಕೊಂಡಿದ್ರೆ ನೀವು ಈಸಿಯಾಗಿ ಸೊಲ್ಯೂಷನ್ ಮಾಡಬಹುದು. Moving on to the next question. A two-digit number is such that the product of the digits is 8 when 18 is... One second. ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮಗೆ ಎ ಇಂಟು ಬಿ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಎ ಇಂಟು ಬಿ ಇಸ್ ಈಕ್ವಲ್ ಟು 8 ಅಂತ ಹೇಳಿದ್ದಾನೆ. ಓಕೆ ನೋಡಿ, ಪ್ರಾಡಕ್ಟ್ ಆಫ್ ದ ಡಿಜಿಟ್ಸ್ ಅಂತ. ಇನ್ನೊಂದು ಡಿಜಿಟ್ಸ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ 32 ಅಂತ ತಗೊಂಡ್ರೆ ಇಲ್ಲಿ 10th ಪ್ಲೇಸ್ ಬರುತ್ತೆ ಸ್ಟೂಡೆಂಟ್ಸ್. ನೋಡಿ 30ನ 10th ಪ್ಲೇಸ್ ಅಂತ ಹೇಳ್ತೀವಿ, 2ನ ನಾವು ಯೂನಿಟ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಓಕೆ, ಈ ಈಕ್ವೇಷನ್ನ ನೀವು ಗ್ಯಾಪ್ನ ಇಟ್ಕೊಂಡ್ಬಿಡ್ಬೇಕು. ನೋಡಿ 10A ಪ್ಲಸ್ ಬಿ ಅಂತ ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಓಕೆ, ಅಂದರೆ 10th ಪ್ಲೇಸು ಮತ್ತು ಯೂನಿಟ್ಸ್ ಪ್ಲೇಸು ಅಂತ. ಈಗ ನೋಡಿ, ವೆನ್ 18 ಈಸ್ ಆ್ಯಡೆಡ್ ಟು ದ ನಂಬರ್ಸ್ ದ್ಯಾನ್, ಓಕೆ 18 ಈಸ್ ಆ್ಯಡೆಡ್ ಟು ದ ನಂಬರ್. ನೋಡಿ ನಂಬರ್ ಯಾವುದು ಅಂತ ಗೊತ್ತಿಲ್ಲ ನಮಗೆ. ಸೊ ನಂಬರ್ ಏನಾಗಿರ್ಬೋದು, ಸೊ 10A ಪ್ಲಸ್ ಬಿ ಇದು ನಂಬರು, ಒಂದು ನಂಬರ್, ಯಾವುದೋ ಒಂದು ನಂಬರ್. ಇದಕ್ಕೆ ಏನು ಮಾಡ್ತಾರಂತೆ, 18 ಆ್ಯಡ್ ಮಾಡ್ತಾರಂತೆ. ಸೊ ದ್ಯಾನ್ ಡಿಜಿಟ್ಸ್ ಆರ್ ರಿವರ್ಸ್ಡ್. ಓಕೆ, ಡಿಜಿಟ್ಸ್ ಅಂದರೆ 10A ಇರೋದೇನಾಗುತ್ತೆ ಬಿ ಆಗ್ತದೆ, ಬಿ ಇರೋದೇನಾಗುತ್ತೆ ಎ ಆಗುತ್ತೆ. ಓಕೆ, ಇದನ್ನು ಈಕ್ವೇಷನ್ 1 ಅಂತ ಇಟ್ಕೊಂಡಿರೋಣ. ಓಕೆ, ಸೊ ದ್ಯಾನ್ ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಓಕೆ, ಸೊ 18 ಈಸ್ ಈಕ್ವಲ್ ಟು 10A ಪ್ಲಸ್ ಬಿ ಮೈನಸ್ 10B ಮೈನಸ್ ಎ ಆಗುತ್ತೆ. ಅಂದರೆ 10A ಪ್ಲಸ್ ಬಿನ ಈ ಕಡೆ ತಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗ್ತದೆ. 18 ಈಸ್ ಈಕ್ವಲ್ ಟು 10A ಮೈನಸ್ ಎ, 1A ಉಳ್ಕೊಳ್ಳುತ್ತೆ, ಸಾರಿ 9A ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. 9 ಕಾಮನ್ ತೆಗೆದ್ರೆ ಅದೇ ರೀತಿ 10B ಮೈನಸ್ ಬಿ ಉಳಿದ್ರೆ ಅಲ್ಲೂ ಕೂಡ 9B ಬರುತ್ತೆ. ಸೊ ಎ ಮೈನಸ್ ಬಿ ಬರುತ್ತೆ. 9 1s 9 2s. ಸೊ ಎ ಈಸ್ ಈಕ್ವಲ್ ಟು ಅಥವಾ ಬಿ ಈಸ್ ಈಕ್ವಲ್ ಟು ಎ ಮೈನಸ್ 2 ಅಂತ ಬರುತ್ತೆ, ಅಥವಾ ಬಿ ಮೈನಸ್ ಎ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ ನಿಮಗೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೋಬೋದು. ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತ ಬರುತ್ತೆ, ಇಟ್ಕೊಳ್ಳೋಣ. ಈಗೇನು ಮಾಡೋಣ, ನಾವು ಈಕ್ವೇಷನ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ಈಕ್ವೇಷನ್, ಮೊದಲನೇ ಈಕ್ವೇಷನ್ ತೊಗೋತೀನಿ ನೋಡಿ, ಎ ಇಂಟು ಬಿ. ನೋಡಿ ಎ ಇಂಟು ಬಿ ಇದೆಯಲ್ಲ ಸ್ಟೂಡೆಂಟ್ಸ್, ಅದನ್ನು ತೊಗೋತೀನಿ. ನೋಡಿ ಎ ಅಂದರೆ ಇಲ್ಲಿ ಈಕ್ವೇಷನ್ 2ಲಿ ಎ ಈಸ್ ಈಕ್ವಲ್ ಟು ಏನು ಬಂದಿದೆ, ಬಿ ಮೈನಸ್ ಎ ಅಂತಿದೆ. ಓಕೆ, ನಾನು ಅದನ್ನೇನು ಮಾಡ್ಕೊತೀನಿ, ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ದ್ಯಾನ್ ಬಿ ಇಂಟು ಬಿ, ಬಿ ಸ್ಕ್ವೇರ್ ಮೈನಸ್ 2B ಮೈನಸ್ 8, ಅಂದರೆ 8ನ ಈ ಕಡೆ ತೊಗೊಂಡ್ರೆ ಇಲ್ಲಿ 0 ಇರುತ್ತೆ. ಓಕೆ, ಸೊ ದ್ಯಾನ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬಿ ಸ್ಕ್ವೇರ್ ಮೈನಸ್
4b minus 2b minus 8 minus 0 ಅಂತ ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ b ಇಂಟು b ಮೈನಸ್ 4 ಪ್ಲಸ್ 2 ಇಂಟು b ಮೈನಸ್ 4 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಫೈನಲ್ ಆಗಿ ನಿಮಗೆ b ಮೈನಸ್ 4 b ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಓಕೆ, ಸೊ ಈಗ ನಾವು ಯಾವ್ದಾದ್ರು ಒಂದು ಈಕ್ವೇಷನ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಏನಾಗುತ್ತೆ, ಅಥವಾ ಬಿ ಪ್ಲಸ್ 2 ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಬಿ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಥವಾ ಬಿ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಓಕೆ, ಅಥವಾ ಇದು ಮೈನಸ್ ಬಂದಾಗ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಸ್ಟೂಡೆಂಟ್ಸ್. ನೋಡಿ ಇನ್ನೊಂದು ಈಕ್ವೇಷನ್ ಬಿ ಮೈನಸ್ 4 ಇಸ್ ಈಕ್ವಲ್ ಟು 0 ಇದೆ. ಸೊ 4ನ ನೀವು ಈ ಕಡೆ ತೊಗೊಂಡು ಏನಾಗುತ್ತೆ ಪ್ಲಸ್ 4 ಆಗುತ್ತೆ. ಸೊ ಬಿ ಈಸ್ ಈಕ್ವಲ್ ಟು 4 ಬರುತ್ತೆ. ಸೊ ಬಿ ಈಸ್ ಈಕ್ವಲ್ ಟು 4 ಬಂದ ತಕ್ಷಣ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ. ಸೊ ಎ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಬಿ ಮೈನಸ್ ಎ ಇದೆ. ನೋಡಿ ಬಿ ಮೈನಸ್ ಎ ಇದೆ. ಸೊ ಅದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಈಗ ಬಿ ಸಾರಿ ಎ ಈಸ್ ಈಕ್ವಲ್ ಟು ಬಿ ನಮಗೆ ವ್ಯಾಲ್ಯೂ ಗೊತ್ತಿದೆ ಎಷ್ಟು 4. ಸೊ ಎ ಎಷ್ಟು 2, ಎ ಈಸ್ ಈಕ್ವಲ್ ಟು 2 ಬರುತ್ತೆ. ಅಂದರೆ 2 ಮತ್ತು 4, ಎ ಪ್ಲೇಸಲ್ಲಿ 2 ಇದೆ, ನೆಕ್ಸ್ಟ್ ಬಿ ಪ್ಲೇಸಲ್ಲಿ 4 ಇದೆ. ಸೊ 24 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ದ 7th ಡೇ, ಅದು ಕ್ಲೇ ಅಲ್ಲ, ಇಟ್ಸ್ ಎ ಡೇ. ಓಕೆ, ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಫ್ ದ 7th ಡೇ ಆಫ್ ದ ಮಂತ್ ಇಸ್ 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. ಓಕೆ, 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. ಫಾರ್ ಎಕ್ಸಾಂಪಲ್ ನಿಮಗೆ 7th ಡೇ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಸಪೋಸ್ ನೀವು ಸಂಡೇ ಅಂತ ತಗೊಂಡ್ರೆ ಸ್ಯಾಟರ್ಡೇ ನಿಮಗೆ 7th ಡೇ ಬರುತ್ತೆ. ಬಟ್ ಇಲ್ಲೇನು ಹೇಳಿದ್ದಾನೆ, ಇಫ್ ದ 7th ಡೇ ಆಫ್ ದ ಮಂತ್ ಇಸ್ 3 days ಅರ್ಲಿಯರ್ ದ್ಯಾನ್ ಫ್ರೈಡೇ. 3 days ಅರ್ಲಿಯರ್ ದ್ಯಾನ್ ಫ್ರೈಡೇಸ್ ಅಂತ ಹೇಳಿದ್ರೆ ನೋಡಿ, ಥರ್ಸ್ಡೇ, ವೆಡ್ನೆಸ್ಡೇ, ಟ್ಯೂಸ್ಡೇ. 3 days ಅರ್ಲಿಯರ್ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಟ್ಯೂಸ್ಡೇ ಏನಾಗುತ್ತೆ 7th ಡೇ ಆಫ್ ದಟ್ ಪರ್ಟಿಕ್ಯುಲರ್ ಮಂತ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾನೆ, ವಾಟ್ ಈಸ್ ದ ಡೇ ವಿಲ್ ಬಿ ಆನ್ ದ 19th ಡೇ ಆಫ್ ದ ಮಂತ್ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ 7th ಡೇ ಟ್ಯೂಸ್ಡೇ ಆದರೆ 14th ಡೇನೂ ಟ್ಯೂಸ್ಡೇ ಇರುತ್ತೆ. ಓಕೆ, ನೆಕ್ಸ್ಟು 21st ಡೇನೂ ಕೂಡ ನಿಮಗೆ ಟ್ಯೂಸ್ಡೇನೇ ಇರುತ್ತೆ. ಓಕೆ, ಆ ಮಂತ್ ಸಿಂಪಲಾಗಿ ನೀವು ನೋಡ್ಬೇಕಾದ್ರೆ. ಓಕೆ, ಸೊ ಅವನೇನು ಕೇಳಿರೋದು 19th ಡೇ. ಇಲ್ಲಿ ನೋಡಿ 21th ಡೇ ನಿಮಗೆ ಟ್ಯೂಸ್ಡೇ ಇದೆ, 20th ಡೇ ಏನಾಗುತ್ತೆ ಹಿಂದೆ ಹೋಗಿ ಮಂಡೇ ಆಗುತ್ತೆ. ಸೊ 19th ಡೇ ಏನಾಗುತ್ತೆ ಸ್ಟೂಡೆಂಟ್ಸ್, ಸಂಡೇ ಆಗ್ತದೆ. ಸೊ ಸಂಡೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ in a queue in 17th from the first and 13th from the last. How many people standing in the queue? ಇದಕ್ಕೊಂದು ಸ್ಮಾಲ್ ಫಾರ್ಮುಲಾ ಇದೆ, ಅದನ್ನು ಅಪ್ಲೈ ಮಾಡಿಕೊಡಿ ನಿಮ್ಗೆ ಆನ್ಸರ್ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಸೈಡ್ -1 ಮಾಡಿಕೊಡಿ. ಇಲ್ಲಿ ಫ್ರಮ್ ದ ಫಸ್ಟ್ ಟು ಫ್ರಮ್ ದ ಲಾಸ್ಟ್ ಅಂತ ಹೇಳಿದ್ದೇನೆ. ಫ್ರಮ್ ದ ಫಸ್ಟ್ ಟು 17 ಅಂತೆ, ಫ್ರಮ್ ದ ಲಾಸ್ಟ್ ಟು 13 ಅಂತೆ, -1 ಮಾಡಿ. ದಟ್ ಈಸ್ 30 - 1 is equal to 29. ಸೊ 29 is the right answer. Okay, next question ನೋಡಿ. If a car is depreciated on written down value method, if present value of the car is 6 lakh, what is the written down value after 4 years ಅಂತ ಕೇಳಿದ್ದೇನೆ. ನೋಡಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮಲ್ಲಿ ಪರ್ಸೆಂಟೇಜನ್ನ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಕೊಟ್ಟಿದ್ದಾನೆ, ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾನೆ ಆ ಪ್ರಾಬ್ಲಮಲ್ಲಿ. ಸೊ ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲದೆ ಇರೋ ಕಾರಣ ನಿಮಗೆ ಇದು ಪ್ರಾಬ್ಲಮ್ಮು ಸೊಲ್ಯೂಷನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ KA ಅಥಾರಿಟಿನೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೆ. Okay, moving on to the next question. Ramesh borrowed rupees 1 lakh at 8% compound interest. Okay, interest is compounded annually. How much should he repay at the end of the first year so that he repaying rupees 54,000? ಅದು Z ಅನ್ನೋದು ರುಪೀಸು, ಅದು ಸ್ವಲ್ಪ ಇದಾಗಿದೆ. 54,000 at the end of the second year. ಅವನು ಸೆಕೆಂಡ್ ಇಯರ್ 54,000 ಕೊಡ್ತಾನಂತೆ, ಫಸ್ಟ್ ಇಯರ್ ಎಷ್ಟು ಕೊಡಬೇಕು ಅಂತ ಕೇಳಿದ್ದಾನೆ. ಓಕೆ, ಜನರಲಿ ನೀವು ಮೊದಲನೇ ವರ್ಷಕ್ಕೆ 1 ಲ್ಯಾಕ್ಗೆ 8% ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್, 8,000 rupees ಆಗುತ್ತೆ. ಸೊ ಅಲ್ಲಿಗೆ 1,08,000 ಈ ಶುಡ್ ಪೇ ಅಟ್, ಇನ್ ಕೇಸ್ ಅವ್ನು ಪೇ ಮಾಡಿದ್ರೆ ಫಸ್ಟ್ ಇಯರು 1,08,000 ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾನೆ, 54,000 ಸೆಕೆಂಡ್ ಇಯರ್ ಪೇ ಮಾಡ್ತಾನಂತೆ. 54,000 ಸೆಕೆಂಡ್ ಇಯರ್ ಪೇ ಮಾಡ್ತಾನೆ ಅಂತ ಹೇಳಿದ್ರೆ ಆ 54,000 108% ಆಗುತ್ತೆ ಸ್ಟೂಡೆಂಟ್. ನೋಡಿ 100 + 8 108% ಈಸ್ ಈಕ್ವಲ್ ಟು ಎಷ್ಟು, 100%. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು 50,000 ಬರುತ್ತೆ. ಓಕೆ, ಅಂದರೆ ಈ 50,000ನ 1,08,000
ಮೈನಸ್ ಮಾಡಿದ್ರೆ ನಿಮಗೆ ಉಳ್ಕೊಳ್ಳೋದು 58,000. ಈ 58,000ನ ಅವನು ಫಸ್ಟ್ ಇಯರ್ ಪೇ ಮಾಡಿದ್ರೆ ಸೆಕೆಂಡ್ ಇಯರ್ ಅವನು ಎಷ್ಟು ಪೇ ಮಾಡ್ಬೋದು? 54,000 ಪೇ ಮಾಡ್ಬೋದು. ಸೊ ಅವಲಿಗೆ ಇಲ್ಲಿ ನೋಡಿ 1,08,000. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನಿಮಗೆ 1,12,000 ಆಗುತ್ತೆ. ಅಂದರೆ ಇನ್ನೂ 4,000 ಸೆಕೆಂಡ್ ಇಯರ್ಗೆ ಅವನಿಗೆ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಿದಾಗೆ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 58,000. ಓಕೆ. ಇಫ್ the diagonals of a rhombus are 8 centimeters and 10 centimeters respectively. ನೋಡಿ ಏರಿಯಾ ಆಫ್ ಎ ರೋಂಬಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಏರಿಯಾ ಆಫ್ ರೋಂಬಸ್ ಅಂತ ಹೇಳಿದ್ರೆ 1/2 ಇಂಟು D1 ಇಂಟು D2 ಅಂತ ಹೇಳ್ತೀವಿ. ಸೊ ಅವನೇ ಕೊಟ್ಟಿದ್ದಾನೆ D1 ಅಂದ್ರೆ ಏನು ಅಂತ. D1 ಎಷ್ಟಂತೆ 8, D2 ಎಷ್ಟಂತೆ 10. ಸೊ 2 1s are 2 4s are, so 40 centimeters square is the right answer. Okay, if the sum of the first 11 terms in the arithmetic progression are equals to, sum of the, for example, m anta tagona, sum of the first 11 terms m anta tagona plus equals to the first terms, this is 11th term, this is 19th term, idu n anta tagona is equal to ಏನಾಗುತ್ತೆ. m plus n is equal to 0 ಅಂತ ತಗೊಂಡು ಆವಾಗ ಏನಾಗುತ್ತೆ? ಸಮ್ ಆಫ್ 11 ಟರ್ಮ್ ಪ್ಲಸ್ ಸಮ್ ಆಫ್ 19 ಟರ್ಮ್ ಏನಾಗುತ್ತೆ ಸ್ಟೂಡೆಂಟ್ಸ್? 30 ಆಗುತ್ತೆ. ದೆನ್ ವಾಟ್ ಈಸ್ ದ ಸಮ್ ಆಫ್ ದಿ 13th ಟರ್ಮ್ ಅಂತ ಕೇಳಿದ್ದೇನೆ. ಸೊ 13th ಟರ್ಮ್ ಅಂತ ಹೇಳಿದ್ರೆ 30 minus 30 is equal to 0. That is the right answer. Okay, if a milkman mixtures 20 liters of water with 80 liters of ಮಿಲ್ಕ್ಸ್ ಅಂತ ಹೇಳಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಇದು ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ರೇಷಿಯೋನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರಾಬ್ಲಮ್. ಸೊ ವಾಟರ್ ಇಷ್ಟು ಮಿಲ್ಕ್ ಅಂತ ತಗೊಳ್ಳೋಣ. ಸೊ ವಾಟರ್ ಇಷ್ಟು ಮಿಲ್ಕ್ ಅಂತ ಹೇಳಿದ್ರೆ ಮೊದಲು 20 ಇತ್ತು ಮಿಲ್ಕು, ವಾಟರು 80% ಇತ್ತು. ಹೌದಲ್ಲ? 80 liters of milks and 20 liters of water. ಇದೇನಾಗುತ್ತೆ 1:4 ಇದೆ. ರೇಷಿಯೋ ಇಟ್ಕೊಳ್ಳೋಣ. ನೆಕ್ಸ್ಟು ಆಫ್ಟರ್ ಸೆಲ್ಲಿಂಗ್ 1/4 ಆಫ್ ದ ಮಿಕ್ಸ್ಚರ್. ಸೊ ನೋಡಿ 1/4 ಆಫ್ ದ ಮಿಕ್ಸ್ಚರ್ ಅಂತ ಹೇಳಿದ್ರೆ ಸಪೋಸ್ 100 ಲೀಟರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. 100 ಲೀಟರ್ಸಲ್ಲಿ 1/4 ಆಫ್ ದ ಮಿಕ್ಸ್ಚರ್ ಸೇಲ್ ಆಗುತ್ತಂತೆ. ಅಂದರೆ ಎಷ್ಟು ಸೇಲ್ ಆಗುತ್ತಂತೆ? 25 ಲೀಟರ್ ಸೇಲ್ ಆಗುತ್ತಂತೆ. ಅಲ್ಲಿಗೆ ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ ಸ್ಟೂಡೆಂಟ್ಸ್? ರಿಮೈನಿಂಗ್ 75 ಲೀಟರ್ಸ್ ಉಳ್ಕೊಂಡಿದೆ. ಈ 75 ಲೀಟರ್ಸ್ ಇರಲಿ. He adds water to replenish the quantity as he has sold. What is the current proportion of the water ಅಂತ ಕೇಳಿದ್ದಾನೆ. ಸೊ ನಾವೇನು ಮಾಡೋಣ ಈಗ? ಈ ರೇಷಿಯೋ ಯೂಸ್ ಮಾಡಿಕೊಂಡು ವಾಟರ್ ಎಷ್ಟಿದೆ ಅಂತ ನೋಡೋಣ. ಉಳ್ಕೊಂಡಿರೋದು 75 ಲೀಟರ್ಸು. ಅದರಲ್ಲಿ ವಾಟರ್ ಎಷ್ಟಾಗ್ತದೆ? 1/5 ಆಗುತ್ತೆ. ಸೊ 1/5 ಅಂತ ಹೇಳಿದ್ರೆ 15 ಬರುತ್ತೆ. ನೆಕ್ಸ್ಟು ಮಿಲ್ಕ್ ಎಷ್ಟು ಉಳ್ಕೊಂಡಿದೆ? 75. ಅಂದರೆ ಮಿಲ್ಕ್ ಪಾರ್ಟ್ ಎಷ್ಟು ಅಂತ. ಈ 75ಅಲ್ಲಿ ಉಳ್ಕೊಂಡಿರೋ 75 ಲೀಟರ್ಸಲ್ಲಿ ವಾಟರ್ ಪಾರ್ಟ್ ಎಷ್ಟು? 15 ಲೀಟರ್ಸು. ಮಿಲ್ಕ್ ಪಾರ್ಟ್ ಎಷ್ಟು? 4/5. ಅಂದರೆ ನಾನು ಈ ರೇಷಿಯೋಸ್ ಹಾಕೊಂಡಿದ್ದೀನಿ. ಈ ರೇಷಿಯೋ ಪ್ರಕಾರ ಎಷ್ಟಿದೆ? 60 ಇದೆ. ಸೊ ಟೋಟಲ್ ಎಷ್ಟಾಯಿತು? 75. ಸೊ ಇವಾಗ ಏನು ಹೇಳ್ತೇನೆ ಅವನು? ಆಫ್ಟರ್ ಸೆಲ್ಲಿಂಗ್ 1/4 ಆಫ್ ದ ಮಿಕ್ಸ್ಚರ್ ಈ ಆ್ಯಡ್ಸ್ ವಾಟರ್ ಟು ರೀಪ್ಲೇಸ್ ದ ಕ್ವಾಂಟಿಟಿ ದಟ್ ಈ ಹ್ಯಾಸ್ ಸೋಲ್ಡ್. ಸೊ ಅವನು ಏನು ವಾಟರ್ ನೋಡಿ 15 ಇದೆ ಇಲ್ಲಿ. 15 ಪ್ಲಸ್ ಎಷ್ಟು ಸೇಲ್ ಆಗಿದ್ದು? 25 ಲೀಟರ್ಸು. ಆ 25 ಲೀಟರ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾನಂತೆ. ದೆನ್ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾನೆ. ಸೊ ದಿಸ್ ವಿಲ್ ಬಿ 40:60 ಆಗುತ್ತೆ. ಸೊ 2 2s are 2 3s are. ಸೊ ರೇಷಿಯೋ ಈಸ್ 2:3. ನೆಕ್ಸ್ಟ್, ಹೌ ಮೆನಿ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9 ಬಿಟ್ವೀನ್ 1 and 300 ಅಂತ ಹೇಳಿದ್ದಾನೆ. ಸೊ 1 to 300 ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಡಿವಿಸಿಬಲ್ ಬೈ 9 ಅಂದರೆ ನೋಡಿ ಸ್ಟೂಡೆಂಟ್ಸ್, 9 10s are 80. ಸೊ 9 10s are 80 ಆಗುತ್ತೆ. 9 20s are 180. 9 30s are 270. ನೋಡಿ 9 ಅಂದರೆ 30 ಟೈಮ್ಸ್ ಆಯ್ತು. ಇಲ್ಲಿ 270 ತನಕ 30 ಟೈಮ್ಸ್ ಆಯಿತು. ನೆಕ್ಸ್ಟು ಇಲ್ಲಿಂದ ನೀವು 3 ಟೈಮ್ಸ್ ಅಂತ ತಗೊಂಡ್ರೆ 27 ಅಂದರೆ 297 ತನಕ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ 3s. ಸೊ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೋದು? 33 ಟೈಮ್ಸ್ ಮಲ್ಟಿಪ್ಲೈನ ಮಾಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 729? 729 ಸ್ಕ್ವೇರ್ ರೂಟ್ ಕೇಳಿದ್ದಾನೆ. ಸೊ ಡೈರೆಕ್ಟಾಗಿ ನೀವು
27 ಅಂತ ಹೇಳ್ಬೋದು. ನೋಡಿ ಸ್ಟೂಡೆಂಟ್ಸ್, 1 ಸ್ಕ್ವೇರ್ ಟು 30 ಸ್ಕ್ವೇರ್ಸು ಯಾವುದೇ ಎಕ್ಸಾಮ್ ಆದರೂ ಕೂಡ ನೀವು ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೆಟ್ ಮಾರ್ಕ್ಸ್ ಈಸಿಲಿ. ನೋಡಿ ಜಸ್ಟ್ ಸೆಕೆಂಡ್ಸಲ್ಲಿ ನಿಮ್ಗೆ ಏನಾಗುತ್ತೆ ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, when you write down all the numbers from 1 to 100, how many times would you write 7? So right answer is 20 times ಬರುತ್ತೆ ಸ್ಟೂಡೆಂಟ್ಸ್. ಅಂದರೆ 7, 17, 27 ಈ ರೀತಿ ಮಾಡ್ಕೊಂಡೋದ್ರೆ ನಿಮಗೆ ಅಲ್ಲಿ 10 ಟೈಮ್ಸ್ ಬರುತ್ತೆ. ನೆಕ್ಸ್ಟು 70, 71, 72 ಅಂತ ಮಾಡಿದ್ರೆ ಅಲ್ಲಿ ನಿಮ್ಗೆ 10 ಟೈಮ್ಸ್ ಬರುತ್ತೆ. ಸೊ ಟೋಟಲ್ಲು 20 ಟೈಮ್ಸ್ ಬರುತ್ತೆ ನಿಮಗೆ. ಸೊ ನೀವು ಒಂದ್ಸರಿ ಚೆಕ್ ಮಾಡಿ. ಓಕೆ, ನೆಕ್ಸ್ಟು ಟರ್ಮ್ ಏನಂತ ಕೇಳಿದ್ದೀನಿ. ಓಕೆ, ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಅಂತ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಬರೋಣ. ಆಲ್ವೇಸ್ ಯು ಗೋ ವಿತ್ ದ ಡಿಫ್ರೆನ್ಸ್ ಫಸ್ಟ್. ಸೊ ಡಿಫ್ರೆನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಬೇರೆ ಮಾಡೋಣ. ಸೊ ಡಿಫ್ರೆನ್ಸ್ ಏನಿದೆ ಇಲ್ಲಿ 8 ಇದೆ, ಇಲ್ಲೇನಿದೆ 26 ಇದೆ. ಸೊ 8 to 26 ಯಾವುದೇ ರೀತಿಯಾದಂಥ ಒಂದು ಕನೆಕ್ಷನ್ ಇಲ್ಲ. ಸೊ ಬೇರೆ ಏನಿದೆ ನೋಡ್ತಾ ಬರೋಣ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 13, 25. ಸೊ 13 2s ಮಾಡ್ಬೋದು ನೀವು. 13 2s ಏನಾಗುತ್ತೆ 26 ಆಗುತ್ತೆ. ಇಲ್ಲಿ 25 ಇದೆ ಅಂದರೆ -1 ಆಗಿದೆ. ಓಕೆ, ಸೊ ನೆಕ್ಸ್ಟ್ ಚೆಕ್ ಮಾಡಿ. ಸೊ 25 2s ಏನಾಗುತ್ತೆ 50 ಆಗುತ್ತೆ. 50 +1 ಆಗಿದೆ. ಓಕೆ, 50 + 1 is 51. ಅದೇ ರೀತಿ 51 × 2 ಮಾಡಿದ್ರೆ 102 ಬರುತ್ತೆ. 102 -1. So it is following into 2 +1 -1 into 2 +1 into 2 -1 into 2 +1. ನೆಕ್ಸ್ಟ್ ಏನಾಗಬೇಕು into 2 -1 ಆಗಬೇಕು. 203 into 2 406 ಆಗುತ್ತೆ. -1 ಅಂತ ಹೇಳಿದ್ರೆ 405. So 405 is the right answer. Next, at the end of the meeting 10 people prevent shake hand with each other. Okay, so end of the meeting 10 ಜನ ಇದಾರಂತೆ. ಫಾರ್ ಎಕ್ಸಾಂಪಲ್ A B C D E F G H I J 10 ಜನ ಇದ್ದಾರೆ ಅನ್ಕೊಳ್ಳಿ. Of the end of the meeting 10 people prevent shake hand with each other. Totally, what is the total number of shake hand? Okay, ಇಲ್ಲಿ ನೋಡಿ, A will shake hand students. Okay, A will shake hand with, ನೋಡಿ ಎ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ಎಷ್ಟು ಜನ ಇದ್ದಾರೆ 9 ಜನ ಇದ್ದಾರೆ. ಅವ್ನು ಎಷ್ಟು ಜನದ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ 9 ಮೆಂಬರ್ಸ್ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ನೆಕ್ಸ್ಟ್ ಬಿ ನೋಡ್ತೀನಿ. ಸೊ ಬಿ ವಿಲ್ ಶೇಕ್ ಹ್ಯಾಂಡ್ ವಿತ್, ನೋಡಿ ಸ್ಟೂಡೆಂಟ್ಸ್, ಆಲ್ರೆಡಿ ಬಿ ಎ ಜೊತೆ ಶೇಕ್ ಹ್ಯಾಂಡ್ ಮಾಡಾಗಿದೆ. ಇನ್ನೆಷ್ಟು ಜನ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾನೆ 8 ಮೆಂಬರ್ಸ್ ಜೊತೆ. ಅದೇ ರೀತಿ ಸಿಗೆ ಬರ್ತೀನಿ. ಓಕೆ, ಸೊ ಸಿ ಇಲ್ಲಿ ಆಲ್ರೆಡಿ ಬಿ ಜೊತೆ ಶೇಕ್ ಹ್ಯಾಂಡ್ ಮಾಡಿರ್ತಾನೆ. ಎಷ್ಟು ಜನ ಜೊತೆ ಅವನು ಮಿಕ್ಕಿದ್ ಮಾಡ್ತಾನೆ 7. ಅದೇ ರೀತಿ ನೀವು ಮಾಡ್ಕೊಂಬಂದ್ರೆ 6 5 4 3 2 1 ಫೈನಲಿ 0 ಬರುತ್ತೆ. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ 45 ಆಗುತ್ತೆ. ಅಂದರೆ 9 + 8 + 7 + 6 + 5 + 4 + 3 + 2 + 1 + 0 ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಟೈಮ್ಸ್ ಆಗುತ್ತೆ 45 ಬರುತ್ತೆ. 45 is the right answer. Okay, sum of the any 4 consecutive number. Okay, ನೋಡಿ ಸ್ಟೂಡೆಂಟ್ಸ್, any 4 consecutive numbers ಅಂದರೆ 1 2 3 4 ಅಂತ ಅರ್ಥ. ಸೊ ಎಷ್ಟು ಬರುತ್ತೆ 3 + 3 4 + 10. ಯಾವ್ದಾದ್ರು ನಂಬರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ಲು 6 7 8 9 ಅಂತಲೂ ತಗೊಳ್ಳಿ. ನಿಮಗೆ 6 6 12 1 13 22 30 ಬರುತ್ತೆ. ನೋಡಿ, ಇದು ಎಲ್ಲ ಏನು ಬರುತ್ತೆ ಸ್ಟೂಡೆಂಟ್ಸ್, ಈವನ್ ನಂಬರ್ ಬರ್ತವೆ. ಏನೇ ಕನ್ಸಿಕ್ಯೂಟಿವ್ ನಂಬರ್ಸ್ ಯಾವುದೇ 4 ನಂಬರ್ಸ್ನ ತಗೊಂಡ್ರೆ ನಿಮಗೆ ಅದೇನಾಗಿರುತ್ತೆ ಈವನ್ ನಂಬರ್ಸು ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಇಫ್ x is equal to 122 plus 132, ಸಾರಿ ಅದು 12 ಸ್ಕ್ವೇರ್ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ತಪ್ಪಾಗಿದೆ. 12 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ ಮೈನಸ್ 15 ಸ್ಕ್ವೇರ್. ಓಕೆ, ಸೊ ನಾನು ಆಲ್ರೆಡಿ ನಿಮಗೆ ಈಗ ತಾನೇ ಒಂದು 729 ಬಂದಾಗ ಹೇಳಿದೆ ಸ್ಟೂಡೆಂಟ್ಸ್, 1 ಸ್ಕ್ವೇರ್ ಟು 30 ಸ್ಕ್ವೇರ್ ನೀವು ಗ್ಯಾಪ್ನ ಇಟ್ಕೊಂಡಿದ್ರೆ ನೋಡಿ 2 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಸೊ ಅದಕ್ಕೆ ನಾನು ಹೇಳೋದು ನಿಮಗೆ. ಸೊ 1 to 30 ಸ್ಕ್ವೇರ್ಸು ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಈಸಿಯಾಗಿ ಮಾಡ್ತೀನಿ ನಾನು. ಸೊ 12 ಸ್ಕ್ವೇರ್ is 144, 13 ಸ್ಕ್ವೇರ್ is 169,
and 14 square is 196 and 15 square is 225. ಇಲ್ಲಿ ನೋಡಿ 6 4 10 19 1 10 16 20 2 509 ಮೈನಸ್ 225 ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರು ಬರ್ತದೆ. ದಟ್ ಈಸ್ 284 ಬರುತ್ತೆ ನಿಮಗೆ. ಸೊ 284 ಬರುತ್ತೆ, ಮೈನಸ್ ಅಲ್ಲ. ಓಕೆ, 284 ಈಸ್ ಡಿವೈಡೆಡ್ ಬೈ 50 ಅಂತ ಹೇಳಿದ್ದೇನೆ. ಓಕೆ, ಡಿವೈಡೆಡ್ ಬೈ 50 ಮಾಡಿದ್ರೆ ನಿಮಗೆ ಆನ್ಸರು ನಿಯರೆಸ್ಟ್ ಆನ್ಸರ್ ಹಾಕಿ, ನಿಯರೆಸ್ಟ್ ಆನ್ಸರ್ 34 ಬರುತ್ತೆ ನಿಮಗೆ. ಸೊ 50 ಅಂತ ಹೇಳಿದ್ರೆ ನಿಮಗೆ. ಓಕೆ, ಡಿವೈಡೆಡ್ ಬೈ ಎಕ್ಸ್, ವೆನ್ ಎಕ್ಸ್ ಇಸ್ ಡಿವೈಡೆಡ್ ಬೈ 50 ಅಂದರೆ ಎಕ್ಸು ನಿಮ್ಗೆ ಬಂದಿರೋ 284 ಡಿವೈಡೆಡ್ ಬೈ 50 ಮಾಡಿ. ಸೊ 50 ಮಾಡಿದ್ರೆ ನಿಮಗೆ ಆನ್ಸರು 34 ಬರುತ್ತೆ. ಸೊ 50 ಮಾಡಿದ್ರೆ ಬರೋಲ್ಲ ಸ್ಟೂಡೆಂಟ್ಸ್, ಅದು 5 ಆ್ಯಕ್ಚುಲಿ ಡಿವೈಡೆಡ್ ಬೈ 5, ಅದು ಪ್ರಾಬ್ಲಮ್ ಎಲ್ಲ ತಪ್ಪು ಕೊಟ್ಟಿದ್ದಾನೆ ನಿಮಗೆ. ಡಿವೈಡೆಡ್ ಬೈ 5 ಮಾಡಬೇಕು ನೀವು, ಆವಾಗ 34 ಬರುತ್ತೆ ನಿಮಗೆ. ಓಕೆ, ಯಾಕೆಂತ ಹೇಳಿದ್ರೆ 5 10s are 50, 5 20s are 100. ಸೊ ಅದೇ ರೀತಿ 5 50s is 250. ಓಕೆ, ನೆಕ್ಸ್ಟು 30 ತೊಗೊಂಡ್ರೆ ನೀವು 280 ಆಗುತ್ತೆ, ಅಂದರೆ 6 ಟೈಮ್ಸ್ ಆಗುತ್ತೆ ನಿಮಗೆ. ನಿಯರೆಸ್ಟ್ ಆನ್ಸರ್ 34 ಬರುತ್ತೆ. ಕ್ವಶನ್ ರಾಂಗ್ ಇರೋದ್ರಿಂದ ನೀವು ಏನೂ ವರಿ ಮಾಡ್ಕೋಬೇಕಾಗಿಲ್ಲ. ನೆಕ್ಸ್ಟು, A is twice as B and B is thrice as is C. ಓಕೆ, ದ ಫಾಸ್ಟ್ ಅದು. ಓಕೆ, ಫಿಸ್ಟ್ ಆಗ್ಬಿಟ್ಟಿದೆ, ಫಾಸ್ಟ್ ಅದು ಸ್ಟೂಡೆಂಟ್ಸ್. ಓಕೆ, ಥ್ರೈಸ್ ಫಾಸ್ಟ್ ಆಸ್ ಸಿ, ದ ಜರ್ನಿ ಕವರ್ಡ್ ಸಿ. ಓಕೆ, ಇಲ್ಲೇನು ಹೇಳಿದ್ದಾನೆ ಅಂದರೆ ಫಸ್ಟು ಸಿನ ನಾನು ತಗೋತೀನಿ ಸ್ಟೂಡೆಂಟ್ಸ್. ಓಕೆ, ಎ ಇಸ್ ಟ್ವೈಸ್ ಆಸ್ ಬಿ ಆ್ಯಂಡ್ ಬಿ ಇಸ್ ಥ್ರೈಸ್ ಆಸ್ ಸಿ ಅಂತ ಹೇಳಿದೆ. ಸೊ ಅಲ್ಲಿಗೆ ಸಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ ನಿಮಗೆ ಬಿ ಏನಾಗುತ್ತೆ, ಥ್ರೈಸ್ ಆಫ್ ಎಕ್ಸ್. ಓಕೆ, ಅಂದರೆ ಥ್ರೈಸ್ ಆಫ್ ಸಿ ಅಂತ. ನೆಕ್ಸ್ಟು ಎ ಅಂತ ತಗೊಂಡ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಟ್ವೈಸ್ ಆಸ್ ಫಾಸ್ಟ್ ಬಿ. ಓಕೆ, ಟ್ವೈಸು ಅಂದರೆ 2 × 3x, ದಟ್ ಈಸ್ 6x ಆಗುತ್ತೆ. ಓಕೆ, ಸೊ ಇದು ಇನ್ಫಾರ್ಮೇಷನ್ ಕೊಟ್ಟಿರೋದು. ದ ಜರ್ನಿ ಕವರ್ಡ್ ಬೈ ಸಿ ಇನ್ 54 minutes ವಿಲ್ ಬಿ ವಿಲ್ ಬಿ ಕವರ್ಡ್ ಬೈ ಬಿ ಈಸ್. ಓಕೆ, ಬಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕಾಗತ್ತೆ. ಇಲ್ಲಿ ನೀವು ತಗೊಂಡ್ರೆ ಆ ರೀತಿ ತಗೊಂಡ್ರೆ ರೇಷಿಯೋ ತಗೊಳ್ಳಿ ಸ್ಟೂಡೆಂಟ್ಸ್. ಎ ಇಷ್ಟು ಬಿ ಇಷ್ಟು ಸಿ ತಗೊಂಡ್ರೆ ನಿಮಗೆ ಎ ನೋಡಿ 6x ಇದೆ, ಬಿ 3x ಆ್ಯಂಡ್ ಸಿ 1, 6:3:1 ಬರುತ್ತೆ. ಓಕೆ, ಓಕೆ, ಇಲ್ಲೇನು ಹೇಳ್ತಿದ್ದೇನೆ, ಸಿ ಅಕಸ್ಮಾತ್ ಸಿ ನಿಮಗೆ 6 minutes ತಗೊಂಡ್ರೆ ಬಿ ಎಷ್ಟು ಮಿನಿಟ್ ತಗೋತಾನೆ, 2 minutes ತಗೋತಾನೆ. ಓಕೆ, ಯಾಕಂದರೆ ಅದರಲ್ಲಿ ಥ್ರೈಸ್ ಆ್ಯಸ್ ಫಾಸ್ಟ್ ಅಂತ ಹೇಳಿದ್ದಾನೆ. ಸೊ ಸಪೋಸ್ ಸಿ ಟೇಕ್ 6 minutes ಆ್ಯಂಡ್ ಬಿ ವಿಲ್ ಟೇಕ್ 2 minutes ಓನ್ಲಿ. ಓಕೆ, ಸೊ ಈ ರೀತಿಯಾಗಿ ಬಂದಾಗ ನಿಮಗೆ ಅವನೇನು ಹೇಳಿದ್ದಾನೆ, ದ ಜರ್ನಿ ಕವರ್ಡ್ ಬೈ ಸಿ ಇಸ್ 54 minutes ಅಂತ ಹೇಳಿದ್ದಾನೆ. ಓಕೆ, 54 minutes ಅಂತ. ಬಿ ಎಷ್ಟು 1/3 ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1/3, ಇದು 1/6 ಇಷ್ಟು 1/3 ಇಷ್ಟು 1/1 ಅಂತ ಆಗ್ತದೆ. ಸೊ ಬಿ ಕವರ್ಡ್ ಎಷ್ಟು ಮಾಡಿದ್ದಾನೆ, ಬಿ ಅಂತ ತಗೊಂಡ್ರೆ ಸರ್ 1/3 ಯಾಕೆ ತಗೊಂಡ್ರೆ, ಬಿಕಾಸ್ ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಬಿ ಈಸ್ ಥ್ರೈಸ್ ಆಫ್ ಸಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಎಷ್ಟು ತಗೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ನಿಮ್ಗೆ ಎಷ್ಟು ಬರುತ್ತೆ, 18 minutes ತಗೋತಾನೆ. ಸೊ 18 minutes ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫ್ರಮ್ 6 boys and 4 girls 5 are to be selected. ಓಕೆ, ಸೊ ಇದು ಕಾಂಬಿನೇಷನ್ ಪ್ರಾಬ್ಲಮ್ ಬರುತ್ತೆ ಸ್ಟೂಡೆಂಟ್ಸ್. ಕಾಂಬಿನೇಷನ್ ಬಂದಾಗ 5 are to be selected in admission. in how many ways can be, it must be exactly 2 girls ಅಂತ ಹೇಳಿದ್ದೇನೆ. ಆವಾಗ ನಿಮ್ಗೆ ಏನಾಗುತ್ತೆ 5C2 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 5C2 ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಮಾಡಿ ನಿಮಗೆ ಯು ವಿಲ್ ಗೆಟ್ 120 ಬರುತ್ತೆ ನಿಮಗೆ. ಸೊ 5C2 ಹೆಂಗೆ ಮಾಡೋದು, that you should know. Okay, so 5 × 4 × 3 × 1 ಬರುತ್ತೆ, ಡಿವೈಡೆಡ್ ಬೈ 5 factorial ಡಿವೈಡೆಡ್ ಬೈ 5 - 3 factorial ಇಂಟು 3 factorial ಬರುತ್ತೆ. ನಿಮಗೆ ಡೈರೆಕ್ಟ್ ಆನ್ಸರು 120 ಬರುತ್ತೆ. ನೀವು ಸೊಲ್ಯೂಷನ್ ಮಾಡಿ ಅದನ್ನು. ಓಕೆ, ನೆಕ್ಸ್ಟ್, ಇನ್ ಎ ರೇಸ್ ಆಫ್ 800 meter ಎ ಕ್ಯಾನ್ ಬೀಟ್ ಬಿ, ಅದು ಹೀಟ್ ಅಂತ ಆಗ್ಬಿಟ್ಟಿದೆ, ಬೀಟ್ ಅದು ಆ್ಯಕ್ಚುಲಿ ಬೀಟ್ ಬಿ ಬೈ 40 meter. ಇನ್ ಎ ರೇಸ್ ಆಫ್ 500 ಬಿ ಕ್ಯಾನ್ ಬೀಟ್ ಸಿ ಬೈ 5 meter. ಇನ್ ಎ ರೇಸ್ ಆಫ್ 200 meter ಅಂತ ಹೇಳಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ ಈಗೇನು ಮಾಡೋಣ, ಎಗೂ ಬಿಗೂ ನಾವು ಕಾಂಬಿನೇಷನ್ ತಗೊಳ್ಳೋಣ.
ಓಕೆ, ಎ ಅಂತ ತಗೊಂಡ್ರೆ ಎ ನೋಡಿ ಸ್ಟೂಡೆಂಟ್ಸ್, ಎ ಫಾರ್ ಎಕ್ಸಾಂಪಲ್ ಇನ್ 800 ರೇಸು ಎ ಬೀಟ್ ಬೈ 740, ಓಕೆ 40 ಮೀಟರ್ಸು, ಅಂದರೆ ಎ ಬಿ ಎಗಿಂತ 40 ಮೀಟರ್ಸ್ ಕಡಿಮೆ ಬಂದಿದ್ದಾನೆ. ಅಂದರೆ 800 ಬಿ ಎ ತಗೊಂಡ್ರೆ ಇವನು ಎಷ್ಟು ತಗೋತಾನೆ, 760 ತಗೋತಾನೆ. ಓಕೆ, ದಿಸ್ ಇಸ್ ವಾಟ್ ದೇ ಆರ್ ಗಿವನ್. ನೆಕ್ಸ್ಟ್ ಅದೇ ರೀತಿ ಬಿ ಇಸ್ ಟು ಸಿ ತಗೋತೀನಿ. ಇನ್ನು 500 ರೇಸು 500 ಎ ತಗೊಂಡ್ರೆ ಬಿ ಬೀಟ್ ಬೈ 5 ಮೀಟರ್ಸ್, ಅಂದರೆ ಇವನು ಎಷ್ಟು ತಗೋತಾನೆ, 495 ತಗೋತಾನೆ ಸ್ಟೂಡೆಂಟ್ಸ್. ಅದೇ ರೀತಿ ಇನ್ ರೇಸ್ ಆಫ್ 200 ಮೀಟರ್ ನೋಡಿ, 200 ಮೀಟರ್ ಬಂದಾಗ ಎಷ್ಟು ತಗೋತಾನೆ, ಬಿ ಎಷ್ಟು ತಗೋತಾನೆ, ಸಿ ಎಷ್ಟು ತಗೋತಾನೆ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದೆನ್ ವಿ ವಿಲ್ ಟೇಕ್ ಅ ಡಿಫ್ರೆನ್ಸ್. ಓಕೆ, ಎಗೂ ಬಿಗೂ ಡಿಫ್ರೆನ್ಸ್ ತಗೊಳ್ಳೋಣ. ಓಕೆ, ಇಲ್ಲಿ ಬಿ ಎಷ್ಟು ತಗೋತಾನೆ ನೋಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಿಂಗೆ, ಅವಾಗ ಏನಾಗುತ್ತೆ, 200 ಇಂಟು 760 by 800 ಬರುತ್ತೆ. 0 0 ವಿಲ್ ಗೆಟ್ ಕ್ಯಾನ್ಸಲ್. ಸೊ 2 1s are 2 4s are, ಸೊ 4 1s are 4 9s are, ಸೊ 190. ಸೊ ಬಿ ಎಷ್ಟು ತಗೋತಾನೆ, 190. ಇಲ್ಲೂ ಅಷ್ಟೇ 200 ಸಾರಿ, ಇಲ್ಲಿ ಬಿ ಆಲ್ರೆಡಿ ಹೇಳಿದ್ದಾನೆ. ಓಕೆ, ಬಿ ಆಲ್ರೆಡಿ ಎಷ್ಟು ತೊಗೊಂಡಿದ್ದಾನೆ, 190 ತೊಗೊಂಡಿದ್ದಾನೆ. ಇಲ್ಲಿ ನೋಡಿ 190 ತೊಗೊಂಡಿದ್ದೀನಿ, ಇಲ್ಲಿ 190 ಹಾಕಿದ್ದೀನಿ. ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ 495 ಇಂಟು 190 ಡಿವೈಡ್ ಬೈ 500, ನಿಮಗೆ 188.1 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇವೆರಡಕ್ಕೂ ಡಿಫ್ರೆನ್ಸ್ ತಗೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ, ಸಾರಿ ಇವೆರಡಕ್ಕೂ ಡಿಫ್ರೆನ್ಸ್ ತಗೋಬೇಡಿ, ಡೈರೆಕ್ಟಾಗಿ ಅವನೇನು ಹೇಳಿದ್ದಾನೆ, 200 ಮೀಟರ್ಸ್ ಹೇಳಿದ್ದಾನೆ. ಸೊ 200 ಮೀಟರ್ಸ್ಗೆ ಎ ನೋಡಿ, ಎ ಎಷ್ಟು ತೊಗೊಂಡಿದ್ದಾನೆ, 200 ಮೀಟರ್ಸು 200 ತೊಗೊಂಡಿದ್ದಾನೆ. ಸಿ ಎಷ್ಟು ತೊಗೊಂಡಿದ್ದಾನೆ, 188.1. ಇವೆರಡಿಗೂ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಡಿಫ್ರೆನ್ಸ್ ಎಷ್ಟಾಗುತ್ತೆ, 11.9 ಮೀಟರ್ಸ್ ಬರುತ್ತೆ. 11.9 ಮೀಟರ್ಸ್. Next question. Three numbers A, B and C are in the ratio of 12:15:25. If sum of the numbers is 315, the ratio between the B and A and the C and B is ಅಂತ ಕೇಳಿದ್ದಾನೆ. ಓಕೆ, ನೋಡ್ತಾ ಬರೋಣ. ಸೊ ಆ್ಯಕ್ಚುಲಿ ಇಲ್ಲಿ ವ್ಯಾಲ್ಯೂನೇ ತಪ್ಪು ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮಲ್ಲಿ. ಸೊ ಅದು ವ್ಯಾಲ್ಯೂ ಬಂದು 312 ಬರಬೇಕು ಆ್ಯಕ್ಚುಲಿ. ಸೊ 315 ಇರೋದ್ರಿಂದ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಬಟ್ ಆದರೂ ಕೂಡ ನಾನು ನಿಮಗೆ ಯಾವ ರೀತಿ ಇದನ್ನು ಸೊಲ್ಯೂಷನ್ ಮಾಡೋದು ಅಂತ ಹೇಳ್ತೀನಿ. ಸೊ ವ್ಯಾಲ್ಯೂ ಏನು ಹೇಳಿದ್ದಾನೆ, 312 ಅಂತ ಹೇಳಿದ್ದಾನೆ. ಓಕೆ, ಸೊ ಇಫ್ ದ ಸಮ್ ಆಫ್ ದ ನಂಬರ್ಸ್ ಇಸ್ 312, ದ ರೇಷಿಯೋ ಬಿಟ್ವೀನ್ ದ ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಆ್ಯಂಡ್ ಸಿ ಆ್ಯಂಡ್ ಬಿ. ಸೊ ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಆ್ಯಂಡ್ ಸಿ ಆ್ಯಂಡ್ ಬಿ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಓಕೆ, ಎ ತಗೊಳ್ಳೋಣ ಫಸ್ಟು. 12 ಡಿವೈಡೆಡ್ ಬೈ ನೋಡಿ ಇವಿಷ್ಟಕ್ಕೂ ಟೋಟಲು 52 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 52 ಬರುತ್ತೆ ಡಿವೈಡ್ ಬೈ 52. ಸೊ ನಿಮಗೆ ಎಷ್ಟು ಬರುತ್ತೆ, 72 ಬರುತ್ತೆ. ಅದೇ ರೀತಿ 312 ಇಂಟು ಬಿಗೆ ತಗೊಂಡ್ರೆ, ಸಾರಿ 52 ಅಲ್ಲ, ನಿಮಗೆ 90 ಬರುತ್ತೆ. ಸೊ ಎ ಇಸ್ 72, ಬಿ ಇಸ್ 90. ಸೊ ಇಲ್ಲಿ ಬಿ ಮೈನಸ್ ಎ, ಓಕೆ, ಡಿಫ್ರೆನ್ಸ್ ಆಫ್ ಬಿ ಆ್ಯಂಡ್ ಎ ಅಂದ್ರಿಂದ ಬಿ ಮೈನಸ್ ಎ ತಗೋತೀನಿ, ಇಷ್ಟು ಸಿ ಮೈನಸ್ ಬಿ ತಗೋತೀನಿ. ಅದೇ ರೀತಿ ಸಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ಸಿ ಎಷ್ಟು 25/52, ಯು ವಿಲ್ ಗೆಟ್ 150. ಓಕೆ, ಸೊ ಅಂದರೆ 52 6 ಬರುತ್ತೆ ನಿಮಗೆ. ಓಕೆ, 52 6 25 6 ಇಸ್ 150 ಬರುತ್ತೆ. ಇಲ್ಲಿ ಬಿ ಎಷ್ಟು 90 ಮೈನಸ್ 72. ನೆಕ್ಸ್ಟ್ ಇಯರ್ ಸಿ ಎಷ್ಟು 150 ಮೈನಸ್ ಬಿ ಇಸ್ 90. ಸೊ ಇಲ್ಲಿ ನಿಮಗೆ ಉಳ್ಕೊಳ್ಳೋದೆಷ್ಟು, 18 ಅಲ್ಲ, 18 ಬರುತ್ತೆ. 18:60 ಬರುತ್ತೆ. ಸೊ 18:60 ಅಂತ ಬಂದರೆ ನಿಮಗೆ ಆನ್ಸರು ಅದೇನಾಗುತ್ತೆ 9. ಓಕೆ, ಸೊ 18:60 ಬರುತ್ತೆ ಸ್ಟೂಡೆಂಟ್ಸ್. ಸೊ 18:60 ಅಂತ ಹೇಳಿದ್ರೆ ನೀವು ಯಾವ ನಂಬರಿಂದ ಆಗುತ್ತೆ, 2 9s 2 30s, ಅಂದರೆ 3 3s 3 10s. ಸೊ 3:10 ಬರುತ್ತೆ ನಿಮಗೆ ರೈಟ್ ಆನ್ಸರ್ ಆ್ಯಕ್ಚುಲ್ ಆಗಿ ಕ್ಯಾಲ್ಕುಲೇಷನ್ಸ್ನ ಮಾಡಿದ್ರೆ. ಓಕೆ, ಬಟ್ ಈ ಪ್ರಾಬ್ಲಮಲ್ಲಿ ಇನ್ಸ್ಟೆಡ್ ಆಫ್ 312 ನಿಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ, 315 ಕೊಟ್ಟಿದ್ದಾನೆ. ಹಾಗಾಗಿ ರೈಟ್ ಆನ್ಸರ್ ನಿಮಗೆ ಬರೋದಿಲ್ಲ. ಸೊ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾನೆ, ನೀವು ಬೇಕಾದ್ರೆ ಚೆಕ್ ಮಾಡಿ. And moving on to the next question. On dividing a number by 68, we get 269 as a dividend and 0 as a remainder on dividing the same number by 67. Okay. ಸೊ ಈಗ ನಂಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಡಿವೈಡ್ ಮಾಡಿದ್ರೆ 269 ಬರುತ್ತೆ. ಮಲ್ಟಿಪ್ಲೈ ಮಾಡಿ ಅದನ್ನು ನಿಮಗೆ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನೋಡಿ
ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರು 18,292 ಬರುತ್ತೆ. ಸೊ ಹೆಂಗೆ ಬಂತು ಅದನ್ನು ನೀವು 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಂತ ನನ್ನ ಚಾನಲಲ್ಲಿ ಹಾಕೊಟ್ಟಿದ್ದೀನಿ. 2 ಡಿಜಿಟ್ ಇಂಟು 3 ಡಿಜಿಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಈಸಿಯಾಗಿ. Hello students, welcome to Mokshika Academy. In this video, I am going to give the key answers of Quantitative Analysis section, the Pgcet MBA exam 2020. ಸೊ ನಮ್ಮ ಇಂದಿನ ವಿಡಿಯೋದಲ್ಲಿ ನೀವು ಜಿ ಕೆ ಹಾಗೂ ಇಂಗ್ಲೀಷ್ ಹಾಗೂ ಮತ್ತು ರೀಸನಿಂಗ್ ಕೀ ಆನ್ಸರ್ಸನ್ನು ನೋಡಿದ್ದೀರಾ. ಸೊ ಇದರಲ್ಲಿ ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ನ ಕಡೆ ಇರುತ್ತೆ, ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಕ್ವಶನ್ಸ್ ನೋಡ್ಬೋದು ಸ್ಟೂಡೆಂಟ್ಸ್. ದ ಕ್ಯಾಪ್ಟನ್ ಆಫ್ ದ ಕ್ರಿಕೆಟ್ ಟೀಮ್ ಈಸ್ 11 players ಈಸ್ 25 years ಆ್ಯಂಡ್ ವಿಕೆಟ್ ಕೀಪರ್ ಈಸ್ 3 years ಓಲ್ಡರ್ ಅಂತ ಹೇಳಿದ್ದಾನೆ. ಸೊ ಅಲ್ಲಿಗೆ 25 years ಒಬ್ಬ, 8 years ಇನ್ನೊಬ್ಬ ಆಗ್ತಾನೆ. ಓಕೆ, ಸೊ ಅವಾಗ ಏನಾಗುತ್ತೆ, ಇಫ್ ದ ಏಜಸ್ ಆಫ್ ದಿಸ್ ಆರ್ ಎಕ್ಸ್ಕ್ಲೂಡೆಡ್, ಅಂದರೆ 11 players ಇದ್ದಾರೆ, ಅವರಿಂದ ಇವ್ರನ್ನ ಎಕ್ಸ್ಕ್ಲೂಡ್ ಮಾಡಿಬಿಟ್ರೆ ಇನ್ನು ಎಷ್ಟು ಜನ ಉಳ್ಕೋತಾರೆ, 9 players ಉಳ್ಕೊತಾರೆ. ಅವ್ರದ್ದು ಏಜ್ ಬಂದು 1 ವರ್ಷ ಕಡಿಮೆ ಇದೆ ಅಂತೆ. ಅಲ್ಲಿಗೆ 11x ಮೈನಸ್ 25 ಪ್ಲಸ್ 28 ಅಂತ ಆಗುತ್ತೆ. ಸೊ 11x ಮೈನಸ್ 9x ಮಾಡಿಕೊಂಡು ನೀವು, ಸೊ ಇಲ್ಲಿ 52 ಬರುತ್ತೆ, 53 ಬರುತ್ತೆ. 53 ಮೈನಸ್ 9 ಮಾಡ್ಕೊತೀನಂತೆ. ಓಕೆ, ಬಿಕಾಸ್ ಇಲ್ಲಿ 9x ಬಂದರೆ 9 ಇಂಟು 1 9 ಆಗುತ್ತೆ. ಸೊ 53 ಮೈನಸ್ 9 ಆಗುತ್ತೆ. ಸೊ 2x ಈಸ್ ಈಕ್ವಲ್ ಟು 42 ಬೈ 2 ಆಗುತ್ತೆ. x ಈಸ್ ಈಕ್ವಲ್ ಟು, ದ್ಯಾನ್ ದಿಸ್ ವಿಲ್ ಗೋ ಟು 21. ಸೊ 21 years ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್ ನೋಡ್ಬೋದು. ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 500 ಆ್ಯಂಡ್ 600 ಇನ್ ವಿಚ್ 9 ಅಕರ್ಸ್ ಓನ್ಲಿ ಒನ್ಸ್. ಸೊ 9 ಅಕರ್ಸ್ ಓನ್ಲಿ ಒನ್ಸ್ ಅಂತ ಹೇಳಿದ್ರೆ ನಿಮಗೆ ಆನ್ಸರು 18 ಬರುತ್ತೆ. ನೀವು ಜಸ್ಟ್ ನೋಡಿ ಅಲ್ಲಿ 509, 519, 529, 539, 49, 59, 69, 79, 89, 90. ಓಕೆ, ಸೊ ಅಲ್ಲಿ 590, 91ಇಂದ 100 ಬರುತ್ತೆ, 98ವರೆಗೆ. ಬಟ್ 99ಅಲ್ಲಿ ಬರಲ್ಲ, ಬಿಕಾಸ್ ಅಲ್ಲಿ 2 ಸರಿ ಬಂದ್ಬಿಡುತ್ತೆ. ಸೊ ಹಾಗಾಗಿ 18 ಟೈಮ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಸ್ಟಡಿ ದ ಫಾಲೋಯಿಂಗ್ ಬಾರ್ ಚಾರ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೀವು ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ಬೋದು. ಏರ್ ಕಂಡೀಷನರ್ ಪರ್ಸೆಂಟೇಜ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾನೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲೇನು ಡಾರ್ಕ್ ಆಗಿದೆ ಅದು ವಿಂಡೋ ಎ ಸಿ. ವಿಂಡೋ ಎ ಸಿ 15% ಗ್ರೋತ್ ಆಗಿದೆ. ನೆಕ್ಸ್ಟ್ ಏನು ಬ್ಲ್ಯಾಂಕ್ ಇರುತ್ತೆ ಅದು ಸ್ಪ್ಲಿಟ್ ಎ ಸಿ 27% ಇನ್ಕ್ರೀಸ್ ಇದೆ. ಅದೇ ರೀತಿ 98ಇಂದ 2000ವರೆಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾನೆ. ನೀವು ಮೊದಲನೇ ಕ್ವಶನ್ಸ್ ನೋಡ್ಬೋದು. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೇಲ್ ಆಫ್ ಸ್ಪ್ಲಿಟ್ ಎ ಸಿ, ನೋಡಿ ಸ್ಪ್ಲಿಟ್ ಎ ಸಿ ಅಂತ ಹೇಳಿದ್ರೆ ದಿಸ್ ಒನ್. ಸೊ ಸ್ಪ್ಲಿಟ್ ಎ ಸಿ 1999 ಆ್ಯಂಡ್ 2000 ವಾಸ್ 3000. ನೋಡಿ 1999 ಮತ್ತು 2000 ಡಿಫ್ರೆನ್ಸ್ ಅಂತೆ. ಅಂದರೆ ಇಲ್ಲೇನು ಹೇಳಿದೆ, ಸೇಲ್ ಆಫ್ ಸ್ಪ್ಲಿಟ್ ಮಿಷಿನ್, ಸೇಲ್ ಆಗಿರೋ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಸೇಲ್ ಆಗಿರೋ ಡಿಫ್ರೆನ್ಸ್ ಎಷ್ಟು, 3000. ವಾಟ್ ವಾಸ್ ದಿ ನಂಬರ್ ಆಫ್ ಸ್ಪ್ಲಿಟ್ ಎ ಸಿ ಮಿಷಿನ್ ಸೋಲ್ಡ್ ಇನ್ 2000 ಅಂತ ಕೇಳಿದ್ದಾನೆ. ಬಟ್ ಇಲ್ಲಿ ಕೊಟ್ಟಿರತಕ್ಕಂಥ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್ ಬರೀ ಗ್ರೋತ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾನೆ. ಆದರೆ ನಿಮಗೆ ಕೇಳಿರೋ ಕ್ವಶನ್ ಏನು, ಸೇಲ್ಸ್ ಇನ್ಫಾರ್ಮೇಷನ್ನ ಕೇಳಿದ್ದಾನೆ. ಹಾಗಾಗಿ ಡಾಟಾ ನಿಮಗೆ ಕರೆಕ್ಟಾಗಿ ಕೊಟ್ಟಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂತು ಡಾಟಾ ಇನ್ಅಡಿಕ್ವೇಟ್. ನೆಕ್ಸ್ಟ್ ಕ್ವಶನ್ಸು ನೋಡಿ ಸ್ಟೂಡೆಂಟ್ಸ್. ಅಪ್ರಾಕ್ಸಿಮೇಟ್ಲಿ ವಾಟ್ ವಾಸ್ ದಿ ಆವ್ರೇಜ್ ಪರ್ಸೆಂಟೇಜ್ ಗ್ರೋತ್ ಇನ್ ಸೇಲ್ ಆಫ್ ಸ್ಪ್ಲಿಟ್ ಎ ಸಿ ಮಿಷಿನ್ಸ್ ಓವರ್ ದ ಗಿವನ್ ಇಯರ್ಸ್. ನೋಡಿ ಓವರ್ ದ ಗಿವನ್ ಇಯರ್ಸ್ ಅಂತ ಹೇಳಿದ್ರೆ ನಿಮಗೆ ಸ್ಪ್ಲಿಟ್ ಎ ಸಿ ಏನಿದೆ ಅದನ್ನು ಎಲ್ಲನೂ ನೀವು ತೊಗೋಬೇಕಾಗುತ್ತೆ. ಅಂದರೆ ಸ್ಪ್ಲಿಟ್ ಎ ಸಿ ಬಂದು ನಿಮಗೆ 27 ಇದೆ, ಪ್ಲಸ್ 15 ಇದೆ, ಪ್ಲಸ್ 18 ಇದೆ, ಪ್ಲಸ್ 22 ಇದೆ. ಸೊ ಟೋಟಲ್ ಮಾಡಿದ್ರೆ ನಿಮಗೆ 82 ಬರುತ್ತೆ. ಡಿವೈಡೆಡ್ ಬೈ 4 ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಆವ್ರೇಜ್ ಕೇಳಿದ್ದಾನೆ. ಸೊ 4 ಇಯರ್ದು ಅಂದರೆ ಡಿವೈಡೆಡ್ ಬೈ 4 ಮಾಡಬೇಕಾಗುತ್ತೆ. ಆನ್ಸರ್ ನಿಮಗೆ 20.5 ಬರುತ್ತೆ. ಬಟ್ 25 ಪಾಯಿಂಟು ಆಪ್ಷನ್ಸಲ್ಲಿ ಇಲ್ಲ. ಅವನು ಆಲ್ರೆಡಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ದಾನೆ. ಸೊ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದಾಗ ನಿಮಗೆ ರೈಟ್ ಆನ್ಸರ್ ಏನಾಗುತ್ತೆ, 20 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನಾನು ನಿಮಗೊಂದು ಇನ್ಫಾರ್ಮೇಷನ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್. ಈ ಕ್ವಶನ್ನು 78ಇಂದ 79 ಅಂತ ಅವನು ಮೆನ್ಷನ್ ಮಾಡಿದ್ದಾನೆ. ಡೈರೆಕ್ಷನ್ ಫಾರ್ ಕ್ವಶನ್ ನಂಬರ್ 78 ಆ್ಯಂಡ್ 79. ನೀವು ಮೂವಿಂಗ್ ಇಲ್ಲಿ ಇನ್ನೂ 2 ಕ್ವಶನ್ ಇದೆ ಸ್ಟೂಡೆಂಟ್ಸ್.
ಇನ್ನೂ 2 ಕ್ವಶನ್ಸು ಅಂತ ಹೇಳಿದ್ರೆ 93 ಮತ್ತು 94 ಈ ವರ್ಷನಲ್ಲಿ ಇನ್ನೂ 2 ಕ್ವಶನ್ನು ಇದರ ಒಂದು ಬಾರ್ ಚಾರ್ಟ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಕ್ವಶನ್ನು, ಆದರೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇದು ಸಪ್ರೇಟಾಗಿ ಕೊಟ್ಬಿಟ್ಟಿದ್ದಾನೆ, ಸಪ್ರೇಟಾಗಿ ಕೊಡೋಂಗಿಲ್ಲ. ಇದಕ್ಕೆ ನಾನು ಒಂದು ಪ್ರೂಫನ್ನು ತೋರಿಸ್ತೀನಿ, ಆ ಪ್ರೂಫನ್ನು ನಿಮಗೆ ಕಳಿಸ್ತೀನಿ ಸ್ಟೂಡೆಂಟ್. ನೀವು ಯಾರು ಕೇಳಿದ್ರೆ ಇನ್ ಕೇಸ್ ಕೀ ಆನ್ಸರ್ ಬಿಟ್ಮೇಲೆ ನೀವು ಕ್ವೈರೀಸಲ್ಲೇ ಹಾಕ್ಬೋದು ಇವೆರಡು ಕ್ವಶನ್ಸ್ ಯಾಕೆ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಡಲೇಬೇಕಾಗತ್ತೆ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಟಾಟಾ ಮೆಗ್ರಾ-ಹಿಲ್ ಸೀರೀಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 4th ಎಡಿಷನ್ಸ್ ಇದೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅವರು ನಿಮಗೆ ಕೇಳ್ತಾರೆ, ನಾವು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಸಲ್ಲಿ ಯಾವ್ದಾದ್ರು ತಪ್ಪಿದ್ರೆ ನಮಗೆ ಅದನ್ನು ನೀವು ರಿವರ್ಟ್ ಮಾಡಿ ಅಂತ ಹೇಳಿರ್ತಾರೆ. ಅಂಥ ಟೈಮಲ್ಲಿ ಯಾರಾದರೂ ದಯವಿಟ್ಟು ಕ್ವಾರೀಸ್ಗೆ ಹಾಕಿ ನಿಮ್ಗೆ 2 ಮಾರ್ಕ್ಸು ಅಬ್ಸಲ್ಯೂಟ್ಲಿ ಬಂದೇ ಬರಬೇಕು. ಬಿಕಾಸ್ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಆ್ಯಕ್ಚುಲಿ ಆ 4 ಕ್ವಶನ್ದು ಇಲ್ಲಿ ನೋಡ್ಬೋದು ನೀವು, ಸೇಮ್ ಕ್ವಶನ್ನು. ಆ 4 ಕ್ವಶನ್ನು ಒಂದೇ ಒಂದು ಚಾರ್ಟಿಗೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ನೋಡ್ಬೋದು ನೀವು, ಒಂದೇ ಒಂದು, ಇಲ್ಲಿ ನೋಡಿ 32, 33, 34, 35 ಈ 4 ಕ್ವಶನ್ಸು ಒಂದೇ ಚಾರ್ಟಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ವಶನ್ನು. ಆದ್ದರಿಂದ ಆ ಕ್ವಶನ್ ಪೇಪರಲ್ಲಿ ಈ ಮಿಸ್ಟೇಕನ್ನು ಮಾಡಿದ್ದಾರೆ. ಈ ಮಿಸ್ಟೇಕ್ ಆಗಿರೋದಕ್ಕೆ ಅವರೇ ಗ್ರೇಸ್ ಮಾರ್ಕ್ಸನ್ನು ಕೊಡಬೇಕಾಗತ್ತೆ. ನೀವು ವರಿ ಮಾಡ್ಕೋಬೇಡಿ, ಡೈರೆಕ್ಟಾಗಿ ನೀವು ಕ್ವಾರೀಸ್ಗೆ ಹಾಕಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ದಯವಿಟ್ಟು. Next, moving on to the next question. The angles of triangles are in the ratio of 2:7:11. The angles are ಅಂತ ಕೇಳಿದ್ದಾನೆ. ಸೊ ನೋಡಿ 2x 7x 11x ಅಂತ ತಗೊಳ್ಳಿ. ಸೊ ಟೋಟಲ್ ಆ್ಯಂಗಲ್ ಯಾವಾಗಲೂ ನಿಮಗೆ 180 ಡಿಗ್ರಿ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, 180 ಡಿಗ್ರಿ ಇರುತ್ತೆ. ಅವನೇನು ಹೇಳಿದೆ, 2x 7x 20x is equal to 180 ಅಂತ ಆಗುತ್ತೆ. ಸೊ x is equal to ಏನಾಗುತ್ತೆ, 180/2 ಅಂತ ಆಗುತ್ತೆ. ಸೊ ದಟ್ ಈಸ್ 90 ಆಗುತ್ತೆ. 9 ಬರುತ್ತೆ. ಸೊ ಈ 9 ಬಂದಾಗ ನೀವೇನು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಕೋಬೋದು. x is 9 ಆದಾಗ 2 into 9 18, ಅಗೈನ್ 7 into 9 63, 18 into 9 it is 11 into 9 it is 99. The right answer is C, 18, 63, 99. Okay students, next question ನೋಡೋಣ. Rupees 800 amounts to 920 in 3 years at simple interest. If the interest rate is increased by 3%, the amount of we are getting. So ಇಲ್ಲಿ ಏನು ಕೇಳಿದ್ದಾನೆ ಅಂದರೆ ಇಂಟ್ರೆಸ್ಟ್ ರೇಟ್ ಕೇಳಿದ್ದಾನೆ. ಇಂಟ್ರೆಸ್ಟ್ ರೇಟು ಇನ್ ಕೇಸ್ 3% ಜಾಸ್ತಿ ಆಗುತ್ತೆ. ಫಸ್ಟು ಮೊದಲನೇ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ಟೂಡೆಂಟ್, ಪ್ರಿನ್ಸಿಪಲ್ 800 ರೂಪೀಸ್ ಇದೆ, ಅದು 920 ಆಗುತ್ತಂತೆ. ಆಲ್ವೇಸ್ ರಿಮೆಂಬರ್, ನಿಮಗೆ 800 ರೂಪೀಸ್ ಎಷ್ಟು ಪರ್ಸೆಂಟು ಅಂತ ಹೇಳಿದ್ರೆ 100%, ದಟ್ ಈಸ್ ಪ್ರಿನ್ಸಿಪಲ್. ಇಲ್ಲಿ 920 ಆಗಿದೆಯಂತೆ. ಸೊ ಅದು ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಬರುತ್ತೆ. ಸೊ 920 into 100 ಡಿವೈಡೆಡ್ ಬೈ 800 ಅಂತ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ ಓವರ್ ಆಲ್ 15 ಆನ್ಸರ್ ಬರುತ್ತೆ, ಅಂದರೆ 15% ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ 15% 3 ಇಯರ್ಸ್ಗೆ ಡಿವೈಡೆಡ್ ಬೈ 3 ಮಾಡಿದ್ರೆ 1 ಇಯರ್ಗೆ 5% ಬರುತ್ತೆ. ಯಾವುದು ಈ 920 ಇತ್ತಲ್ಲ ಅದು 5%. ಈಗ ಈ 5%ನ ಏನು ಮಾಡ್ತಾರಂತೆ, 3% ಇನ್ಕ್ರೀಸ್ ಮಾಡ್ತಾರಂತೆ. ಅಲ್ಲಿಗೆ ಟೋಟಲ್ ಎಷ್ಟಾಯಿತು, 8% ಆಯಿತು 1 ಇಯರ್ಗೆ. ಸೊ 3 ಇಯರ್ಸ್ಗೆ ಎಷ್ಟಾಯಿತು, 8 3s are 24. ಸೊ 24% ಆಫ್ 800, 24% 800, 10% 800ಗೆ ಎಷ್ಟು, 80, 80, 40. ಅಲ್ಲಿಗೆ ನಿಮ್ಗೆ ಎಷ್ಟಾಗುತ್ತೆ, ಇಟ್ ವಿಲ್ ಕಮ್ ಅರೌಂಡ್ 192 ಬರುತ್ತೆ. ಓಕೆ, 192 ಬರುತ್ತೆ. ಸೊ 192 ಪ್ಲಸ್ 800 ಅಂತ ಹೇಳಿದ್ರೆ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 992 ಬರುತ್ತೆ. 972 ಅಲ್ಲ, ಓಕೆ 992 ಬರುತ್ತೆ. Moving on to the next question. The perimeter of right angle triangle is 56 cm and the area of triangle is 84 cm. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ಬಂದು ನಿಮಗೆ ಸ್ಟೂಡೆಂಟ್ಸ್ 25 ಬರುತ್ತೆ. ಸೊ ಇದನ್ನು ನಾನು ಎಕ್ಸ್ಪ್ಲನೇಷನ್ಸು ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳೋದೆ, ಅದಕ್ಕೋಸ್ಕರ ಕ್ವಶನ್ಸ್ಗೆ ರೈಟ್ ಆನ್ಸರ್ ನಿಮಗೆ 270 ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋಟೋನ ನೀವು ನೋಡ್ಕೊಳ್ಳಿ. ದ ಡಿಫ್ರೆನ್ಸ್ ಬಿಟ್ವೀನ್ 2 numbers is 642 when the greater number is divided by the smaller quotient is 8 and remainder is 19. ಫೈಂಡ್ ದ ಗ್ರೇಟರ್ ನಂಬರ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು 731 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, 731.
ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ಬೋದು ನೀವು. ಎ ಬಿ ಸಿ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಎ ಡಿ ಈಸ್ ಪರ್ಟಿಕ್ಯುಲರ್ ಟು ದಿ ಹೈಪೋಟಾನ್ಸ್ ಬಿ ಸಿ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಸಿ ಡಿವೈಡೆಡ್ ಬೈ 5 ಬರುತ್ತೆ. ಓಕೆ, likewise if you moving on to the next question, two trains of equal length are running on a particular parallel lines in the same direction at the rate of 64 km and 44 km. The faster train passes the slower train slower train in 48 seconds ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ನಿಮಗೆ ರೈಟ್ ಆನ್ಸರ್ ಬಂದು, ಓಕೆ, ಇಲ್ಲೂ ಕೂಡ ನಿಮ್ಗೆ ಹೇಳ್ತೀನಿ. ಇದಕ್ಕೆ ಆ್ಯಕ್ಚುಲಿ ಯಾರಾದರೂ ಸಾಲ್ವ್ ಮಾಡಿದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಸಾಲ್ವ್ ಮಾಡಿದ್ದೀನಿ, ಬಟ್ ಇದಕ್ಕೆ ನಾನು ಸಾಲ್ವ್ ಮಾಡಿ ಬೇರೆ ಕಡೆಯೂ ಸುಮಾರು ಕಡೆ ನೋಡಿದೆ. ನನಗೆ ರೈಟ್ ಆನ್ಸರು 134 ಬರ್ತಾ ಇದೆ ಸ್ಟೂಡೆಂಟ್ಸ್. ಓಕೆ, 134 ಬರ್ತಾ ಇದೆ. ಅದು ಹೆಂಗೆ ಅಂತ ಹೇಳ್ತೀನಿ. ಸೊ ನಿಮಗೆ 64 ಮೈನಸ್ 44 ಇಸ್ ಈಕ್ವಲ್ ಟು 20 ಕಿಲೋಮೀಟರ್ಸ್ ಬರುತ್ತೆ. ಸೊ ನಿಮಗೆ ಮೀಟರ್ಗೆ ಕನ್ವರ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 20 ಇಂಟು 5/18 ಮೀಟರ್ಸ್, ಇದು ಕಾಮನ್ ಆಗಿ ಇದು ಕಾನ್ಸ್ಟೆಂಟು 5/18 ಈಸ್ ಈಕ್ವಲ್ ಟು 50/9 ಬರುತ್ತೆ. ಸೊ ಓವರಾಲ್ ನಿಮಗೆ 2x ಈಸ್ ಈಕ್ವಲ್ ಟು 261 ಬರುತ್ತೆ ಅದನ್ನು ಸಾಲ್ವ್ ಮಾಡಿದ್ರೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದರೆ 134 ಬರುತ್ತೆ ಸ್ಟೂಡೆಂಟ್ಸ್. 134 ಬರ್ತಾ ಇದೆ. ಇದನ್ನು ಯಾರಾದರೂ ಸಾಲ್ವ್ ಮಾಡಿದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಟ್ ದಿಸ್ ಕ್ವಶನ್ ಹಾಕೋಣ. ಓಕೆ, ಅವ್ರು ಕೇಳ್ತಾರೆ ಕೀ ಆನ್ಸರ್ ಕೊಟ್ಟಾಗ ನಮ್ಮಿಂದ ಏನಾದ್ರು ತಪ್ಪಾಗಿದೆಯಾ ಅಂತ, ಆವಾಗ ನೀವು ಅವ್ರಿಗೆ ಹಾಕೋದಕ್ಕೆ ಟ್ರೈ ಮಾಡಿ. ಓಕೆ, ದ ಸಮ್ ಆಫ್ ಆಲ್ ನಂಬರ್ಸ್ ಫ್ರಮ್ 1 to 41 ಅಂತ ಬರುತ್ತೆ. ಅಂದರೆ ಆಡ್ ನಂಬರ್ಸ್ನ ಸಮ್ ಅಂದರೆ ಟೋಟಲ್ ಮಾಡಬೇಕು. 1 + 3 + 5 + 7 + 9 ಈ ರೀತಿ ಆ್ಯಡ್ ಮಾಡ್ತಾ 41 ತನಕ ಆಡ್ ನಂಬರ್ನ ಆ್ಯಡ್ ಮಾಡೋದು ನಿಮಗೆ ಆನ್ಸರು 441 ಬರುತ್ತೆ. ಓಕೆ, ನೆಕ್ಸ್ಟ್, 2 ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ವರ್ ಪರ್ಚೇಸ್ಡ್ and one was sold at a profit of 40% and one is sold at a profit of loss of 40%. So if the sale price was the same ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ಆನ್ಸರ್ ಬಂದು 2400 ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎರಡು ಇನ್ಸ್ಟ್ರೂಮೆಂಟು ಸೇರಿ ಅವನು 8000 ರೂಪೀಸ್ ಖರ್ಚು ಮಾಡಿದ್ದಾನೆ. ಬಟ್ ಯಾವ್ಯಾವ ಇನ್ಸ್ಟ್ರೂಮೆಂಟ್ಗೆ ಎಷ್ಟು ಅಂತ ಕಾಸ್ಟ್ ಪ್ರೈಸ್ ಹೇಳಿಲ್ಲ ಅವನು. ಬಟ್ ನಾವು 4000 ಅಂತ ಈಕ್ವಲ್ ಆಗಿ ಮಾಡಿಕೊಂಡ್ರೆ ಒಂದು 4000 ಪ್ರಾಫಿಟಿಗೆ ಸೇಲ್ ಆಗುತ್ತೆ 40%ಗೆ, ಅದು 5600 ಆಗುತ್ತೆ. ಇನ್ನೊಂದು 4000ಗೆ ಅವನು ಸೇಲ್ ಮಾಡಿದ್ದಾನೆ ಅಂತ ಹೇಳಿದರೆ 1600 ಲಾಸ್ ಆಗಿದೆ. ಅಲ್ಲಿಗೆ ಒಂದು ಕಾಸ್ಟ್ ಏನಾಗುತ್ತೆ 2400 ಇದೆ. ಬಟ್ ಲಾಸ್ ಎಷ್ಟಾಗಿದೆ 40% ಆಗಿದೆ. ಓಕೆ, ಸೊ 2400 ಇಸ್ ದ ಆನ್ಸರ್ ಫಾರ್ ದಟ್ ಕ್ವಶನ್. ಇಫ್ ದ ಪ್ರೈಸಸ್ ಆಫ್ ದ ಶುಗರ್ ಇಸ್ ಇನ್ಕ್ರೀಸ್ ಬೈ 7% ಬೈ ಹೌ ಮಚ್ ಪರ್ಸೆಂಟ್ ಶುಡ್ ಎ ಹೌಸ್ ವೈಫ್ ರಿಡ್ಯೂಸ್ ಕನ್ಸಂಪ್ಷನ್ ಆಫ್ ಶುಗರ್ ಅಂತ ಕೇಳಿದ್ದಾನೆ. ಸೊ ಇಲ್ಲೇನಿಲ್ಲ, ಜಸ್ಟು ಸೊ ಲೆಟ್ ಟೇಕ್ ದ ಹೌಸ್ ವೈಫ್ ವಾಸ್ ಟೇಕಿಂಗ್ 100% ಅಂತ. ಸೊ 100% ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗಿದೆ 7% ಇನ್ಕ್ರೀಸ್ ಆಗಿದೆ, 107 ಆಗಿದೆ. ಸೊ ಡಿವೈಡೆಡ್ ಬೈ 100 1 × 100 ಅಂತ ಈಕ್ವೇಷನ್ ಬರುತ್ತೆ. ನಿಮ್ಗೆ ರೈಟ್ ಆನ್ಸರ್ಸ್ ಬಂದು ಫಸ್ಟ್ ಒಂದು 7/107 ಅಂತ ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟು, ಔಟ್ ಆಫ್ ಹಿಸ್ ಟೋಟಲ್ ಇನ್ಕಮ್ ಮಿಸ್ಟರ್ ಕಪೂರ್ ಸ್ಪೆಂಡ್ಸ್ 20% ಆಫ್ ಹಿಸ್ ಔಟ್ಸ್ಟ್ಯಾಂಡ್ ಆ್ಯಂಡ್ 70% ಆಫ್ ದ ರೆಸ್ಟ್ ಆನ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಅವನೇನು ಮಾಡ್ತಾನಂತೆ, ಹೌಸ್ ರೆಂಟ್ ಖರ್ಚು ಮಾಡ್ತಾನಂತೆ. ಎಷ್ಟು ಉಳ್ಕೊಳ್ತು 80%. ಬಟ್ ಇಲ್ಲಿ ಒಂದು ವರ್ಡ್ ನೋಡ್ಬೇಕು ಸ್ಟೂಡೆಂಟ್ಸ್ ನೀವು, ರೆಸ್ಟ್ ಅಂತ ಹೇಳಿದ್ದಾನೆ. 70% ಆಫ್ ದಿ ರೆಸ್ಟ್. ನೋಡಿ, ರೆಸ್ಟ್ ಅಂದರೆ ಎಷ್ಟು 80%. ಈ 80%ಅಲ್ಲಿ 70% ಅಂತೆ 8 56 ಅಂದರೆ ಎಷ್ಟಾಗುತ್ತೆ 56%. 56% ಎಲ್ಲಿಗೆ ಸ್ಪೆಂಡ್ ಮಾಡ್ತಾನೆ ಅವನು, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಗೆ ಸ್ಪೆಂಡ್ ಮಾಡ್ತಾನೆ. ಇನ್ನೆಷ್ಟು ಉಳಿಸ್ತಾನೆ ಆಗಿದ್ರೆ 4/2. ಅವನು ಸೇವಿಂಗ್ಸ್ ಎಷ್ಟು ಸ್ಟೂಡೆಂಟ್ 24%. ಆ 24% ಎಷ್ಟಂತೆ ಅವನೇ ಕೊಟ್ಟಿದ್ದಾನೆ ನೋಡಿ. ಈ ಫೀ ಸೇವ್ಸ್ 1800. ಅವನು ಎಷ್ಟು ಸೇವ್ ಮಾಡ್ತಾ ಇದ್ದಾನೆ 24%. ಆ 24% ಎಷ್ಟು ₹1800. ನಾವು ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಈಸ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಎಷ್ಟು 100%. ಸೊ 100% ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರು 7500 ಬರುತ್ತೆ. ಓಕೆ, next question. The marks obtained by Suresh in English, Mathematics and Science are in the ratio of 1/2:1/3:1/5 if the total score is 860. ಅವನು ಇಂಗ್ಲೀಷಲ್ಲಿ ಎಷ್ಟು ತೆಗೆದಿದೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೀವು ಮೂರಕ್ಕೂ LCM ತೊಗೊಂಡ್ರೆ ಸ್ಟೂಡೆಂಟ್ಸ್ ನಿಮಗೆ 43/30 ಆಗುತ್ತೆ. ಅಂದರೆ 30 LCM ಬರುತ್ತೆ. ಸೊ ಡಿವೈಡ್ ಮಾಡ್ತಾ ಬಂದರೆ 15 + 10 +
18 ಬರುತ್ತೆ, ನಿಮ್ಗೆ 43/30 ಬರುತ್ತೆ. ಸೊ ಎಕ್ಸ್ ಆಗುತ್ತೆ, 43/30 ಎಕ್ಸ್ ಇಸ್ ಈಕ್ವಲ್ ಟು 360 ಆಗುತ್ತೆ, ಸಾರಿ 860. ಸೊ ದ್ಯಾನ್ ನೀವು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಈಸಿ. ಎಕ್ಸು ನಿಮಗೆ ಆ್ಯಕ್ಚುಲಿ 600 ಬರುತ್ತೆ. ಓಕೆ, ಸೊ ಎಕ್ಸು 600 ಬಂದರೆ ನಿಮಗೆ ಆನ್ಸರು ಅಂದರೆ ಅವನು ಪಾರ್ಟ್, ಸೊ ಅಂದರೆ 1 ಅಂತ ಏನಿದೆ ನಾವು 1/2 ಅಂತ ಏನಿದೆ ಅದನ್ನು ನಾವು x/2 ಅಂತ ಮಾಡ್ಕೊತೀವಿ. ಓಕೆ, ಸೊ ಅವಾಗ ಏನಾಗುತ್ತೆ 600 ಬೈ ಅವ್ನು ಇಂಗ್ಲೀಷಲ್ಲಿ question is 300. Likewise, moving on to the next question. The ratio between the sale price and the cost price of an article is 7:5. What is the ratio between the profit and the cost price ಅಂತ ಕೇಳಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸೇಲ್ಸ್ ಈಸ್ ಟು ಕಾಸ್ಟ್ ಅದು ಎಷ್ಟು ಕೊಟ್ಟಿದ್ದಾನೆ, 7:5. ನಿಮಗೆ ಗೊತ್ತಿದ್ದಾಗೆ ಸೇಲ್ಸು ಗೊತ್ತಿದೆ, ಕಾಸ್ಟು ಗೊತ್ತಿದೆ. ಅಲ್ಲಿ ಪ್ರಾಫಿಟ್ ಏನಾಗುತ್ತೆ, ಪ್ರಾಫಿಟ್ ಅಂದ್ರೆ ಏನು, ಸೇಲ್ಸ್ ಮೈನಸ್ ಕಾಸ್ಟು ಅಂದರೆ 7 - 5. 7 - 5 ಅಂದರೆ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಕ್ವಶನಲ್ಲಿ ಏನು ಕೇಳಿದ್ದೇನೆ, ಪ್ರಾಫಿಟ್ ಈಸ್ ಟು ಕಾಸ್ಟ್ ಕೇಳಿದ್ದೇನೆ ಸ್ಟೂಡೆಂಟ್. ಓಕೆ, ಪ್ರಾಫಿಟ್ ಈಸ್ ನೋಡಿ, ಪ್ರಾಫಿಟ್ ಅಂಡ್ ದ ಕಾಸ್ಟ್ ಪ್ರೈಸ್, ರೇಷಿಯೋ ಬಿಟ್ವೀನ್ ಪ್ರಾಫಿಟ್ ಅಂಡ್ ದ ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಎಷ್ಟು 2, ಕಾಸ್ಟ್ ಎಷ್ಟು ಇಲ್ಲೇ ಮೇಲ್ಗಡೆ ಕೊಟ್ಟಿದ್ದೇನೆ ಎಷ್ಟು 5. ಸೊ 2:5 ಇಸ್ ದ ರೈಟ್ ಆನ್ಸರ್. ಆದರೆ ನಿಮಗೆ ಇಲ್ಲಿ ಕ್ವಶನ್ನಲ್ಲಿ 2:5 ಕೊಟ್ಟಿಲ್ಲ, ಅವನು ಎಷ್ಟು ಕೊಟ್ಟಿದ್ದಾನೆ 3:5 ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ಕ್ವಶನ್ನು ಕೂಡ ಡೌಟ್ ಇದೆ. ಸೊ ಯಾರಾದರೂ ಬೇರೆ ಆನ್ಸರ್ಸ್ ಬಂದಿದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಓಕೆ, ಸೊ ನಮ್ಮ ಒಂದು ಪ್ರೊಜೆಕ್ಟೆಡ್ ಆನ್ಸರ್ ಪ್ರಕಾರ ಇಲ್ಲಿ 2:5 ಬರಬೇಕು ಇಲ್ಲಿ, ಬಟ್ ಆದರೆ 3:5 ಕೊಟ್ಟಿದ್ದಾನೆ. ಈ ಕ್ವಶನ್ ನಂಬರ್ನೂ ನೋಟ್ ಮಾಡ್ಕೊಂಡಿರಿ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಬಂತು ನೋಡಿ ಅಗೇನು ದೀಸ್ ಟೂ ಕ್ವಶನ್ಸು ಆ್ಯಕ್ಚುಲಿ ಆ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಆದರೂ ಇದನ್ನು ಸೊಲ್ಯೂಷನ್ ಹೆಂಗೆ ಮಾಡ್ಬೋದು ನೋಡಿ. ಇಲ್ಲಿ ಇಫ್ ದ ಟೋಟಲ್ ನಂಬರ್ ಆಫ್ ವಿಂಡೋ ಎ ಸಿ ಸೋಲ್ಡ್ ಇನ್ 2000 ವಾಸ್ 1.4 lakh ಅಂದರೆ 1,40,000 ಅಂತ. ವಾಟ್ ವಾಸ್ ದಿ ನಂಬರ್ ಆಫ್ ವಿಂಡೋ ಎ ಸಿ ಸೋಲ್ಡ್ ಇನ್ 2001? ಓಕೆ, 2001ನಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ. ಈ 2000ಅಲ್ಲಿ ಎಷ್ಟು ಸೇಲ್ ಆಗಿದೆ ಅಂತೆ, 1,40,000. ಸೊ 2001ನಲ್ಲಿ ಎಷ್ಟು ಸೇಲ್ ಆಗಿದೆ ಅಂತೆ ಇಲ್ಲಿ ನೋಡಿ, ಎಷ್ಟು ಇನ್ಕ್ರೀಸ್ ಆಗಿದೆ. 2001ನಲ್ಲಿ 33 ಇತ್ತು, ಸಾರಿ ವಿಂಡೋ ಎ ಸಿ ಅಲ್ಲ ಅದು, ಒಂದು ಸೆಕೆಂಡ್ ಐ ವಿಲ್ ಚೆಕ್ ಔಟ್. ಓಕೆ, ವಿಂಡೋ ಎ ಸಿ ಇನ್ 2000 ಕೊಟ್ಟಿದ್ದಾನೆ, 2001 ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 2000 ವಿಂಡೋ 2001ನಲ್ಲಿ 20% ಗ್ರೋತ್ ಇದೆ. ಅಂದರೆ 1,40,000ಗೆ 20% ಗ್ರೋತ್ ಇದೆ. 1,40,000ಗೆ 20% ಗ್ರೋತ್ ಇದೆ. 20% ಅಂದರೆ ಎಷ್ಟು, 14,000 28,000 ಆಗುತ್ತೆ. ಸೊ 1,68,000 ಬರುತ್ತೆ. ಆ್ಯಕ್ಚುಲಿ ನೀವು ಚಾರ್ಟನ್ನು ನೋಡಿದ್ರೆ, ಚಾರ್ಟನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿದ್ದಿದ್ದರೆ ನಿಮಗೆ ಎಕ್ಸಾಕ್ಟ್ ಆನ್ಸರು 1,68,000. ಆದರೆ ಈ ಒಂದು ಪ್ರಾಬ್ಲಮ್, ಈ ಎರಡು ಪ್ರಾಬ್ಲಮನ್ನು ಅವನು ಎಲ್ಲೂ ಕೂಡ ಆ ಚಾರ್ಟಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿಲ್ಲ ಸ್ಟೂಡೆಂಟ್ಸ್. ಹಾಗಾಗಿ ನೀವು ಯಾವ ಆಪ್ಷನ್ ಹಾಕಿದ್ರೂ ಇವೆರಡಕ್ಕೆ ಡೆಫಿನೆಟ್ ಆಗಿ ಅವನು ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡಲೇಬೇಕಾಗತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೂ ನಾನು ಆ ಕ್ವಶನ್ಸ್ನ ನಿಮಗೆ ಬುಕ್ಕು ಕೂಡ ಹೇಳಿದ್ದೀನಿ, ಅಲ್ಲಿ ಕೇಳ್ತಾನೆ ಅವನು ಸೋರ್ಸ್ ಯಾವುದು, ನೀವು ನೋಡಿರೋ ಸೋರ್ಸ್ ಯಾವುದು ಅಂತ ಕೇಳ್ತಾನೆ. ಆ ಸೋರ್ಸಲ್ಲಿ ನೀವೇನು ಮಾಡಬೇಕು, ಆ ಟೆಕ್ಸ್ಟ್ ಬುಕ್ಕು ಟೈಟಲ್ಲು, ಆ ಟೆಕ್ಸ್ಟ್ ಬುಕ್ ಆಥರು, ಯಾವ ಪಬ್ಲಿಕೇಶನ್ಸ್ ಆಗಿದೆ ಅಂತ ನೀವು ಎಷ್ಟನೇ ಕ್ವಶನ್ ಅಂತ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ 2 ಮಾರ್ಕ್ಸ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. LCM ಆಫ್ 3 ನ್ಯಾಚುರಲ್ ನಂಬರ್ 12, 36 ಆ್ಯಂಡ್ x ಇಸ್ 180 ಬರುತ್ತೆ. ವಿ ಹ್ಯಾವ್ ಡೌಟೆಡ್ ದಿಸ್ ಕ್ವಶನ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ನಮಗೆ ಆನ್ಸರ್ ಬರ್ತಾ ಇದೆ 8 ಅಂತ ಬರ್ತಾ ಇದೆ. ಪ್ಲೀಸ್ ಸಂಬಡಿ ಚೆಕ್ ಇಟ್ ಆ್ಯಂಡ್ ಲೆಟ್ ಮಿ ನೋ, ಐ ಮೇ ಬಿ ರಾಂಗ್. ಓಕೆ, ನೆಕ್ಸ್ಟ್ ಕ್ವಶನ್, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಟೇಬಲ್ ಇಸ್ ಗಿವನ್. ಓಕೆ, ಇಲ್ಲಿ ನೀವು ನೋಡಬೇಕಾಗಿರೋ ಟೋಟಲ್ ನಂಬರ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಈ ಪರ್ಸೆಂಟೇಜು ಬಾಯ್ಸ್ ಪ್ಲಸ್ ಗರ್ಲ್ಸ್ ಇಬ್ಬರೂ ಸೇರಿ ಆ ಪರ್ಸೆಂಟೇಜನ್ನು ಕೊಟ್ಟಿದ್ದಾನೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈಗ ಕ್ವಶನ್ ಏನು ಕೇಳಿದ್ದಾನೆ ನೋಡ್ತಾ ಬರೋಣ. ಇಫ್ ದ ರೇಷಿಯೋ ಆಫ್ ಬಾಯ್ಸ್ ಟು ಗರ್ಲ್ಸ್ ಇನ್ ಎ ಸ್ಕೂಲ್ ಎ ಈಸ್ 5:7. ಓಕೆ, ರೇಷಿಯೋ 5:7 ಅಂತೆ. ಹೌ ಮೆನಿ ಗರ್ಲ್ಸ್ ಆಫ್ ಸ್ಕೂಲ್ ಎ ಲೈಕ್ ಮ್ಯಾಂಗೋ? ನೋಡಿ, ಮ್ಯಾಂಗೋ ಸ್ಕೂಲ್ ಎ ಎಷ್ಟಿದೆ, 1,200. ಮ್ಯಾಂಗೋ ಇದರಲ್ಲಿ ಬಾಯ್ಸ್ ಎಷ್ಟಂತೆ 5 ಪಾರ್ಟು, ಗರ್ಲ್ಸ್ ಎಷ್ಟಂತೆ 7 ಪಾರ್ಟು. ನೋಡಿ 720, ನಮಗೆ ಗರ್ಲ್ಸ್ ಪಾರ್ಟ್ ಎಷ್ಟಿದೆ ಅಂತ ಬೇಕು. 7/2 ಟೋಟಲ್ ಮಾಡಿ 12 ಆಗುತ್ತೆ. ಸೊ ನಿಮಗೆ ರೈಟ್ ಆನ್ಸರ್ ಬಂದು 12 6 6 7 is 42. 420 is the right answer for this question.
ನೆಕ್ಸ್ಟ್, ವಾಟ್ ಇಸ್ ದ ರೇಷಿಯೋ ಆಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹು ಲೈಕ್ ಮ್ಯಾಂಗೋ ಇನ್ ಸ್ಕೂಲ್ ಬಿ? ನೋಡಿ, ಮ್ಯಾಂಗೋ ಇನ್ ಸ್ಕೂಲ್ ಬಿ ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಮ್ಯಾಂಗೋ ಇನ್ ಸ್ಕೂಲ್ ಬಿ ಅಂತ ಹೇಳಿದ್ರೆ ಓಕೆ, ಮ್ಯಾಂಗೋ ಇನ್ ಸ್ಕೂಲ್ ಬಿ. ಸೊ ಮ್ಯಾಂಗೋ ಇನ್ ಸ್ಕೂಲ್ ಬಿ ಅಂತ ಹೇಳಿದ್ರೆ 450 ಸ್ಟೂಡೆಂಟ್ಸ್ ಲೈಕ್ ಮಾಡ್ತಾರೆ. ನೋಡಿ, ನಾನು ಡೈರೆಕ್ಟಾಗಿ ತೊಗೊಂಬಿಟ್ಟೆ ಸ್ಟೂಡೆಂಟ್ಸ್, 1000ಗೆ 45% ಅಂತ ಹೇಳಿದ್ರೆ 450 ಅಂತ. ನೆಕ್ಸ್ಟ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೈಕ್ ಬನಾನಾ ಫ್ರಮ್ ಸ್ಕೂಲ್ ಡಿ ಅಂತ ಹೇಳ್ತೀನಿ. ಸ್ಕೂಲ್ ಡಿ ಬನಾನಾ. ಓಕೆ, ಬನಾನಾ ಎಷ್ಟು? 1800, 55% ಲೈಕ್ ಮಾಡ್ತಾರಂತೆ. 1800 ಇಂಟು 55% ಅಂತ ಹೇಳಿದ್ರೆ 900 ಪ್ಲಸ್ 19, 990 ಆಗುತ್ತೆ. ಸೊ 450. ಬಟ್ ಇಲ್ಲಿ ಟೋಟಲ್ ನಂಬರ್ಸ್ ಕೇಳಿದ್ದಾನೆ, ಗರ್ಲ್ಸು ಬಾಯ್ಸ್ ಅಂತ ಏನೂ ಕೇಳಿಲ್ಲ ಇಲ್ಲಿ. ಓಕೆ, ಸೊ ಡೈರೆಕ್ಟಾಗಿ ಇಷ್ಟು ಮಾಡ್ಕೊಳ್ಳಿ, ಪ್ಲಸ್ ಅಲ್ಲ, ಒಂದು ರೇಷಿಯೋ ಕೇಳಿದ್ದಾನೆ ಇಲ್ಲಿ 99. ಸೊ 0 will get cancelled. 3 15s are 3 33s are again 3 5s are 3 11s are. So 5:11. Okay, 5:11 is the right answer. 5:11 ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ ನಂಬರ್ ಡಿ. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಆವ್ರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಮ್ಯಾಂಗೋ ಫ್ರಮ್ ಆಲ್ ದ ಇಯರ್ಸ್ ಟುಗೆದರ್. ಓಕೆ, ಆಲ್ ದ ಇಯರ್ಸ್ ಟುಗೆದರ್ ಅಂತ ಹೇಳಿದರೆ ಬಾಯ್ಸ್ ಗರ್ಲ್ಸ್ ಮೆನ್ಷನ್ ಮಾಡಿಲ್ಲ, ಆವ್ರೇಜ್ ಕೇಳಿದ್ದಾನೆ. ಸೊ ಫಸ್ಟು ನಾವು ಆವ್ರೇಜ್ ಕೇಳಿದ್ದೇನೆ, ಬಟ್ ನಾವು ಫಸ್ಟ್ ಏನು ಮಾಡಬೇಕು, ಯಾವ್ಯಾವ ಇಯರಲ್ಲಿ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಜನ ಲೈಕ್ ಮಾಡ್ತಾರೆ ಅಂತ ನಾವು ಟೋಟಲ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡ್ಬೋದು ನೀವು, ಫಸ್ಟು 12/6 ಇಲ್ಲಿ ನೋಡಿ, okay, 1000ಅಲ್ಲಿ 45%. ನೆಕ್ಸ್ಟ್ 80% ಆಫ್ 15, ದಟ್ ಈಸ್ 1200. ನೆಕ್ಸ್ಟ್ 50% ಆಫ್ 1800, ದಟ್ ಈಸ್ 900. ಇಷ್ಟನ್ನು ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ, ಆ್ಯಡನ್ನು ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಬಂದು ಇಟ್ ವಿಲ್ ಕಮ್ ಅರೌಂಡ್ 0 ಅಗೈನ್ 7 11 15 ಪ್ಲಸ್ 22 2 3270 ಸಮಥಿಂಗ್ ಬರುತ್ತೆ. ಡಿವೈಡೆಡ್ ಬೈ 4 ಮಾಡಬೇಕಾಗುತ್ತೆ ಸ್ಟೂಡೆಂಟ್. ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬಂದು ನಿಮಗೆ 817.5 ಬರುತ್ತೆ. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ 2 ಚಾರ್ಟ್ ಕೊಟ್ಟಿದ್ದಾರೆ. ಸೊ ಏನು ಚಾರ್ಟ್ ಅಂತ ಹೇಳಿದ್ರೆ, ಒಂದು ಸೆನ್ಸಸ್ ಬಗ್ಗೆ ಕೊಟ್ಟಿದ್ದಾರೆ, ಚೈಲ್ಡ್ ಸೆಕ್ಸ್ ರೇಷಿಯೋ ಮತ್ತು ಓವರಾಲ್ ಸೆಕ್ಸ್ ರೇಷಿಯೋ ಅಂತ ಕೊಟ್ಟಿದ್ದಾನೆ. ಓಕೆ ಸ್ಟೂಡೆಂಟ್ಸ್, ಇದನ್ನು ಜಸ್ಟ್ ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಏನು ಇರೋದಿಲ್ಲ, ನೀವು ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಏನು ಅಬ್ಸರ್ವ್ ಮಾಡಿ ಆನ್ಸರನ್ನು ಮಾಡಬೇಕು? ಲುಕಿಂಗ್ ಅಟ್ ದ ಗ್ರಾಫ್ ಇಟ್ ಕ್ಯಾನ್ ಬಿ ಇನ್ಫರ್ಡ್ ದಟ್ ಆಫ್ಟರ್ 1971 ದೆರ್ ಹ್ಯಾಸ್ ಬಿನ್ ಎ ಕನ್ಸಿಸ್ಟೆಂಟ್ ರೈಸ್ ಇನ್ ಓವರಾಲ್ ಸೆಕ್ಸ್ ರೇಷಿಯೋ ಅಂತ ಹೇಳಿದ್ದಾನೆ. ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ, ಈಗ ಸಚಿನ್ ತೆಂಡೂಲ್ಕರ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್, ಎಲ್ಲ ಮ್ಯಾಚಲ್ಲೂ 50 ರನ್ ಹೊಡಿತಾರೆ, ಕನ್ಸಿಸ್ಟೆಂಟು, ಎಲ್ಲೂ ಕೂಡ ಅಲ್ಲಿ ಫಾಲ್ ಆಗಿಲ್ಲ ಅಂತ ಅರ್ಥ. ನೋಡಿ, ಫಾಲ್ ಆಗಿಲ್ವಂತ ಆಫ್ಟರ್ 19. ಓವರಾಲ್ ಸೆಕ್ಸ್ ರೇಷಿಯೋ ನೋಡಬೇಕು. ಓವರಾಲ್ ಸೆಕ್ಸ್ ರೇಷಿಯೋ ಅಂತ ಹೇಳಿದ್ರೆ ಈ ಡಾಟೆಡ್ ಲೈನ್ಸ್ ಅಲ್ಲ, ಈ ಸ್ಟ್ರೈಟ್ ಲೈನು. ಈ ಸ್ಟ್ರೈಟ್ ಲೈನಲ್ಲಿ ಎಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇಲ್ಲವೇ ಇಲ್ಲ ಸ್ಟೂಡೆಂಟ್. ಒಂದ್ಸರಿ ಕೆಳಗೆ ಬಂದಿದೆ, ಒಂದ್ಸರಿ ಮೇಲೋಗಿದೆ, ಒಂದ್ಸರಿ ಕೆಳಗೆ ಬಂದಿದೆ, ಮೇಲೋಗಿದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ಸು ಡೆಫಿನೆಟ್ಲಿ ಕರೆಕ್ಟ್ ಅಲ್ಲ. ಎರಡನೇ ಆಪ್ಷನ್ ನೋಡಿ, ಆಫ್ಟರ್ 1991 ದೆರ್ ಹ್ಯಾಸ್ ಬಿನ್ ಎ ಕನ್ಸಿಸ್ಟೆಂಟ್ ಫಾಲ್ ಇನ್ ಓವರಾಲ್ ಸೆಕ್ಸ್ ರೇಷಿಯೋ ಅಂತ ಹೇಳಿದ್ದಾನೆ. ಫಾಲ್ ಅಂತ ಹೇಳಿದ್ದಾನೆ, ಮೊದಲು ರೈಸ್ ಅಂತ ಹೇಳಿದ್ದೆ, ಈಗ ಫಾಲ್ ಅಂತ ಹೇಳಿದ್ದಾನೆ. ನೋಡಿ, ಫಾಲ್ ಆಗಿದೆ 1991 ಆದಮೇಲೆ, ರೈಸ್ ಆಗಿದೆ ಹೊರತು ಫಾಲ್ ಅಂತೂ ಆಗಿಲ್ಲ ಇಲ್ಲಿ. ಓಕೆ, ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ನೋಡಿ, ದ ಫಾಲ್ ಇನ್ ಚೈಲ್ಡ್. ಓಕೆ, ಚೈಲ್ಡ್ ರೇಷಿಯೋ ನೋಡಿದಾಗ ನೋಡಿ, ಎಲ್ಲ ಇದು ಫಾಲ್ ಆಗ್ತಾನೆ ಬರ್ತಿದೆ ಹೊರತು ಇಲ್ಲೆಲ್ಲೂ ಕೂಡ ರೈಸ್ ಆಗೇ ಇಲ್ಲ ನಿಮಗೆ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ಓಕೆ, ಥರ್ಡ್ ಒನ್ನು ಈ ಕ್ವಶನ್ಗೆ ರೈಟ್ ಆನ್ಸರು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿದ್ರೆ ನಿಮಗೆ ಈ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೇನೆ, ನೋಡ್ತಾ ಬರೋಣ. ದೆರ್ ಇಸ್ ನೋ ಟೈಮ್ ಪೀರಿಯಡ್ ಫ್ರಮ್ 1961 to 2011 ವೇರ್ ಚೈಲ್ಡ್ ಸೆಕ್ಸ್ ರೇಷಿಯೋ ಆ್ಯಂಡ್ ಓವರಾಲ್ ಸೆಕ್ಸ್ ರೇಷಿಯೋ ಆಫ್ ಎ ಕಂಟ್ರಿ ಆರ್ ಈಕ್ವಲ್. ಸೊ ಎಲ್ಲೂ ಕೂಡ ಈಕ್ವಲ್ ಆಗಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಓಕೆ, ದೇರ್ ಇಸ್ ನೋ ಟೈಮ್ ಪೀರಿಯಡ್ ಅಂತ ಹೇಳಿದ್ದಾನೆ. ಸೊ ಅಂದರೆ 1961 to 2011 ವೇರ್ ಚೈಲ್ಡ್ ಸೆಕ್ಸ್ ರೇಷಿಯೋ ಆ್ಯಂಡ್ ಓವರಾಲ್ ಸೆಕ್ಸ್ ರೇಷಿಯೋ ಆನ್ ಎ ಕಂಟ್ರಿ ಆರ್ ಈಕ್ವಲ್ ಅಂತ ಹೇಳಿದ್ದಾನೆ. ಸೊ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ನೋಡ್ತಾ ಬರೋಣ. ಸೊ ಈಕ್ವಲ್ ಎಲ್ಲೂ ಕೂಡ ಆಗಿರಲಿಕ್ಕಿಲ್ಲ. ಅಂದರೆ ಸೊ ಫಸ್ಟ್ ಒನ್ನು ತಪ್ಪು ಅಂತ ಹೇಳ್ತೀನಿ. ಯಾಕೆಂತೇಳಿ ದರ್ ಇಸ್ ನೋ ಟೈಮ್ ಪೀರಿಯಡ್ ವೇರ್ ಆಲ್ ದ ಚೈಲ್ಡ್ ಸೆಕ್ಸ್ ರೇಷಿಯೋ ಎಲ್ಲೂ ಮೀಟೇ ಆಗಿಲ್ಲ ಅಂತ ಹೇಳ್ತಾನೆ. ನೀವು ಇಲ್ಲಿ ಪಾಯಿಂಟ್ ನೋಡ್ಬೋದು ಸ್ಟೂಡೆಂಟ್, ಇಂಟರ್ಸೆಕ್ಷನ್ ಪಾಯಿಂಟು, ಅವೆರಡೂ ಕೂಡ ಒಂದು ಪಾಯಿಂಟಲ್ಲಿ ಮೀಟ್ ಆಗಿದೆ. ಸೊ ಹಾಗಾಗಿ ಅದು ಆ ಪಾಯಿಂಟು ತಪ್ಪು. ನೆಕ್ಸ್ಟ್, ದ ಪರ್ಸೆಂಟೇಜ್ ಚೇಂಜ್ ಇನ್ ಓವರಾಲ್
ಯಾಕೆ ಅಂತ ಹೇಳಿದ್ರೆ ಚೈಲ್ಡ್ ಸೆಕ್ಸ್ ರೇಷಿಯೋ ನೋಡಿ ಫಾಲ್ ಆಗ್ತಾನೆ ಇದೆ ಹೊತ್ತು ಅದೆಲ್ಲೂ ಕೂಡ ರೈಸ್ ಆಗಿಲ್ಲ. ಬಟ್ ನೀವು ಈ ಓವರ್ ಆಲ್ ಸೆಕ್ಸ್ ರೇಷಿಯೋ ನೋಡಿದಾಗ ರೈಸ್ ಅಂತೂ ಆಗಿದೆ. ಸೊ ಈ ರೈಸ್ ಆಗಿರೋದು ಫಾಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿದಾಗ ಓವರ್ ಆಲ್ ಸೆಕ್ಸ್ ರೇಷಿಯೋ ಡೆಫಿನೆಟ್ಲಿ ಇಟ್ ಈಸ್ ಮೋರ್ ದ್ಯಾನ್ ದಿ ಚೈಲ್ಡ್ ಸೆಕ್ಸ್ ರೇಷಿಯೋ. ಸೊ ಸೆಕೆಂಡ್ ಒನ್ ಫಾಲೋ ಆಗುತ್ತೆ. ನೆಕ್ಸ್ಟ್ ಓವರ್ ಆಲ್ ಸೆಕ್ಸ್ ರೇಷಿಯೋ 1991 ಆ್ಯಂಡ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ 2001 ಆರ್ ಈಕ್ವಲ್ ಅಂತ ಹೇಳಿದ್ದಾನೆ ನೋಡಿ. 2001ನಲ್ಲಿ ಈಕ್ವಲ್ ಇದೆಯಂತೆ. ಡೆಫಿನೆಟ್ಲಿ ಇಟ್ ಈಸ್ ಈಕ್ವಲ್. 927 1927 ಬಂದಿದೆ. ಸೊ ಅಲ್ಲಿಗೆ ಎರಡನೇದು ಫಾಲೋ ಆಗುತ್ತೆ, ಮೂರನೇದು ಫಾಲೋ ಆಗುತ್ತೆ. ನಾಲ್ಕನೇದು ನೋಡ್ಬೋಣ. ದ ಆವ್ರೇಜ್ ಆಫ್ ಚೈಲ್ಡ್ ಸೆಕ್ಸ್ ರೇಷಿಯೋ ನೋಡಿ, ನಾಲ್ಕನೇದಕ್ಕೆ ಹೋಗಲೇಬೇಡಿ ನೀವು. ಯಾಕೆ ಅಂತ ಹೇಳಿದ್ರೆ 2 and 3 ಫಾಲೋ ಆಗುತ್ತೆ ಅಂತ ಒಂದು ಆಪ್ಷನ್ ಇಲ್ಲಿದೆ. ಸೊ ಹಾಗಿದ್ಮೇಲೆ ನೀವು 2, 3 and 4 ಅಂತೂ ಆಪ್ಷನ್ಸ್ ಇಲ್ವೇ ಇಲ್ಲ. ಸೊ ಇಲ್ಲಿ 3 and 4 ಇದೆ, ನಿಮಗೆ ಗೊತ್ತು 2 ಫಾಲೋ ಆಗುತ್ತೆ ಅಂತ. ಸೊ ಹಾಗಿದ್ದಾಗ ನಾಲ್ಕನೇದಕ್ಕೆ ನೀವು ಹೋಗಲೇಬೇಡಿ. ಅಕಸ್ಮಾತ್ 2, 3 and 4 ಅಂತ ಇದ್ದಾಗ ನೀವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ 2 and 3 ಫಾಲೋ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಇದ್ದಾಗ ವಿ ನೀಡ್ ನಾಟ್ ಟು ವರಿ. ಓಕೆ, ದಟ್ಸ್ ಅಪ್ ಫಾರ್ ದ ಕೀ ಆನ್ಸರ್ ಸ್ಟೂಡೆಂಟ್ಸ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದು ಪ್ರೊಜೆಕ್ಟೆಡ್ ಕೀ ಆನ್ಸರ್ಸು, ಮೇನ್ ಕೀ ಆನ್ಸರ್ಸು ಅವರೇ ಕೊಡಬೇಕು. ಸೊ ಆದರೂ ಕೂಡ ಯಾರು ಪ್ಯಾನಿಕ್ ಆಗೋ ಒಂದು ಅವಶ್ಯಕತೆ ಇಲ್ಲ. ನಾವು ಜಸ್ಟ್ ಒಂದು ಪ್ರೊಜೆಕ್ಟೆಡ್ ಕೀ ಆನ್ಸರ್ಸ್ನ ಕೊಟ್ಟಿದ್ದೀವಿ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೂ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸೊ ಅವ್ರದ್ದೇ ತಪ್ಪಿದೆ ಈ ಒಂದು ಏರ್ ಕಂಡೀಷನ್ಸ್ ಪ್ರಾಬ್ಲಮಲ್ಲಿ 2 ಕ್ವಶನ್ಸ್ಗೆ ಡೆಫಿನೆಟಾಗಿ ಬರಬೇಕು. ಹಾಗೂ 1 more ಕ್ವಶನ್ಸು ನೀವು ನೋಡ್ಬೋದು. 1 more ಕ್ವಶನ್ಸ್ ಇಲ್ಲಿ ಹೇಳಿದ್ದೆ, ಯಾವುದೋ ಒಂದು ಟ್ರೈನ್ ಪ್ರಾಬ್ಲಮ್ ಒಂದಿದೆ. ಅದೇ ರೀತಿ ರೇಷಿಯೋ ಆಫ್ ಸೇಲ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್ 4 ಕ್ವಶನ್ಸಿಗೆ ಗ್ರೇಸ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಓನ್ಲಿ ಅವ್ರ ಕೀ ಆನ್ಸರ್ ಬಿಟ್ಟ ಮೇಲೆ ನೀವು ಅವ್ರಿಗೆ ಕ್ವೈರೀಸ್ಗೆ ಹಾಕಿದ್ರೆ ಮಾತ್ರ. ಕ್ವೈರೀಸ್ಗೆ ಹಾಕೋದು ಯಾವ ರೀತಿ ಅಂತಲೂ ಹೇಳಿದ್ದೀನಿ ನಾನು. ಆ ಟೆಕ್ಸ್ಟ್ ಬುಕ್ ಟೈಟಲ್ಲು, ಯಾರು ಆತರು, ಯಾವ ಪಬ್ಲಿಕೇಶನ್ಸು ಇದೇನು ಅಂದ್ಬಿಟ್ಟು ಕ್ವಶನ್ in the area is 44% ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಅಂತ ನೋಡ್ತಾ ಬರೋಣ. ಮೊದಲನೇ ಕ್ವಶನ್, ದ ಟೋಟಲ್ ಆಫ್ ದ ಏಜಸ್ ಆಫ್ ಎ, ಬಿ ಆ್ಯಂಡ್ ಸಿ ಈಸ್ 80 years. ವಾಟ್ ವಾಸ್ ದಿ ಟೋಟಲ್ ಆಫ್ ದೇರ್ ಏಜಸ್ 3 years ago ಅಂತ ಹೇಳಿದ್ದಾನೆ. ಸೊ ನೀವು ಜಸ್ಟ್ ಸಿಂಪಲಾಗಿ ನೋಡಿ, 80 years ಇತ್ತಂತೆ. ಸೊ 3 years ಅವ್ರ 3 ಜನದ ಏಜ್ ಎಷ್ಟಿದೆಯಂತೆ. ಸೊ 80 ಮೈನಸ್ ನೀವು 9 ಮಾಡಿದ್ರೆ ಎಕ್ಸಾಕ್ಟ್ ಆನ್ಸರ್ ಏನಾಗುತ್ತೆ, 71 years. ದಟ್ ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. 5 men A, B, C, D, E read a message on their mobile. The first one who reads first sends to C. Okay, ಇಲ್ಲಿ 5 places ಇದೆ ಸ್ಟೂಡೆಂಟ್. 1, 2, 3, 4, 5. ಅವನೇನು ಹೇಳಿದ್ದಾನೆ, ಫಸ್ಟ್ ಒನ್ ಹೂ ರೀಡ್ಸ್ ಸೆಂಡ್ಸ್ ಟು ಸಿ. ಅಂದರೆ ಮೊದಲನೇ ವ್ಯಕ್ತಿ ಯಾರು ಗೊತ್ತಿಲ್ಲ, ಬಟ್ ಎರಡನೇ ವ್ಯಕ್ತಿ ಯಾರು, ಸಿ. ಬಿಕಾಸ್ ಫಸ್ಟ್ ಒನ್ ಅವನು ಓದ ತಕ್ಷಣ ಏನು ಮಾಡ್ತಾನೆ, ನೆಕ್ಸ್ಟು ಸಿಗೆ ಸೆಂಡ್ ಮಾಡ್ತಾನಂತೆ. ದ ಒನ್ ಹೂ ರೀಡ್ಸ್ ಲಾಸ್ಟ್ ರಿಸೀವ್ಡ್ ಫ್ರಮ್ ಎ. ನೋಡಿ, ಲಾಸ್ಟ್ ಒನ್ ರಿಸೀವ್ ಮಾಡ್ತಾನೆ ಅಂತ ಅವನು ಯಾರಿಂದ ರಿಸೀವ್ ಮಾಡ್ತಾನೆ, ಎ ಇಂದ ರಿಸೀವ್ ಮಾಡ್ತಾನೆ. ಈ ವಾಸ್ ನಾಟ್ ದ ಫಸ್ಟ್ ಆರ್ ಲಾಸ್ಟ್. ನೋಡಿ, ಈ ಇಲ್ಲೂ ಬರಲ್ವಂತೆ, ಈ ಇಲ್ಲೂ ಬರಲಿಕ್ಕಿಲ್ವಂತೆ. ಸೊ ಹಾಗಿದ್ರೆ ಈ ಎಲ್ಲಿ ಬರ್ತಾನೆ, ಇನ್ನೊಂದೇ ಪ್ಲೇಸ್ ಇರೋದು ಇಲ್ಲಿ ಬರ್ತಾನೆ. ನೆಕ್ಸ್ಟ್, ದೇರ್ ವರ್ 2 receivers ಬಿಟ್ವೀನ್ ಬಿ ಆ್ಯಂಡ್ ಎ. ನೋಡಿ, ಬಿ ಆ್ಯಂಡ್ ಎ, ಬಿ ಮತ್ತು ಎ ಮಧ್ಯ ಇಬ್ಬರು ಇರಬೇಕಂತೆ. ಸೊ ಅಲ್ಲಿಗೆ ಬಿ ಇಲ್ಲಿ ಬರಲಿಕ್ಕಾಗೋದಿಲ್ಲ. ಬಿ ಎಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ. ಇನ್ನು ಉಳ್ಕೊಳ್ಳೋ ಪ್ಲೇಸು ಯಾರಿಗೋಗುತ್ತೆ, ಡಿಗೆ ಹೋಗುತ್ತೆ. ಸೊ ಮೊದಲನೇ ಕ್ವಶನ್ ಏನು, ಬಿ ಸೆಂಡ್ ಮೆಸೇಜ್ ಟು. ಬಿ ಯಾರಿಗೆ ಸೆಂಡ್ ಮಾಡ್ತಾನೆ, ಸಿಗೆ ಸೆಂಡ್ ಮಾಡ್ತಾನೆ. ಸಿ ಇಸ್ ದ ರೈಟ್ ಆನ್ಸರ್. ದ ಲಾಸ್ಟ್ ಪರ್ಸನ್ ಹೂ ರಿಸೀವ್ಡ್ ದ ಮೆಸೇಜ್ ಈಸ್. ಲಾಸ್ಟ್ ಪರ್ಸನ್ ಯಾರು ರಿಸೀವ್ ಮಾಡ್ತಾನೆ ಸ್ಟೂಡೆಂಟ್, ಡಿ ಇಸ್ ದ ಲಾಸ್ಟ್ ಪರ್ಸನ್ ಹೂ ರಿಸೀವ್ಸ್ ದ ಮೆಸೇಜ್. ಸೊ ದಿಸ್ ಈಸ್ ಹೌ ನೀವು ಸೊಲ್ಯೂಷನ್ ಮಾಡಿರಬೇಕು. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್. ದ ಡಯಾಗ್ರಾಮ್ ಆರ್ ಗಿವನ್ ಬಿಲೋ. ಫೈಂಡ್ ದ ಡಯಾಗ್ರಾಮ್ ವಿಚ್ ರೆಪ್ರೆಸೆಂಟ್ಸ್ ದ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಬಿಲೋ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮು ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ. ಮೊದಲನೇ ಕ್ವಶನ್ ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಟೇಬಲ್, ಡೋರ್, ಫರ್ನಿಚರ್. ನೋಡಿ ಸ್ಟೂಡೆಂಟ್, ಟೇಬಲ್ಲು, ಡೋರು ಎರಡೂ ಕೂಡ ಮಾಡೋದು ಯಾವುದರಿಂದ, ಫರ್ನಿಚರಿಂದ. ಹಾಗಾಗಿ ನೀವು ಇಲ್ಲಿ ಡಯಾಗ್ರಾಮ್ನ ನೋಡ್ತಾ ಬಂದರೆ, ಓಕೆ, ಈ ಟೇಬಲ್, ಡೋರ್ ಎಲ್ಲ ಏನಾಗುತ್ತೆ, ಫರ್ನಿಚರ್ ಆಗುತ್ತೆ. ಸೊ ಎಫ್ ಅಂತ ಏನಿದೆ ಆ ಒಂದು ಡಯಾಗ್ರಾಮ್ ಇದಕ್ಕೆ ಸೂಟಬಲ್ ಆಗುತ್ತೆ. ನೆಕ್ಸ್ಟ್, ಡಾಗ್ಸ್, ಪೆಟ್ಸ್, ಕ್ಯಾಟ್ಸ್. ಓಕೆ, ಡಾಗ್ಸು, ಪೆಟ್ಸು ಎರಡೂ ಕೂಡ ಏನು ಸ್ಟೂಡೆಂಟ್, ಈ ಡಾಗು, ಕ್ಯಾಟು ಎರಡೂ ಕೂಡ ಪೆಟ್ಸೇ. ಸೊ ಹಾಗಾಗಿ
ನೀವು ಯಾವ ಡಯಾಗ್ರಾಮ್ ಹಾಕ್ಬೋದು? ಸೊ ಸೂಟಬಲ್ ಅಂತ ಬಂದಾಗ ಸ್ಟೂಡೆಂಟ್, ಐ ಹೋಪ್ ಎರಡು ಪೆಟ್ಟಾಗಿರೋದ್ರಿಂದ ನಿಮಗೆ ಆ್ಯಕ್ಚುಲಿ ಈ ರೀತಿ ಬರುತ್ತೆ, ಡಾಗು, ಕ್ಯಾಟು, ಪೆಟ್ಟು ಈ ರೀತಿ ಬರಬೇಕು. ಬಟ್ ಆ ರೀತಿ ಯಾವುದು ಡಯಾಗ್ರಾಮ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಐ ಹೋಪ್ ಐ ವಿಲ್ ಗೋ ವಿತ್ ದಿಸ್ ಒನ್. ಓಕೆ, ಎ ಇಂದ ಒಂದು ಅಂದ್ಕೊಂಡಿದ್ದೀನಿ. ಬಟ್ ಅದು ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ನಿಮಗೆ. ಯಾಕಂತ ಹೇಳಿದ್ರೆ ಡಾಗು, ಕ್ಯಾಟು ಎರಡೂ ಕೂಡ ಪೆಟ್ಟಾಗಿರೋದ್ರಿಂದ ಸೊ ಆ ಡಯಾಗ್ರಾಮ್ ಇಲ್ಲಿರ್ತಕ್ಕಂಥ ಯಾವುದೇ ಡಯಾಗ್ರಾಮಲ್ಲಿ ಸೂಟಬಲ್ ಆಗ್ತಾ ಇಲ್ಲ. ಸೊ ಬಟ್ ಕ್ವಶನ್ ಪೇಪರ್ ಸೆಟ್ಟರ್ ಯಾವ ರೀತಿ ಥಿಂಕ್ ಮಾಡಿದ್ದಾನೆ ನೋಡೋಣ ಆನ್ಸರ್ ಕೊಟ್ಟ ಮೇಲೆ. ಓಕೆ, ನೆಕ್ಸ್ಟ್, ದ ಆವ್ರೇಜ್ ವೆಯ್ಟ್ ಆಫ್ 5 quantity is 10 kg and the average weight of 3 of them is 9 kg. What is the average weight of remaining 2 ಅಂತ ಹೇಳಿದ್ದಾನೆ. ನೋಡಿ ಸ್ಟೂಡೆಂಟ್, ಆವ್ರೇಜ್ ಕೊಟ್ಟಿದ್ದಾನೆ. ಆವ್ರೇಜ್ ಕೊಟ್ಟಾಗ ಏನು ಮಾಡ್ಕೋಬೇಕು ನೀವು? ಇಂಟು ಸಮ್ ನಂಬರ್ ಆಫ್ ಎಲಿಮೆಂಟ್ಸ್ ಮಾಡ್ಕೋಬೇಕು. ಅಂದರೆ 5 ಆವ್ರೇಜ್ ಕೊಟ್ಟಿದ್ದಾನೆ ಇಂಟು ಅಂದರೆ 10 ಆವ್ರೇಜ್ ಕೊಟ್ಟಿದ್ದಾನೆ 5 ಕ್ವಾಂಟಿಟೀಸ್ಗೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ? ಅದು 50 ಆಗುತ್ತೆ. ಅದೇ ರೀತಿ ಅದರಲ್ಲಿ 3 ಜನದ್ದು ಕ್ವಾಂಟಿಟಿ ಎಷ್ಟಿದೆಯಂತೆ? 9. ಸೊ ಎಷ್ಟಾಯ್ತದು? 27. ಹಾಗಿದ್ರೆ ರಿಮೈನಿಂಗ್ ಇಬ್ಬರದ್ದು ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ನೀವು ಎರಡನ್ನು ಮೈನಸ್ ಮಾಡಿದಾಗ ಸ್ಟೂಡೆಂಟ್ ನಿಮಗೆ 23 ಬರುತ್ತೆ. ಈ 23 ಈ 50ರಲ್ಲಿ 3 ಜನದ್ದು ವೆಯ್ಟ್ ಎಷ್ಟು? 27. ಇನ್ನಿಬ್ಬರು ವೆಯ್ಟ್ ಎಷ್ಟು? 23. ಇವಿಬ್ಬರು ವೆಯ್ಟ್ದು ಆವ್ರೇಜ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರು? 11.5 ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ ಕೊಟ್ಟಿಲ್ಲ. ಇದಕ್ಕೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದರೂ ಬರಬಹುದು. ನೆಕ್ಸ್ಟ್, ದ ಸ್ಕ್ವೇರ್ ಆಫ್ ದ ಸೈಡ್ 14 ಸರ್ಕಂಬರೆನ್ಸ್ ದ ಏರಿಯಾ ಆಫ್ ಶೇಡೆಡ್ ಇಂಚ್. ಇದಕ್ಕೆ ರೈಟ್ ಆನ್ಸರ್ 196 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿದೆ. ಸೊ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಬೇಸ್, ಇದು ಕೂಡ ನಮಗೆ ಆನ್ಸರು 2x ಬರುತ್ತೆ. ಸೊ ಅದು ಎಕ್ಸ್ಪ್ಲನೇಷನ್ ಟೈಮ್ ಆಗುತ್ತೆ ಸ್ಟೂಡೆಂಟ್ಸ್ ನಿಮಗೆ. ಸೊ ನೆಕ್ಸ್ಟ್ ನಾವು ವಿಡಿಯೋ ಮಾಡಿದಾಗ ಅದನ್ನು ಎಕ್ಸ್ಪ್ಲನೇಷನ್ನು ಕರೆಕ್ಟಾಗಿ ಮಾಡಿ ತೋರಿಸ್ತೀವಿ ನಿಮಗೆ. ಬಟ್ ಈಗ ಆನ್ಸರ್ ಮಾತ್ರ ಬರ್ಕೊಂಡಿರಿ. ಹಾಗಿದ್ರೆ ಈ ಕ್ವಶನ್ ನೋಡೋಣ. ಎ ಗೆಟ್ಸ್ 30% ಮಾರ್ಕ್ಸ್ ಇನ್ ಎನ್ ಎಕ್ಸಾಮಿನೇಷನ್ ಬಟ್ ಫೇಲ್ಸ್ ಬೈ 50 ಮಾರ್ಕ್ಸ್. ಬಿ ಗೆಟ್ಸ್ 50 ಮಾರ್ಕ್ಸ್ ದೆನ್ ನೆಸಸರಿ ಫಾರ್ ಪಾಸಿಂಗ್. ಸೊ ಅಂದರೆ ಎ 50 ಮಾರ್ಕ್ಸಿಂದ ಫೇಲ್ ಆಗಿದ್ದಾನಂತೆ, ಬಿ 50 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನಂತೆ. ಅಂದರೆ ಮಿನಿಮಮ್ ಮಾರ್ಕ್ಸ್ಗಿಂತ 50 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನಂತೆ. ಸೊ ಈ ಸ್ಕೋರ್ಸ್ 40% ಅಂತೆ. ವಾಟ್ ಈಸ್ ದ ಪಾಸಿಂಗ್ ಪರ್ಸೆಂಟೇಜ್ ಆ್ಯಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಸೊ ನೀವು ಎರಡನ್ನೂ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟಲ್ಲಿ. ಇಲ್ಲೇನಂತ ಹೇಳಿದ್ರೆ ಎ 30x ಡಿವೈಡೆಡ್ ಬೈ 100 ಅಂದರೆ ಪರ್ಸೆಂಟೇಜು 30% ತೊಗೊಂಡಿದ್ದಾನೆ ಪ್ಲಸ್ 50 ಮಾರ್ಕ್ಸ್ ತೊಗೊಂಡಿದ್ದಾನೆ ಈಸ್ ಈಕ್ವಲ್ ಟು ಬಿ ಏನು ಮಾಡಿದ್ದಾನೆ? 40% ತೊಗೊಂಡಿದ್ದಾನೆ 100%ಗೆ -50. ಸರ್ -50 ಯಾಕೆ ಸರ್? ಅವನು ಮಿನಿಮಮ್ ಮಾರ್ಕ್ಸು ಪಾಸಿಂಗ್ ಈಗ 35 ಇರುತ್ತೆ ಅಲ್ವಾ, ಅದಕ್ಕಿಂತ 50 ಮಾರ್ಕ್ಸ್ ಜಾಸ್ತಿ ತೊಗೊಬಿಟ್ಟಿದ್ದಾನೆ. ಓಕೆ, ಸೊ ನೀವೆರಡನ್ನೂ ಇದು ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1000 ಬರುತ್ತೆ ಸ್ಟೂಡೆಂಟ್. ಅಂದರೆ ಸಿಂಪ್ಲಿಫೈ ಮಾಡಬೇಕು ನೀವು. ಸಿಂಪ್ಲಿಫೈ ಮಾಡಿದಾಗ ನೀವು 40 - 30 ಮಾಡಿದ್ರೆ 10x ಬರುತ್ತೆ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 50 + 50 ಈ ಕಡೆ ತೊಗೊಂಡ್ರೆ 50 + 50 ಆಗುತ್ತೆ 100 ಆಗುತ್ತೆ. ಸೊ ಅಗೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 100 × 100 ಡಿವೈಡೆಡ್ ಬೈ 10. ಸೊ ಅಲ್ಲಿಗೆ ನಿಮಗೆ 1000 ಆನ್ಸರ್ ಬರುತ್ತೆ. ಬಟ್ 1000 ಎರಡು ಆನ್ಸರ್ ಇದೆ, ಒಂದು 33% ಇದೆ, ಒಂದು 35% ಇದೆ. ಸೊ ಈ 1000ಅಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅವನು ತಗೊಂಡಿರ್ತಕ್ಕಂಥ ಮಾರ್ಕ್ಸು ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾನೆ ಸ್ಟೂಡೆಂಟ್? ಅವನು 40%, ಅಂದರೆ ಎಷ್ಟು? 400 ಮಾರ್ಕ್ಸ್ ತೊಗೊಂಡಿದ್ದಾನೆ. ಸೊ ಅದರಲ್ಲಿ ಎಷ್ಟು ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸಿಂದ ಜಾಸ್ತಿ ತೊಗೊಂಡಿದ್ದಾನೆ? 50 ಮಾರ್ಕ್ಸು. ಅಲ್ಲಿ ಪಾಸಿಂಗ್ ಮಾರ್ಕ್ಸು ತೊಗೋಬೇಕಂದ್ರೆ ನೀವೇನು ಮಾಡಬೇಕು? ಆ ಮಾರ್ಕ್ಸ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 350. ಈ 350,000 ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟು? 35%. ಸೊ 35% 1000 is the right answer. Next, a man has rupees 480 in the form of 1 rupee, 5 rupee and 10 rupees. The number of coins of each type is equal ಅಂತೆ. 3 ಕಾಯಿನು ಈಕ್ವಲ್ ಇರಬೇಕಂತೆ ಸ್ಟೂಡೆಂಟ್. ಸೊ ಈಕ್ವಲ್ ಇರಬೇಕು ಅಂತ ಹೇಳಿದ್ರೆ ಸೊ ಎಕ್ಸ್ಪ್ಲನೇಷನ್ ತುಂಬ ಇದೆ, ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮಗೆ. ನೋಡಿ 3 30 ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 30 × 1 ರೂಪಿ ಕಾಯಿನು 30 ಆಯಿತು, 30 × 5 ರೂಪಿ ಕಾಯಿನು 150 ಆಯಿತು, 30 × 10 ರೂಪಿ ಕಾಯಿನು 300 ಆಯಿತು. ಸೊ ಟೋಟಲ್ ಎಷ್ಟಾಯಿತು? 480. ಸೊ ಅಲ್ಲಿಗೆ ಎಷ್ಟು ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ಅವನ ಹತ್ರ? 90 ಕಾಯಿನ್ಸ್ ಇದೆ. ಓಕೆ, 3 ಈಕ್ವಲ್ ಕಾಯಿನ್ಸ್ ಇದೆ.
3 ರೂಪೀಸ್ವೆ ಈಕ್ವಲ್ ಕಾಯಿನ್ಸ್ ಇದೆ. 30 30 30 ಮೂರನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸ್ಟೂಡೆಂಟ್? 90 ಬರುತ್ತೆ. ಓಕೆ, ನೆಕ್ಸ್ಟ್, there are 36 vehicles in parking lot in a single row. Okay, after first cycle there is one scooter, after second cycle there is 2 scooter. ನೋಡಿ ಇಲ್ಲಿ ಫಸ್ಟ್ ಕಾರ್ ಅಂತೆ, ಓಕೆ, ನೆಕ್ಸ್ಟ್ ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ 2 ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ 3 ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ 4 ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ 5 ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ 6 ಸ್ಕೂಟರ್ ಅಂತೆ, ನೆಕ್ಸ್ಟ್ ಕಾರ್. ಎಷ್ಟಾಯ್ತು ಟೋಟಲು? 5 10 15 20 25. ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕು ಸ್ಟೂಡೆಂಟ್. ಅದೇ ರೀತಿ ಮಾಡ್ಕೊಂಡು ಹೋಗಿ. ನಮಗೆ ಈಗ ಕ್ವಶನ್ ಏನು ಬೇಕಾಗಿರೋದಂದರೆ ಫೈಂಡ್ ದ ನಂಬರ್ ಆಫ್ ಸ್ಕೂಟರ್ಸ್ ಫಾರ್ ದ ಫಸ್ಟ್ ಹಾಫ್ ಅಂತ ಹೇಳಿದ್ದೀನಿ. ಟೋಟಲ್ ಎಷ್ಟಿದೆ? 36. 36ನು ಬರ್ಕೋಬೇಡಿ. ಅದರಲ್ಲಿ ಹಾಫ್ ಎಷ್ಟು? 18. ನೋಡಿ, 5 10 15 18. ಈ ಕಡೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಫಸ್ಟ್ ಹಾಫಲ್ಲಿ ಎಷ್ಟು ಸ್ಕೂಟರ್ ಇರುತ್ತಂತೆ. ನೋಡಿ, 1 2 3 4 5 6 7 8 9 10 11 12 13. 13 is the right answer. Moving on to the next question. ಸೊ ಇಲ್ಲಿ ನಿಮಗೆ ಪೈ ಚಾರ್ಟ್ ಕೇಳಿದ್ದಾನೆ ಸ್ಟೂಡೆಂಟ್. ಏನು ಕೇಳಿದ್ದಾನೆ? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಟೀಚಿಂಗ್ ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಬಯಾಲಜಿ? ನೋಡಿ, ಕೆಮಿಸ್ಟ್ರಿ, ಇಂಗ್ಲೀಷ್, ಬಯಾಲಜಿ 23 + 12 + 27. ಸೊ 3 ಸೇರಿದ್ರೆ ನಿಮಗೆ 2 1 62% ಆಗುತ್ತೆ ಸ್ಟೂಡೆಂಟ್. 62% ಆಫ್ 1800. ನೋಡಿ, 50% ಆಫ್ 1800 ಎಷ್ಟು ಸ್ಟೂಡೆಂಟ್? 900. 50% + 10% ಮಾಡಿ, ಅವಾಗ 60% ಆಯಿತು. 10% ಎಷ್ಟು? 180. ಸೊ 2 ಸೇರಿದ್ರೆ ಎಷ್ಟಾಯಿತು? 1080 ಆಯಿತು. ನೆಕ್ಸ್ಟ್ 2%, 18 18 36. ಸೊ ಈಗ ಆನ್ಸರ್ ಏನಿತ್ತು? 1116. ದಟ್ ಈಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಇಲ್ಲಿದೆ 1116 ಅಂತ. ಓಕೆ, ನೆಕ್ಸ್ಟು, ವಾಟ್ ಇಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ದ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಹಿಂದಿ? ಮ್ಯಾಥಮೆಟಿಕ್ಸು ಹಿಂದಿ ಅಂತೆ ಸ್ಟೂಡೆಂಟ್. ನೋಡಿ, ಇದು ಡೈರೆಕ್ಟ್ ಆನ್ಸರ್ ಸ್ಟೂಡೆಂಟ್. ಇದು ಮ್ಯಾಥಮೆಟಿಕ್ಸ್ ಎಷ್ಟಿದ್ದಾರೆ? 13% ಆಫ್ 1800 ಇಷ್ಟು. ನೆಕ್ಸ್ಟ್ ಯಾವುದು? ಹಿಂದಿ. ಹಿಂದಿ ಎಷ್ಟಿದ್ದಾರೆ? 8% ಆಫ್ 1800. ನೋಡಿ, 1800 ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ. ನಿಮ್ಗೆ ಏನು ಬರಬೇಕು ಆನ್ಸರು? 13:8. ಆದರೆ ಈ ಕ್ವಶನಲ್ಲಿ 13:8 ಎಲ್ಲೂ ಇಲ್ಲ. ಹಾಗಾಗಿ ಇದಕ್ಕೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ಸು ಇದೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ 13:8 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್, ಇಲ್ಲಿ ಟೇಬಲ್ ಗ್ರಾಫನ್ನು ಕೊಟ್ಟಿದ್ದಾನೆ. ಓಕೆ, ಆಫೀಸು, ಕ್ಯಾಂಡಿಡೇಟ್ಸ್ ಅಪಿಯರಿಂಗು, ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಕೊಟ್ಟಿದ್ದಾನೆ. ಓಕೆ, ಮೊದಲನೇ ಕ್ವಶನ್ ನೋಡಿ, ದ ರೇಷಿಯೋ ಆಫ್ ಬಿಟ್ವೀನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈಡ್ ಇನ್ ಆಫೀಸ್ ಎಚ್. ನೋಡಿ, ಆಫೀಸ್ ಎಚ್ಚಲ್ಲಿ ಕ್ವಾಲಿಫೈ ಆಗಿರೋದು ಎಷ್ಟು ಸ್ಟೂಡೆಂಟ್? 14%. ನೋಡಿ, 14% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 210 ಬರುತ್ತೆ. ಓಕೆ, ನೆಕ್ಸ್ಟು, ಟು ದ ನಂಬರ್ ಆಫ್ ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಇನ್ ಎಲ್ಲೆಲ್ಲ ಎಷ್ಟಿದ್ದಾರೆ? 28%. 28% ಅಂದರೆ ನಿಮಗೆ 336 ಬರುತ್ತೆ. ಫೈನಲ್ ಆನ್ಸರ್ ನಿಮಗೆ 5:8 ಬರುತ್ತೆ. ಓಕೆ, ಸೊ 5:8 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್ ನೋಡಿ, ವಾಟ್ ವಾಸ್ ದಿ ಆವ್ರೇಜ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಫಾರ್ ದ ಇಂಟರ್ವ್ಯೂ? ಆವ್ರೇಜ್ ಕೇಳಿದ್ದಾನೆ. ಯಾವ್ಯಾವುದಕ್ಕೆ? H J L ಅಪಿಯರಿಂಗಲ್ಲಿ H J L. ನೋಡಿ, ಹೆಚ್ಚು ಎಷ್ಟಿದೆ? 1500, J 3000, L 1200. ಟೋಟಲ್ ಮಾಡಿದ್ರೆ ನಿಮಗೆ 5700 ಬರುತ್ತೆ ಸ್ಟೂಡೆಂಟ್. ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರು 1900 ಬರುತ್ತೆ. ಸೊ 1900 ಇಸ್ ದ ಎಕ್ಸಾಕ್ಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ರೀಸನಿಂಗ್ ಸೆಕ್ಷನ್ ಕೊಡೋದು ಕ್ವಶನ್ ಎಲ್ಲ ಇಲ್ಲಿ ಕೊಟ್ಟಿದ್ದೇನೆ ಸ್ಟೂಡೆಂಟ್ ನಿಮಗೆ. ಬ್ಲಡ್ ರಿಲೇಷನ್ ಟೆಸ್ಟ್. ಓಕೆ, ನೋಡೋಣ ಏನಂತ. ಮೈನಸ್ ಮೀನ್ಸ್ ಫಾದರ್ ಅಂತೆ, ಪ್ಲಸ್ ಮೀನ್ಸ್ ಡಾಟರು, ಡಿವೈಷನ್ ಮೀನ್ಸ್ ಸನ್ನು, ಮಲ್ಟಿಪ್ಲಿಕೇಶನ್ ಮೀನ್ಸ್ ವೈಫ್ ಅಂತೆ. ಓಕೆ,
ಸೊ ಇದನ್ನ ಇಟ್ಕೊಂಡು ನಾವು ಈ ಬೇಸ್ ಇಟ್ಕೊಂಡು ಆನ್ಸರ್ ಮಾಡಬೇಕು. ಏನ ನೋಡಿ ಇಲ್ಲಿ ಪಿ ಇಂಟು ಅಂತಂದ್ರೆ ಏನು, ವೈಫ್. ಪಿ ಇಸ್ ದ ವೈಫ್ ಆಫ್ ಕ್ಯೂ ಅಂತೆ. ಓಕೆ, ಸೇಮ್ ಜನ್ರೇಷನ್ ನೋಡಿ, ಇದು ವೈಫು, ಇದು ನಾವು ಪ್ಲಸ್ಸು ಮೈನಸ್, ಇದು ಫೀಮೇಲ್ಗೆ ಮೈನಸ್ಸು ಪ್ಲಸ್ಸು ಮೇಲ್ಗೆ ಅಂತ ಆಗ್ತಾ ಇದೆ. ನೆಕ್ಸ್ಟು ಮೈನಸ್ ಕ್ಯೂ ಮೈನಸ್ ಅಂದ್ರೆ ಏನು, ಕ್ಯೂ ಇಸ್ ದ ಫಾದರ್ ಆಫ್ ಟಿ. ಓಕೆ, ಇದು ರಿಲೇಷನ್ ಕೊಟ್ಟಿರೋದು. ನಾವು ದ ಕ್ವಶನ್ ಏನು, ಹೌ ಇಸ್ ಟಿ ರಿಲೇಟೆಡ್ ಟು ಪಿ. ನೋಡಿ, ಟಿ ರಿಲೇಟೆಡ್ ಟು ಪಿ ಏನು ಹೇಳೋಕ್ಕಾಗತ್ತೆ, ಡಾಟರಾ ಇಲ್ಲ ಸನ್ನ? ಗೊತ್ತಿಲ್ಲ ಸರ್. ಯಾಕೆ? ಇಲ್ಲಿ ಜೆಂಡರ್ ಕೊಟ್ಟಿಲ್ಲ, ಜೆಂಡರ್ ಮೆನ್ಷನ್ ಮಾಡಿಲ್ಲ. ಅಕಸ್ಮಾತ್ ಹೌ ಇಸ್ ಪಿ ರಿಲೇಟೆಡ್ ಟು ಟಿ ಅಂತ ಹೇಳಿದ್ರೆ ಮದರ್ ಅಂತ ಹೇಳ್ಬೋದು, ಬಟ್ ಟಿ ರಿಲೇಟೆಡ್ ಟು ಪಿ ಅಂತ ಹೇಳಿದ್ರೆ ಕೆನಾಟ್ ಬಿ ಡಿಟರ್ಮೈನ್ಡ್ ಬಿಕಾಸ್ ದ ಜೆಂಡರ್ ಹ್ಯಾಸ್ ನಾಟ್ ಮೆನ್ಷನ್ಡ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಮೀನ್ಸ್ ಪಿ ಇಸ್ ದ ಗ್ರ್ಯಾಂಡ್ ಸನ್ ಆಫ್ ಎಸ್. ನೋಡಿ, ಗ್ರ್ಯಾಂಡ್ ಸನ್, ಪಿ ಗ್ರ್ಯಾಂಡ್ ಸನ್ ಆಗಬೇಕು ಅಂದರೆ ಪಿ ಮೇಲ್ ಕ್ಯಾಂಡಿಡೇಟ್ ಆಗಬೇಕು. ಫಸ್ಟ್ ಆಪ್ಷನ್ ತಗೊಂಡ್ರೆ ಪಿ ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನು, ಪಿ ಇಸ್ ದ ಡಾಟರ್. ನೋಡಿ, ಅವಾಗ ಒಂದು ಜೆಂಡರ್ ಏನಾಗುತ್ತೆ, ಫೀಮೇಲ್ ಆಗೋಗುತ್ತೆ. ಅಲ್ಲಿಗೆ ಮೊದಲನೇ ಆಪ್ಷನ್ ಬರಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡಿ, ಪಿ ಡಿವಿಷನ್, ಎಸ್ ಆಗ್ಬೋದು. ಪಿ ಇಸ್ ದ ಸನ್ ಆಫ್ ಕ್ಯೂ, ಬಟ್ ನೆಕ್ಸ್ಟ್ ಏನಿದೆ, ಇಂಟು ಅಂದರೆ ಕ್ಯೂ ಇಸ್ ದ ವೈಫ್ ಆಫ್ ಎಸ್ ಆಗುತ್ತೆ. ಬಟ್ ಅವನೇನು ಹೇಳಿರೋದು, ಗ್ರ್ಯಾಂಡ್ ಸನ್, 3 ಜನ್ರೇಷನ್ ಬರಬೇಕು. ಇಲ್ಲಿ ಎಷ್ಟು ಜನ್ರೇಷನ್ ಬಂತು, 2 ಜನ್ರೇಷನ್ ಬಂತು. ಇದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಪಿ ಇಸ್ ದ ಸನ್ ಆಫ್ ಕ್ಯೂ. ಓಕೆ, ನೆಕ್ಸ್ಟ್ ಕ್ಯೂ ಇಸ್ ಪ್ಲಸ್, ಕ್ಯೂ ಇಸ್ ದ ಡಾಟರ್ ಆಫ್ ಎಸ್. ಇಲ್ಲೇನಾಯಿತು, ಪಿ ಇಸ್ ದ ಗ್ರ್ಯಾಂಡ್ ಸನ್ ಆಫ್ ಎಸ್. 3 ಜನ್ರೇಷನ್ ಬಂದಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 2 cities ಎ ಆ್ಯಂಡ್ ಬಿ 360 ಕಿಲೋಮೀಟರ್ ಅಂತ, ಎರಡು ಕಡೆ. ಓಕೆ, ಎ ಬಿ 360 ಟೋಟಲ್ ಎಷ್ಟಿದೆ, 720 ಇದೆ. ಓಕೆ, ಸೊ ಹೋಗ್ಬೇಕಾದ್ರೆ ಅವನು ವಿತ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ಸು. ಎ ದಟ್ ಈಸ್ ಫ್ರಮ್ ಎ ಟು ಬಿ 40 ಕಿಲೋಮೀಟರ್ಸು, ಫ್ರಮ್ ಎ ವಿತ್ ಸ್ಪೀಡ್ ಆಫ್ 60 ಕಿಲೋಮೀಟರ್ಸ್. ಅಂದರೆ ಒಂದು 360 40 ಕಿಲೋಮೀಟರ್ಸಲ್ಲಿ ಹೋಗ್ತಾನೆ, ಇನ್ನೊಂದು 360 60 ಕಿಲೋಮೀಟರ್ಸಲ್ಲಿ ಹೋಗ್ತಾನೆ. ಸೊ ಅವಾಗೇನಾಯಿತು, 9 + 6 ಈಸ್ ಈಕ್ವಲ್ ಟು 720 ಅಂತಿದೆ. 720/60 ಅಂತ ಇಟ್ಕೊಳ್ಳಿ ನೀವು. ಅವಾಗ ಏನಾಗುತ್ತೆ, 15 ಅವರ್ಸ್ ಆಗುತ್ತೆ. ಓಕೆ, 50 ಬೇಡ ಅದು. ಸೊ 15 ಅವರ್ಸ್ ಆಗುತ್ತೆ ನಿಮಗೆ ಟೋಟಲ್ ಅವರ್ಸು ಎಷ್ಟು ತೊಗೊಂಡಿದ್ದಾನೆ ಅಂತ. ಸೊ 15 ಅವರ್ಸ್ ತೊಗೊಂಡಿದ್ದಾನೆ, ಬಟ್ ಯಾವ ಸ್ಪೀಡಲ್ಲಿ ಹೋಗಿದ್ದಾನೆ ಅನ್ನೋದಕ್ಕೆ ನೀವೇನು ಮಾಡಬೇಕು, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹೋಗಿದ್ದಾನೆ 720, ಎಷ್ಟು ಅವರ್ ಹೋಗಿದ್ದಾನೆ 15 ಅವರ್ಸು. ಆವಾಗ ನೀವು ಏನಾಗುತ್ತೆ 48 per ಕಿಲೋಮೀಟರ್ ಪರ್ ಅವರನ್ನು ಹೋಗಿದ್ದಾನೆ. ಕಿಲೋಮೀಟರ್ ಪರ್ ಅವರು ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ದಾನೆ ಅಂತ ಅದರ ಆನ್ಸರು. ನೆಕ್ಸ್ಟ್ ಓಕೆ, ಸೊ ಇಲ್ಲೇನು ಕೇಳಿದ್ದಾನೆ, 30 grams ಆಫ್ ಶುಗರ್ ವಾಸ್ ಮಿಕ್ಸೆಡ್ ಇನ್ 180 ml ಆಫ್ ವಾಟರ್ ಇನ್ ಎ ವೆಸಲ್ ಎ. ಓಕೆ, ವೆಸಲ್ ಎ ಅಂತೆ, 30 grams ಅಂತೆ. ಓಕೆ, ಈಸ್ ಈಕ್ವಲ್ ಟು ಎಷ್ಟಾಗುತ್ತಂತೆ, 180 ml ಮಿಕ್ಸ್ ಮಾಡಿದ್ದೇನೆ. ನೆಕ್ಸ್ಟು 40 ಗ್ರಾಮ್ಸ್ಗೆ 280 ಆಗಿದೆ, 20 ಗ್ರಾಮ್ಸ್ಗೆ 100 ml ಆಗಿದೆ. ಸೊ ಅಲ್ಲಿ ನೀವು 30/180 ಅಂತ ತಗೊಂಡ್ರೆ ಇದನ್ನ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೋಬೇಕು. 1/6, ನೆಕ್ಸ್ಟು 40/280, 1/7, ನೆಕ್ಸ್ಟು 20/100, 1/5. ಸೊ ಈ ಮೂರಲ್ಲಿ ಹೈಯೆಸ್ಟ್ ಯಾವುದಿದೆ ಸ್ಟೂಡೆಂಟ್, 1/5 ಅಂದರೆ 20%. ನೆಕ್ಸ್ಟ್ ಯಾವ್ದು ಬರುತ್ತೆ, 1/6, 16.66%. ನೆಕ್ಸ್ಟು 1/7, 14.28%. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತ ಹೇಳಿದ್ರೆ, ದ ಸೊಲ್ಯೂಷನ್ ಈಸ್ ವೆಸಲ್ ಬಿ ಈಸ್ ಲೆಸ್ ಸ್ವೀಟರ್ ದ್ಯಾನ್ ಸಿ. ನೋಡಿ, ಸೊಲ್ಯೂಷನ್ ಬಿ ಏನಿದೆ ಇಲ್ಲಿ ನೋಡ್ಬೋದು ನೀವು, ಎ ಬಿ ಸಿ ಅಂತ ತಗೊಂಡ್ರೆ ಸಿ ಲಾಸ್ಟಲ್ಲಿ ಬರುತ್ತೆ, ಎ ಮಧ್ಯ ಬರುತ್ತೆ, ಬಿ ಲಾಸ್ಟಲ್ಲಿ ಬರುತ್ತೆ. ಸೊ ಬಿ ಏನಿದೆ ಸಿಗಿಂತ ಸ್ವೀಟು ತುಂಬ ಕಡಿಮೆ ಇದೆ. ಅಲ್ಲಿಗೆ ರೈಟ್ ಆನ್ಸರ್ ಏನು, ಲೆಸ್ ಸ್ವೀಟರ್ ದ್ಯಾನ್ ದಟ್ ಆಫ್ ಸಿ. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಎ ಕ್ಲಾಸ್ ಸ್ಟಾರ್ಟ್ ಅಟ್ 10 AM and ends at 1:20 PM. ನೋಡಿ ಸ್ಟೂಡೆಂಟ್, ಇದನ್ನ ನೀವು ಫಸ್ಟ್ ಕೌಂಟ್ ಮಾಡ್ಕೊಬಿಡ್ಬೇಕು. ಎಷ್ಟು ಬರುತ್ತೆ, 207 minutes ಬರುತ್ತೆ. ಓಕೆ, ಟೋಟಲ್ ಕ್ಲಾಸು ನಿಮಗೆ 10 ಗಂಟೆಯಿಂದ 1:27ವರೆಗೆ.
ನೆಕ್ಸ್ಟ್ ಏನು ಹೇಳಿದ್ದಾನೆ, 4 ಸೆಷನ್ ಇದೆಯಂತೆ, 4x ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟು ಆ 4 ಸೆಷನಲ್ಲಿ 3 ಇಂಟರ್ವಲ್ ಬರುತ್ತಂತೆ. ಓಕೆ, 5 × 5 ಮಿನಿಟ್ಸ್ ಇಂಟರ್ವಲ್ಲು. ನೋಡಿ 4 ಸೆಷನ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇಂಟರ್ವಲ್ ಬರಲ್ಲ, ಏನಿದ್ರು ನಿಮಗೆ ಮಧ್ಯ ಬರುತ್ತೆ. ಮಧ್ಯ ಬಂದರೆ ಎಷ್ಟು ಇಂಟರ್ವಲ್ ಆಗುತ್ತೆ, 3 ಇಂಟರ್ವಲ್ಸು. ಎಷ್ಟು ಮಿನಿಟ್ಸ್ ಕೊಡ್ತೇನೆ, 5 ಮಿನಿಟ್ಸು. ಅಲ್ಲಿಗೆ 4x = 207 - 5 3 = 15. ಸೊ ಅಲ್ಲಿಗೆ x ಏನಾಗುತ್ತೆ ಸ್ಟೂಡೆಂಟ್, 192 / 4. x = 48 ಮಿನಿಟ್ಸ್. ಸೊ ಒಂದು ಕ್ಲಾಸಿಗೆ ಎಷ್ಟು ಮಿನಿಟ್ ಬರುತ್ತೆ, 48 ಮಿನಿಟ್ಸ್. ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು D = 1, E = 0 ಬರುತ್ತೆ ಸ್ಟೂಡೆಂಟ್. ನಾವು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನೆಕ್ಸ್ಟು, ಎ ವರ್ಡ್ ಹ್ಯಾಸ್ ಬೀನ್ ಫಾಲೋಡ್ ಬೈ 4 other words, one which cannot be formed by using the letters of given word, reasonable ಅಂತ ಹೇಳಿದ್ದಾನೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೂರು ಆಗುತ್ತೆ, ಬೋನ್ಸು, ನೋಬಲ್ಲು, ಅರ್ಸನ್ನು. ಇಲ್ಲಿರ್ತಕ್ಕಂತಹ ಲೆಟರ್ಸಲ್ಲಿ ಎಲ್ಲ ಲೆಟರ್ಸು ಇದೆ, ಆದರೆ ಬ್ರೈನಲ್ಲಿ ಐ ಇದೆಯಲ್ಲ, ಆ ಐ ಈ ರೀಸನಬಲಲ್ಲಿ ಇಲ್ಲ. ಸೊ ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಅದೇ ರೀತಿ ಕ್ವಶನ್ ಇನ್ನೊಂದು ಕೇಳಿದ್ದೇನೆ ಸ್ಟೂಡೆಂಟ್. ಸೊ ಇಲ್ಲಿ ಯಾವ್ದು ಬರೋಲ್ಲ ಅಂತ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಕಾಷನ್ ಅಂತಿದೆ. ಕಾಷನಲ್ಲಿ ನಿಮಗೆ ಎ ಇದೆ. ಓಕೆ, ಕಾಷನಲ್ಲಿ ಎ ಇದೆ, ಇಲ್ಲಿ ಕನ್ಸ್ಟ್ರಕ್ಷನಲ್ಲಿ ಎ ಬರೋದಿಲ್ಲ. ಸೊ ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್, ಸಮ್ ಲ್ಯಾಂಪ್ಸ್ ಆರ್ ಫ್ಲವರ್ಸ್, ಸಮ್ ಫ್ಲವರ್ಸ್ ಆರ್ ಟ್ರೀಸ್, ಸಮ್ ಫ್ಲವರ್ಸ್ ಆರ್ ಟ್ರೀಸ್. ಸೊಲ್ಯೂಷನ್ ಏನು ಹೇಳಿದ್ದಾನೆ, ಕನ್ಕ್ಲೂಷನು, ಆಲ್ ಲ್ಯಾಂಪ್ಸ್ ಆರ್ ಟ್ರೀಸ್ ಅಂತೆ. ಆಗುತ್ತಾ ಆಲ್ ಲ್ಯಾಂಪ್ಸು? ನೋ, ನಾಟ್ ಪಾಸಿಬಲ್. ಆಲ್ ಟ್ರೀಸ್ ಆರ್ ಫ್ಲವರ್ಸ್ ಅಂತೆ. ಆಗುತ್ತಾ? ಅದು ಕೂಡ ಆಗೋದಿಲ್ಲ. ನೀದರ್ ಒನ್ ನಾಟ್ ಟು ಫಾಲೋಸ್. ಅಂಡ್ ದ ಲಾಸ್ಟ್ ಕ್ವೆಶನ್, ಆಲ್ ಎಂಪ್ಲಾಯೀಸ್ ಆರ್ ಗ್ರಾಜ್ಯುಯೇಟ್ಸ್ ಅಂತೆ. ನೋಡಿ, ಆಲ್ ಎಂಪ್ಲಾಯೀಸ್ ಆರ್ ಗ್ರಾಜ್ಯುಯೇಟ್ಸ್. ನೆಕ್ಸ್ಟ್, ಸಮ್ ಎಂಪ್ಲಾಯೀಸ್ ಆರ್ ಲೇಡೀಸ್ ಅಂತೆ. ಸಮ್ ಎಂಪ್ಲಾಯೀಸ್ ಆರ್ ಲೇಡೀಸ್ ಅಂತೆ. ಓಕೆ, ಈ ರೀತಿ ಬರುತ್ತೆ ನಿಮಗೆ. ಸೊ ಅದು ಕನ್ಕ್ಲೂಷನ್ ಏನಿದೆ, ಆಲ್ ಲೇಡೀಸ್ ಆರ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್ ಅಂತೆ. ಆಗುತ್ತಾ? ನೋ. ಸಮ್ ಲೇಡೀಸ್ ಎಂಪ್ಲಾಯೀಸ್, ನೋಡಿ, ಸಮ್ ಲೇಡೀಸ್ ಎಂಪ್ಲಾಯೀಸ್ ಆರ್ ಗ್ರ್ಯಾಜುಯೇಟ್ಸ್. ಎಸ್, ಓನ್ಲಿ ಟು ಫಾಲೋಸ್. ಪ್ರತಿ ವರ್ಷ ನಾವೇ ಈ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡೋದಕ್ಕೆ ಹೇಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿ ಒಂದು ಕೌನ್ಸಲಿಂಗ್ ಅಟೆಂಡ್ ಮಾಡಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನು ಕೊಡಬೇಕು, ಪ್ರತಿಯೊಂದು ವಿಷಯವನ್ನು ಕೂಡ ನಾವು ತೊಗೊಂಬರ್ತೀವಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್. ಡಿ ಇಸ್ ದ ರೈಟ್ ಆನ್ಸರ್. ಸೊ ಇವಿಷ್ಟು ರೀಸನಿಂಗ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ಗೆ ನಾವು ನೋಡೋಣ ಸ್ಟೂಡೆಂಟ್ಸ್. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಅಂತ. Okay. So the mean of 5 numbers is 15. If one more number is included, the mean of 6 numbers becomes 17 ಅಂತ ಹೇಳಿದ್ರೆ. ಮೀನ್ ಅಂತ ಹೇಳಿದ್ರೆ ಸ್ಟೂಡೆಂಟ್ ಆವರೇಜ್ ಅಂತ. ಓಕೆ, ಆವರೇಜ್ ಅಂದ್ರೆ ಏನು, ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಬಟ್ ಇಲ್ಲಿ ಮೀನ್ ಕೊಟ್ಟಿದ್ದಾನೆ, ಅಂದರೆ ಆವರೇಜ್ ಕೊಟ್ಟಿದ್ದಾನೆ. ಆವರೇಜ್ ಎಷ್ಟು? 5. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? 15. ಸೊ 15 5 ಎಷ್ಟಾಗುತ್ತೆ? 75. ಅಲ್ಲಿಗೆ ಸಮ್ ಎಷ್ಟಾಗುತ್ತೆ ಸ್ಟೂಡೆಂಟ್? 75 ಆಗುತ್ತೆ. ಅದೇ ರೀತಿ 6 ಆಗುತ್ತಂತೆ ಮೀನು. ಸೊ 6 ಆದಾಗ ಇದೆಷ್ಟಾಗುತ್ತೆ? 17 ಆಗುತ್ತಂತೆ. 17 7s ಆಗುತ್ತೆ. ಸೊ 17 7s ಬಂದರೆ ನಿಮಗೆ 102 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 102 ಆಗುತ್ತೆ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ಸೊ 27. ಸೊ 27 ಇಸ್ ದ ರೈಟ್ ಆನ್ಸರ್. Okay, 1 second, I will check out whether it's working properly or not. ಲೈವ್ ಸ್ಟ್ರೀಮ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಚೆಕ್ ಮಾಡ್ತಿದ್ದೀನಿ. ಓಕೆ, ಇಟ್ಸ್ ವರ್ಕಿಂಗ್ ಪ್ರಾಪರ್ಲಿ.
MCA ಆಗ್ತಾ ಇದೆ ಓಕೆ. ರ್ಯಾಂಕ್ ಪ್ರಿಡಿಕ್ಷನ್ ಎಲ್ಲ ಮಾಡ್ತೀನಪ್ಪ, ದಯವಿಟ್ಟು ವೆಯ್ಟ್ ಮಾಡಿ ಓಕೆ ಪ್ಲೀಸ್. ನಾನೀಗ ಬಂದಿರೋದು ಜಸ್ಟು ಕೀ ಆನ್ಸರ್ ಕೊಡಲಿಕ್ಕೆ. ನೋಡಿ ಇಷ್ಟೊತ್ತಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಪ್ಲೀಸ್ ನಾನು ಕೀ ಆನ್ಸರ್ ಮುಗಿಸಿ ನಿಮಗೆ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಪ್ಪ ಓಕೆ. ದಯವಿಟ್ಟು ವೆಯ್ಟ್ ಮಾಡಿಪ್ಪ ಓಕೆ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ ನೋಡ್ಬೋದು ಸ್ಟೂಡೆಂಟ್ಸ್, ಇಲ್ಲಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಕೊಟ್ಟಿದ್ದಾನೆ, ಟೋಟಲ್ ನಂಬರ್ ಆಫ್ ಫೀಮೇಲ್ ಎಂಪ್ಲಾಯೀಸ್ ಕೊಟ್ಟಿದ್ದಾನೆ. ಇದ್ರ ಬೇಸ್ ಮೇಲೆ ಕ್ವಶನ್ ಕೊಟ್ಟಿದ್ದಾನೆ. ದ ನಂಬರ್ ಆಫ್ ಮೇಲ್ ಎಂಪ್ಲಾಯೀಸ್ ಇನ್ ಕಂಪನಿ ಡಿ ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಫೀಮೇಲ್ ಇನ್ ಸಿ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಫಸ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಡಿ, ಮೇಲ್ ಎಂಪ್ಲಾಯೀಸ್ ಅಂತ ಹೇಳಿದ್ದೇನೆ. ಸೊ ಡಿ ಅಲ್ಲಿ ಕೊಟ್ಟಿರೋದು ಫೀಮೇಲ್ ಮಾತ್ರ. ಅಲ್ಲಿಗೆ 2500 ಮೈನಸ್ 1220 ಮಾಡಿಕೊಂಡ್ರೆ ನಿಮಗೆ ಸೊ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ಸೊ 1280 ಮೇಲ್ ಆಗ್ತಾರೆ ಓಕೆ. ಸೊ ಅದೇ ರೀತಿ ನಂಬರ್ ಆಫ್ ಫೀಮೇಲ್ ಇನ್ ಕಂಪನಿ ಸಿ, ನಂಬರ್ ಆಫ್ ಫೀಮೇಲ್ ಇನ್ ಕಂಪನಿ ಸಿ ಎಷ್ಟಿದೆ? 1600 ಇದ್ದಾರೆ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 0 2 5 2 320 ಡಿಫ್ರೆನ್ಸ್ ಬರುತ್ತೆ. 320/1600 ಇಂಟು 100 ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಈ ರೀತಿ ಮಾಡಿದಾಗ ನಿಮಗೆ ಆನ್ಸರ್ ಬಂದು 20% ಬರುತ್ತೆ ಸ್ಟೂಡೆಂಟ್. ಅಂದರೆ 0 0 0 0 ಹೋಗುತ್ತೆ. 16 1s 16 2s, ದಟ್ ಈಸ್ 20% ಎಕ್ಸಾಕ್ಟಾಗಿ ಬರುತ್ತೆ. 20% ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಎರಡನೇ ಕ್ವಶನ್ ನೋಡಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಮೇಲ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಎ ಆ್ಯಂಡ್ ಎಫ್? ನೋಡಿ ಕಂಪ್ನಿ ಎಲ್ಲಿ ಫೀಮೇಲ್ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ, ಟೋಟಲ್ ಎಂಪ್ಲಾಯ್ ಎಷ್ಟಿದ್ದಾರೆ? 5550 ಇದ್ದಾರೆ. ಸೊ ಫಿಮೇಲ್ ಎಂಪ್ಲಾಯೀಸ್ ಇದೆ 2110 ಇದ್ದಾರೆ. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2140 ಬರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಎಫ್ ಅಲ್ಲಿ ಬಂದ್ರೆ ನಿಮಗೆ 1320 ಬರುತ್ತೆ. ಅದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಸೊ ಫೈನಲ್ ಆಗಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 820 ಬರುತ್ತೆ ಡಿಫರೆನ್ಸ್ ಓಕೆ. ಸೊ ಇಫ್ ಇನ್ ಏಪ್ರಿಲ್ 2015 ದ ನಂಬರ್ ಆಫ್ ಫೀಮೇಲ್ ಆಫ್ ಕಂಪನಿ ಇ ಇನ್ಕ್ರೀಸ್ಡ್ ಬೈ 10%, ಓಕೆ ಕಂಪನಿ ಇ ಅಲ್ಲಿ ಎಷ್ಟು ಜನ ಇದ್ದಾರಪ್ಪ ಫೀಮೇಲ್? 2600 ಇದ್ದಾರಂತೆ. ಸೊ ಇವ್ರೇನಾಗ್ತಾರಂತೆ 10% ಇನ್ಕ್ರೀಸ್ ಆಗ್ತಾರೆ, ಅಂದರೆ 260 ಇನ್ಕ್ರೀಸ್ ಆಗ್ತಾರಂತೆ. ಸೊ 2860 ಆಯಿತು. ಆ್ಯಂಡ್ ದ ನಂಬರ್ ಆಫ್ ಟೋಟಲ್ ಎಂಪ್ಲಾಯೀಸ್ ಇನ್ ದ ಕಂಪನಿ ರಿಮೈನ್ ದ ಸೇಮ್. ಸೊ ನಂಬರ್ ಆಫ್ ಕಂಪನೀಸ್ ಸೇಮ್, ಎಂಪ್ಲಾಯೀಸ್ ಸೇಮ್ ಇರ್ತದೆ, 4240 ಇರ್ತಾರಂತೆ, 4240. ಸೊ ಹಾಗಿದ್ರೆ ಮೇಲ್ ಎಷ್ಟಾಗ್ತಾರೆ ಅಂತ ಕೇಳಿದ್ದೇನೆ. ಸೊ ಅಲ್ಲಿಗೆ 14 6 ಹೋದರೆ 8, 11 8 ಹೋದರೆ 3, ಸೊ 1380 ಆಗ್ತಾರೆ ಓಕೆ. 1380 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಲಾಸ್ಟ್ ಒಂದು ನೋಡಿದ್ರೆ ದ ಟೋಟಲ್ ನಂಬರ್ ಆಫ್ ಫೀಮೇಲ್ ಎಂಪ್ಲಾಯೀಸ್ ಇನ್ ಕಂಪನಿ ಬಿ ಆ್ಯಂಡ್ ಎಫ್ ಟುಗ್ಯಾದರ್ ಓಕೆ. ಫೀಮೇಲ್ ಎಂಪ್ಲಾಯೀಸು ಬಿ ಆ್ಯಂಡ್ ಎಫ್ ಅಲ್ಲಿ, ಬಿ ಅಲ್ಲಿ ಎಷ್ಟಿದ್ದಾರೆ? 1860. ನೆಕ್ಸ್ಟ್ ಎಫ್ ಎಲ್ ಎಷ್ಟಿದ್ದಾರೆ? 1240. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 3100 ಬರುತ್ತೆ ಸ್ಟೂಡೆಂಟ್ಸ್ ಓಕೆ. 3100 ಬರುತ್ತೆ. ಈಸ್ ವಾಟ್ ಪರ್ಸೆಂಟ್ ಅಂದರೆ ಎಕ್ಸ್ ಈಸ್ ವಾಟ್ ಪರ್ಸೆಂಟ್ ಆಫ್ ವೈ ಅಂತ. ಸೊ ಅಲ್ಲಿಗೆ ನಂಬರ್ ಆಫ್ ಕಂಪನಿ ಎಂಪ್ಲಾಯೀಸ್ ಇನ್ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಡಿ, ಡಿ ಎಷ್ಟು ಎಷ್ಟಿದ್ರೆ 2500 ಡಿವೈಡೆಡ್ ಬೈ 2500. ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಇಂಟು 100 ಮಾಡಿಕೊಂಡ್ರೆ ನಿಮಗೆ 3100 ಡಿವೈಡೆಡ್ ಬೈ ಡಿವೈಡೆಡ್ ಬೈ 25 ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ 124% ಬರುತ್ತೆ ಸ್ಟೂಡೆಂಟ್ಸ್ ಓಕೆ. 124% ಇಸ್ ದ ರೈಟ್ ಆನ್ಸರ್ ಓಕೆ. ಓಕೆ ಫೈಂಡ್ ದ ಮೀಡಿಯನ್ ಅಂತ ಕೇಳಿದ್ದೇನೆ ಸ್ಟೂಡೆಂಟ್ಸ್. ಸೊ ಮೀಡಿಯನ್ ನಿಮಗೆ ಕಾಲೇಜಲ್ಲಿ ಮಾಡಿರ್ತಾರೆ ಗೊತ್ತಿರಬೇಕು. ಸೊ ಈ ರೀತಿ ಕೊಟ್ಟಾಗ ನೀವೇನು ಮಾಡಬೇಕು? ಸೊ ಮೀಡಿಯನ್ ಅಂತ ಹೇಳಿದ್ರೆ ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ಬರ್ಕೋಬೇಕು, ಲೋಯೆಸ್ಟಿಂದ ಹೈಯೆಸ್ಟ್ವರೆಗೆ. ದಟ್ ಈಸ್ 17 18 24 25 35 36 46 ಓಕೆ. ಸೊ ಇದರಲ್ಲಿ ನೆಕ್ಸ್ಟು n+1 ಅಂದರೆ ಸ್ಮಾಲ್ ಎನ್ ಅಂತ ಹೇಳಿದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸು 7 ಇದೆ. 7 + 1 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. 8 ಡಿವೈಡೆಡ್ ಬೈ 2 ದಟ್ ಈಸ್ 4. ಸೊ ಮೀಡಿಯನ್ ಏನಾಗುತ್ತೆ 4 ದಟ್ ಈಸ್ 25 ಬರುತ್ತೆ ಸ್ಟೂಡೆಂಟ್ಸ್ ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಫೈಂಡ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು 32 ಸೆಂಟಿಮೀಟರ್ ಸ್ಕ್ವೇರ್, ಅಂದರೆ πr² ಅಂತ ಬರುತ್ತೆ. 22/7 × 4 × 4 ಬರುತ್ತೆ ಸ್ಟೂಡೆಂಟ್ಸ್. ಅವಾಗ ನೀವು ಕ್ಲಿಯರ್ ಆನ್ಸರು 32 cm² ಬರುತ್ತೆ ಓಕೆ. ನೆಕ್ಸ್ಟ್ ಒಂದು ರೆಕ್ಟಾಂಗಲ್ 4 ಟೈಮ್ಸ್ ದ ಸ್ಕ್ವೇರ್ ಆಗಿ ಇದಕ್ಕೆ ಸರಿಯಾದ ಉತ್ತರ ಬಂದು 9 ಸೆಂಟಿಮೀಟರ್ ಬರುತ್ತೆ ಸ್ಟೂಡೆಂಟ್ಸ್ ಓಕೆ. ಸೊ ನೆಕ್ಸ್ಟು ಟ್ರೈನ್ ಬೇಸ್ ಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 245 ಮೀಟರ್, ಅಂದರೆ ಲೆಂತ್ 2 = ಸ್ಪೀಡ್ ಇಂಟು
ಟ್ರಯಾಂಗಲ್ ಬರುತ್ತೆ. ಸೊ ಲೆಂತ್ 130 ಆದರೆ ಸೊ 45 ಇಂಟು 5/18 ಇಂಟು 30 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋದು ನಿಮ್ಗೆ ಎಷ್ಟು ಬರುತ್ತೆ, 245 ಬರುತ್ತೆ. ಓಕೆ, ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್, ಇಬ್ಬರು ಸ್ಯಾಲ್ರಿ ಸೇರಿ ಅಂದರೆ ಎ ಪ್ಲಸ್ ಬಿ ಇಬ್ರದ್ದು ಸೇರಿ ಎಷ್ಟಂತೆ 26,000 ಅಂತೆ. ಓಕೆ, ಸೊ ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಬೋದು, ಇಲ್ಲಿ 25,000 ಆಗುತ್ತೆ. ಇದು ಆಪ್ಷನ್ನೇ ಅಲ್ಲ ಬಿಡಿ. ಇಲ್ಲಿ ಎ 75% ಖರ್ಚು ಮಾಡ್ತಾನಂತೆ, ಬಿ 60% ಖರ್ಚು ಮಾಡ್ತಾನಂತೆ. ಬಟ್ ಅವ್ರ ಸೇವಿಂಗ್ಸು ಈಕ್ವಲ್ ಇರುತ್ತಂತೆ. ಸೊ ಹಾಗಿದ್ರೆ ಅವ್ರ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾನೆ. ಸೊ ಮೊದಲನೇ ಆಪ್ಷನ್ ಅಲ್ಲ, ಯಾಕೆ ಅದು ಟೋಟಲ್ 26,000 ಬರೋಲ್ಲ. ಎರಡನೇ ಆಪ್ಷನ್ ಬರ್ತೀನಿ. ಎ ಎಷ್ಟು ಖರ್ಚು ಮಾಡ್ತಾನೆ, 75%. ನೋಡಿ, 75% ಆಫ್ 18,000 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, 4,500 ಆಗುತ್ತೆ. ಹೆಂಗೆ ಸರ್, 50% ಅಂದರೆ 9,000, 25% ಅಂತ ಹೇಳಿದ್ರೆ 4,500. ಸೊ ಇಲ್ಲಿ 8,000ಗೆ 60% ಖರ್ಚು ಮಾಡಿದ್ರೆ 4,800 ಖರ್ಚಾಗುತ್ತೆ. ಇನ್ನೆಷ್ಟು ಉಳ್ಕೊಳ್ಳುತ್ತೆ, 3,200. ಬಟ್ ಅವನೇನು ಹೇಳಿದ್ದಾನೆ, ಸೇವಿಂಗ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾನೆ. ಇದು ಈಕ್ವಲ್ ಇಲ್ಲ. ಅದೇ ರೀತಿ ಮಾಡ್ಕೊಂಡು ಬಂದರೆ ಇಲ್ಲೂ ಕೂಡ ನಿಮ್ಗೆ ಎಷ್ಟಾಗುತ್ತೆ, 5,000 ನಿಮಗೆ 25% ಆಗುತ್ತೆ. ಇಲ್ಲೂ ಕೂಡ ನಿಮಗೆ 60% ತೆಗೆದ್ರೆ 3,600 ತೆಗೆದ್ರೆ 2,200 ಆಗುತ್ತೆ. ಇಲ್ಲೂ ಕೂಡ ಈಕ್ವಲ್ ಆಗೋದಿಲ್ಲ. ಇದು ಕೂಡ ಸರಿಯಾದ ಆಪ್ಷನ್ ಅಲ್ಲ. ಹಾಗಿದ್ರೆ 16,000ಗೆ 75% ಖರ್ಚು ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ, 4,000 ಉಳ್ಕೊಳ್ಳುತ್ತೆ. 10,000ಅಲ್ಲಿ 60% ಅಂದರೆ 6,000 ಕಡಿಮೆ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ, 4,000. ಸೊ ಈಗೇನಾಯ್ತು, ಅವ್ರದ್ದು ಈಕ್ವಲ್ ಆಯಿತು. ಸರಿಯಾದ ಉತ್ತರ ಏನು ಸ್ಟೂಡೆಂಟ್ಸ್, ಡಿ 16,000 ಆ್ಯಂಡ್ 10,000. ಓಕೆ, ಸೊ ನೆಕ್ಸ್ಟ್ ಫೈಂಡ್ ದ ಆಡ್ ಒನ್ ವಿಚ್ ಕೆನಾಟ್ ಬಿ ಮೇಡ್. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಈ ಆಪ್ಷನ್ ಎಲ್ಲ ನೋಡಿದ್ರೆ ನಿಮಗೆ 2 ಆರ್ ಇದೆ. ಇಲ್ಲಿ ಸಿ ನೋಡಿ 2 ಆರ್ ಇದೆ, ಬಟ್ ಇಲ್ಲಿ ಆಕ್ಚುಲಿ ಎಷ್ಟು ಆರ್ ಇದೆ, ಒಂದೇ ಆರ್ ಇರೋದು. ಸೊ ಹಾಗಾಗಿ ದಿಸ್ ಇಸ್ ದ ರಾಂಗ್ ಆನ್ಸರ್. ಸೊ ಇದು ಆಡ್ ಒನ್ ಔಟ್ ಸ್ಟೂಡೆಂಟ್. ಓಕೆ ಓಕೆ, ಹಾಗಿದ್ರೆ ಇನ್ ದ ವರ್ಡ್ ಈಕ್ವಾಲಿಟಿ ದ ಪೊಸಿಷನ್ ಆಫ್ ದ ಫಸ್ಟ್ ಅಂಡ್ ಫಿಫ್ತ್ ಲೆಟರ್ಸ್ ಇಂಟರ್ಚೇಂಜ್. ಅಂದರೆ ಇಲ್ಲಿ ಈಕ್ವಾಲಿಟಿಯಲ್ಲಿ ಚೇಂಜ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಆ್ಯಕ್ಚುಲಿ, ಸೊ ಫಸ್ಟು 5th, ಸೆಕೆಂಡು 6th, ಅದೇ ರೀತಿ ಮಾಡ್ಕೊಂಬಂದು ನೆಕ್ಸ್ಟ್ 3rd 7th, 4th 8th, ಈ ರೀತಿ ಮಾಡ್ಕೊಂಬಂದ್ರೆ ನಿಮಗೆ ಲೆಟ್ರ್ ಏನಾಗುತ್ತೆ ಅಂತ ಹೇಳಿದ್ರೆ LITVEQUA ಅಂತ ಬರುತ್ತೆ. ಈಗ ಕ್ವಶನ್ ಏನು, ವಿಚ್ ವಿಲ್ ಬಿ ದ ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅಂದರೆ ದಿಸ್ ಸೈಡ್. ಸೊ ಇದರಲ್ಲಿ ಥರ್ಡ್ ಲೆಟರ್ ಯಾವುದು ಸ್ಟೂಡೆಂಟ್ಸ್, ಕ್ಯೂ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೀವು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬಂದರೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಅಂತ ಕೇಳಿದ್ದಾನೆ. ಸೊ ಮಿಸ್ಸಿಂಗ್ ಟರ್ಮ್ ಇಲ್ಲೇ ನೋಡ್ಬೋದು ನೀವು, ಎ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಇ ಇದೆ, ಇ ಆದಮೇಲೆ ಜಿ ಇದೆ, ಜಿ ಆದಮೇಲೆ ಐ ಇದೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಕೆ ಬರುತ್ತೆ ಸ್ಟೂಡೆಂಟ್ಸ್. ಸೊ ಕೆ ತಗೊಂಡ್ರೆ 3 ಆಪ್ಷನ್ ಇದೆ, ಯಾವುದೂ ಆಗೋದಿಲ್ಲ. ಸೊ ನಿಮಗೆ ಅದೇ ರೀತಿ ಪಿ ಆದಮೇಲೆ ಕ್ಯೂ ಇದೆ, ಆರ್ ಎಸ್ ಟಿ, ನೆಕ್ಸ್ಟ್ ಟೈಮ್ ಬರಬೇಕು ಯು ಬರಬೇಕು, ಕೆ ಯು ಇರ್ತಕ್ಕಂಥದ್ದು ಮೊದಲನೇ ಆಪ್ಷನ್ ಸ್ಟೂಡೆಂಟ್ಸ್. ಜಾಸ್ತಿ ಏನು ಥಿಂಕ್ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಅಪ್ಲೈ ಮಾಡಬೇಕು. ದಟ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಫೈಂಡ್ ದ ಆವ್ರೇಜ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 and 90. ಸೊ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ನಂಬರ್ ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಓಕೆ, ಸೊ ಅಂದರೆ ಇಲ್ಲಿ 61, 67, 71, 73, 79, 83 ಆ್ಯಂಡ್ 89 ಈ ನಂಬರ್ ಯಾವ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಅಲ್ಲಿಗೆ ಡಿವೈಡೆಡ್ ಬೈ 7 ಮಾಡಬೇಕಾಗುತ್ತೆ. ಇವಿಷ್ಟು ಟೋಟಲ್ ಮಾಡಿದ್ರೆ 523 ಆಗುತ್ತೆ. ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ 74.71 ಬರುತ್ತೆ. ಬಟ್ 74.7 ಇದೆ, ದಟ್ ಈಸ್ ದ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಮ್ಯಾನ್ ಗೇನ್ಸ್ 10% ಬೈ ಸೆಲ್ಲಿಂಗ್. ಓಕೆ, 10% ಸೆಲ್ ಮಾಡ್ತಾನಂತೆ. ಸೊ ಸಪೋಸ್ 100 ಅಂತ ತಗೊಂಡ್ರೆ 10% ಸೇಲ್ ಪ್ರಾಫಿಟ್ ಬಂದಿದೆ ಅಂದರೆ 110 ಆಗುತ್ತೆ. ಸೊ 110 ಬೈ 100 ಇಂಟು 100 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಗುತ್ತೆ, 110% ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ಡಬಲ್ ಆಗ್ತಾರಂತೆ. ಸೊ ಡಬಲ್ ಆದಾಗ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 120% ಬರುತ್ತೆ ಎಕ್ಸಾಕ್ಟ್ ಆನ್ಸರು. ಆ್ಯಂಡ್ ದ ಏರಿಯಾ ಆಫ್ ದಿ ಲಾರ್ಜೆಸ್ಟ್ ಸರ್ಕಲ್ ಇನ್ ಸ್ಕ್ವೇರ್ ವುಡ್ ರೆಕ್ಟಾಂಗಲ್ 18 cm ಇಂಟು 14 cm ಇಸ್ 154 cm ಸ್ಕ್ವೇರ್ ಆಗುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಲೆಂತ್ ಇಂಟು ಬ್ರೆಡ್ತನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ 22/7 ಇಂಟು 7 ಇಂಟು 7 ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಏರಿಯಾ ಆಫ್ 4 ವಾಲ್ಸ್ ಆಫ್ ರೂಮ್ 125, ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ನಿಮಗೆ 50 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದಕ್ಕೂ ಕೂಡ ಎಕ್ಸ್ಪ್ಲೇಷನ್ ತಗೊಂಡ್ರೆ ನಿಮಗೆ ಲೆಂತು 2b ಇದೆ, ಸೊ ಬ್ರೆಡ್ತು 4m ಇದೆ. ಸೊ ಇದೇ ರೀತಿ ನೀವು ಮಾಡ್ಕೊಂಬಂದರೆ 120 = 2 × 4 2b + b ಅಂತ ಆಗುತ್ತೆ. ಫುಲ್ಲು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ ಆನ್ಸರ್ 50 ಬರುತ್ತೆ. ಓಕೆ,
ಸೊ ಇಲ್ಲಿ ಯಾವುದೋ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಸೊ ಡಯಾಗ್ರಾಮ್ಲಿ ಫೇಲ್ಡ್ ಇನ್ ಅಟ್ಲೀಸ್ಟ್ 2 ಸಬ್ಜೆಕ್ಟ್ಸ್ ಅಂತ ಕೇಳಿದ್ದಾನೆ. ಅಟ್ಲೀಸ್ಟ್ 2 ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ 2 ಆಗ್ಬೋದು 3 ಆಗ್ಬೋದು. ಅಲ್ಲಿಗೆ ಇಲ್ಲಿ 10 + 12 + 12 + 5. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 34 + 5 39 ಬರುತ್ತೆ. ಓಕೆ, ಸೊ 39/500 ಅಂದರೆ ಈ 39 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಂದರೆ 500. ಇದಕ್ಕೆ ಎಷ್ಟು ಪರ್ಸೆಂಟ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 39/500 × 100 ಮಾಡಬೇಕಾಗುತ್ತೆ. ಸೊ × 100 ಮಾಡಿದ್ರೆ 0 0 ಕ್ಯಾನ್ಸಲ್ ಆಗುತ್ತೆ. 5 7s ನೆಕ್ಸ್ಟ್ 5 8s 7.8 ಎಕ್ಸಾಕ್ಟಾಗಿ ನಿಮಗೆ ಆನ್ಸರು ಬರುತ್ತೆ. ಸೊ ಅದೇ ರೀತಿ ಎ ಮ್ಯಾನ್ ಡಿಸೈಡ್ಸ್ ಟು ಟ್ರಾವೆಲ್ 80 ಕಿಲೋಮೀಟರ್ಸ್. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ 48 ಬರುತ್ತೆ. ಅಂದರೆ ಏನು ಮಾಡಿದ್ದಾನೆ ಅಂದರೆ ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರು ಪ್ರಾಬ್ಲಮ್ ಇದು. ಓಕೆ, ಸೊ ಈ ರೀತಿ ನಿಮಗೆ ರೇಷಿಯೋಸ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ 48 ಬರುತ್ತೆ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಇಲ್ಲಿ ಪೈ ಚಾರ್ಟಲ್ಲಿ ಡಿಗ್ರಿ ಮತ್ತು ಪರ್ಸೆಂಟೇಜ್ ಎರಡನ್ನೂ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಕನ್ಫ್ಯೂಸ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ದಾನೆ ಅವನು. ಸೊ ಡಿಗ್ರಿನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಂಟು 100 / 360 ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಇದು ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನ್ ಪ್ಲಾನ್ 36 ಇದೆ. 36 × 100/160. ಸೊ 36 ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟಾಗುತ್ತೆ 10% ಆಗುತ್ತೆ. ಓಕೆ, ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ನೀವು 100 / 360 ಹಾಕೋಬೇಕಾಗುತ್ತೆ. ಇಲ್ಲಿ ಏನು ಕ್ವಶನ್ ಕೇಳಿದ್ರೆ ಪರ್ಸೆಂಟ್ ಲೆಸ್ ಮನಿ ಸ್ಪೆಂಟ್ ಆನ್ ನಾನ್ ಪ್ಲಾನ್. ಸೊ ನಾನ್ ಪ್ಲಾನ್ ಎಷ್ಟು ಪರ್ಸೆಂಟ್ ಬಂತು ಇಲ್ಲಿ ನೋಡಿ 10% ಬಂತು. ಡಿಫೆನ್ಸ್ ಎಷ್ಟಿದೆ ಇಲ್ಲಿ ಪರ್ಸೆಂಟಲ್ಲೇ ಕೊಟ್ಟಿದ್ದಾನೆ 15% ಇದೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟು ಸ್ಟೂಡೆಂಟ್ಸ್ 5%. ನೆಕ್ಸ್ಟ್ ದ ಪರ್ಸೆಂಟ್ ಆಫ್ ಎಕ್ಸೆಸ್ ಮನಿ ಸ್ಪೆಂಟ್ ಆನ್ ಅದರ್ಸ್ ಎಷ್ಟಿದೆ 30% ಇದೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಎಷ್ಟಿದೆ ಸ್ಟೂಡೆಂಟ್ 18 ಡಿಗ್ರಿ ಇದೆ. ಸೊ 18 ಡಿಗ್ರಿನ ಹೆಂಗೆ ಕನ್ವರ್ಟ್ ಮಾಡ್ತೀರಾ 100/360 ಮಾಡ್ಕೊಳ್ಳಿ. 18 1s 18 2s 2 1s 2 5s. ಸೊ 5% ಬರುತ್ತೆ. ಸೊ 3% 5% ಮೈನಸ್ ಮಾಡಿದ್ರೆ ಎಷ್ಟಾಯಿತು 25%. ನೆಕ್ಸ್ಟ್ ಅದೇ ರೀತಿ 1 crore ಇದೆ ಇನ್ವೆಸ್ಟ್ಮೆಂಟ್ ಸಪೋಸ್ ಅಲ್ಲಿ. ಸೊ ದ ಅಮೌಂಟ್ ಸ್ಪೆಂಟ್ ಆನ್ ಡಿಫೆನ್ಸ್ ಆ್ಯಂಡ್ ಎಜುಕೇಷನ್. ಡಿಫೆನ್ಸ್ ಎಷ್ಟು ಸ್ಟೂಡೆಂಟ್ 15%, ಎಜುಕೇಷನ್ ಎಷ್ಟು 10%, ಟೋಟಲ್ ಎಷ್ಟು 25%. 25% ಆಫ್ 1 lakh ಅಂದ್ಕೊಳ್ಳಿ, ಅದೆಷ್ಟಾಗುತ್ತೆ 25 crores. 25 crores is the right answer. Okay, yeah, one more question is there. So ಇಲ್ಲಿ ಏನು ಹೇಳಿದ್ದಾನೆ 5:7:6 ಇದೆ. ಸೊ ಇದು 26% ಇನ್ಕ್ರೀಸ್ ಆಗುತ್ತೆ ಅಂದರೆ 26 × 5s ಅಂತ. 26 ಅಲ್ಲಿ 5s ಎಷ್ಟು 130 ಅಂತ ಹೇಳಿದ್ರೆ 1.3 ಬರುತ್ತೆ. ಸೊ ಎರಡು ಆ್ಯಡ್ ಮಾಡೋದು ನಿಮಗೆ 6.3 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ 20% ಇನ್ಕ್ರೀಸ್ ಆಗುತ್ತೆ ಅಂತಂದರೆ 20% 7 2s ಎಷ್ಟು 14 ಅಂದರೆ 1.4 ಅಂದರೆ 8.4 ಆಯಿತು. ನೆಕ್ಸ್ಟ್ ಇಲ್ಲಿ 15% 15 6 ಎಷ್ಟು 90 ಅಂದರೆ 0.9 ಎಷ್ಟಾಗುತ್ತೆ 6.9 ಆಗುತ್ತೆ. ಈ ಮೂರು ಯಾವುದನ್ನು ಡಿವೈಡ್ ಆಗುತ್ತೆ 3 ಇಂದ ಮಾತ್ರ ಡಿವೈಡ್. 3 2s 3 1s 28s ನೆಕ್ಸ್ಟ್ 23s 21 28 23 is the right answer. ಓಕೆ, ಇನ್ನು ಲಾಸ್ಟ್ 2 ಕ್ವಶನ್ಸ್ ಇದೆ. ಇದಕ್ಕೆ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಸೊ ಆಲ್ರೆಡಿ ಇಟ್ಸ್ ಗೆಟಿಂಗ್ ಲೇಟ್. ಸೊ ಐ ವಿಲ್ ಟೆಲ್ ದ ಡೈರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಸೊ ಡೋಂಟ್ ಮೈಂಡ್. ಸೊ ಇದು ಫಸ್ಟ್ ಒಂದು 10 ಬರುತ್ತೆ, ಸೆಕೆಂಡ್ ಒನ್ನು 56 ಬರುತ್ತೆ ಸ್ಟೂಡೆಂಟ್ಸ್. ಸೊ ಇವಿಷ್ಟು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಹಾಗೂ ರೀಸನಿಂಗಲ್ಲಿ ಬರ್ತಕ್ಕಂಥ ಸೊಲ್ಯೂಷನ್ಸು. ಸೊ ನಾವು ನಮ್ಮ ಕೈಲಾದಷ್ಟು ನಿಮಗೆ ಸಹಾಯ ಮಾಡಬೇಕು ಅಂತ ಸೊ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ದಯವಿಟ್ಟು ಇದನ್ನು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಸೊ ಇನ್ನು ಈಗ ಕ್ವಾರೀಸಲ್ಲಿ ಏನಾದ್ರು ಇದ್ದರೆ ನಾನು ಅದಕ್ಕೆ ನಿಮಗೆ ಲೈವ್ ಚಾರ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ದಯವಿಟ್ಟು ಕೇಳಿಬಿಡಿ ಈಗಲೇ. ಸೊ ಅದಕ್ಕೆ ಉತ್ತರ ಸಿಗೋದಿಲ್ಲ ಸ್ಟೂಡೆಂಟ್ಸ್ ದಯವಿಟ್ಟು. ಸೊ ರಿಸಲ್ಟ್ ಯಾವಾಗ ಬರುತ್ತೆ, ಓಕೆ ನಾನು ಫಸ್ಟಿಂದ ನೋಡ್ತಾ ಬರ್ತೀನಿ ಮೇಜರು. ಸೊ MCA ಕೀ ಆನ್ಸರು ಆಗ್ತಾಯಿದೆಯಪ್ಪ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ 30% ಆಗಿದೆ. ನಮ್ಮ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಮುಗಿದ ತಕ್ಷಣ ಆಗುತ್ತೆ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ MCA ಕೀ ಆನ್ಸರ್ ಅಪ್ಲೋಡ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, 40 ಮಾರ್ಕ್ಸ್ಗೆ ಎಷ್ಟು ಅವೆಲ್ಲ ಹೇಳೋದಪ್ಪ ನಾನು, ದಯವಿಟ್ಟು ವೆಯ್ಟ್ ಮಾಡಿ. ಸೊ ರಿಸಲ್ಟ್ ಯಾವಾಗ ಅಂತ ಹೇಳಿದ್ರೆ ರಿಸಲ್ಟು ಮಿನಿಮಮ್ 20 days ಬೇಕಾಗುತ್ತಪ್ಪ. ಗ್ರೇಸ್ ಮಾರ್ಕ್ಸ್ ಯಾವುದು ಬಂದಿಲ್ವಾ, ಒಂದೇ ಒಂದು ಕ್ವಶನ್ಸ್ ಬಂದಿರ್ಬೋದು ಸ್ಟೂಡೆಂಟ್ಸ್. ಓಕೆ, 1 or 2 ಗ್ರೇಸ್ ಮಾರ್ಕ್ಸ್ ದಯವಿಟ್ಟು ಬೇಡ ಸ್ಟೂಡೆಂಟ್ಸ್. ಗ್ರೇಸ್ ಮಾರ್ಕ್ಸ್ ಬಂದರೆ ನಿಮಗೆ ಲಾಸ್ ಅಂತ ತಿಳ್ಕೊಳ್ಳಿ. ಓಕೆ, ಗ್ರೇಸ್ ಮಾರ್ಕ್ಸ್ ಬೇಡ.
ಇದೇ ಫಸ್ಟ್ ಟೈಮ್ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ಬಂದಿರೋದು. ಸೊ ಹಾಗಾಗಿ ನಾನು ಹ್ಯಾಪಿ ಇದ್ದೀನಿ. ಸೊ ಕ್ವಶನ್ ಪೇಪರು ತುಂಬ ಆ್ಯಾವ್ರೇಜ್ ಇದೆ ಸ್ಟೂಡೆಂಟ್ಸ್, ಸ್ವಲ್ಪ ಈಸಿನೇ ಇದೆ ಹೇಳಬೇಕು ಅಂತ ಹೇಳಿದ್ರೆ. ರೀಸನಿಂಗ್ ಮತ್ತು ಕ್ವಾಂಟ್ ಸೆಕ್ಷನ್ ತುಂಬ ಈಸಿ ಇದೆ. ಈವನ್ GK ಸೆಕ್ಷನ್ ಕೂಡ ತುಂಬ ಈಸಿ ಇತ್ತು. ಇಂಗ್ಲೀಷ್ ಸೆಕ್ಷನ್ ಸ್ವಲ್ಪ ಕಷ್ಟ ಇದೆ MBAನಲ್ಲಿ. ಬಟ್ ಇನ್ ಕಂಪೇರ್ ಟು MCAಗೆ ಬಂದಾಗ ಇಟ್ಸ್ ಡಿಫ್ರೆಂಟ್ ಥಿಂಗ್. ಓಕೆ, MCAನಲ್ಲಿ ಸ್ವಲ್ಪ ಪ್ರಾಕ್ಟಿಕಾಲಿಟಿಗಿಂತ ಥಿಯರಿಟಿಕಲ್ಲೇ ಜಾಸ್ತಿ ಕೊಟ್ಟಿದ್ದಾನೆ, ಹಾಗಾಗಿ ಹೇಳಲಿಕ್ಕಾಗೋದಿಲ್ಲ. ಸೊ ರ್ಯಾಂಕಿಂಗ್ ಪ್ರಿಡಿಕ್ಷನ್ನು ನಾರ್ಮಲಿ ಲಾಸ್ಟ್ ಇಯರ್ ಥರನೇ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಲಾಸ್ಟ್ ಇಯರ್ ಥರನೇ ನಿಮಗೆ ಬರುವಂಥ ಚಾನ್ಸಸ್ಸು ಇದೆ. ಓಕೆ ಸರ್, ಆಫ್ಟರ್ನೂನಿಂದ ನಿಮ್ಮ ಲೈವ್ಗೆ ವೆಯ್ಟ್ ಮಾಡ್ತೀರಿ. ಎಸ್ ಅರ್ಜುನ್. ಸರ್ PGCET 61 ಮಾರ್ಕ್ಸ್ ಬಂದಿದೆ ನೋಡಿಪ್ಪ, ದಯವಿಟ್ಟು ತಿಳ್ಕೊಳ್ಳಿ. ಇಲ್ಲಿ ನಾನು ಕೊಡೋದು ಫೈನಲ್ ಅಲ್ಲ, ಬೇರೆ ಇನ್ನೊಂದು ಚಾನಲ್ ಅವ್ರು ಕೊಡೋದು ಫೈನಲ್ ಅಲ್ಲ. ಸೊ ಮೇನೇಜರ್ ಕೊಡೋದು KA ಅಥಾರಿಟಿ ಕೊಟ್ಟ ಮೇಲೆ ನೀವು ಫೈನಲ್ ಅಂತ ತಿಳ್ಕೊಬೇಕು. ನಾವೀಗ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಟೆನ್ಷನ್ ಇರ್ತೀರಾ, ಅದಕ್ಕೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀವಿ ಅಷ್ಟೇ ಹೊರತು 90% ಅಕ್ಯುರೇಸಿ ಕೊಡ್ತೀನಿ ನಾನು ನಮ್ಮದ್ರಲ್ಲಿ. ಓಕೆ, ಸೊ ನಾನು ಅದಕ್ಕೆ ಇಷ್ಟೊತ್ತು ತೊಗೊಂಡಿದ್ದು. ಇಲ್ಲಾಂದರೆ ನಾನು ಎಕ್ಸಾಮ್ ಮುಗಿದ ತಕ್ಷಣ ನಿಮಗೆ ಲೈವ್ ಬಂದು ಡೈರೆಕ್ಟಾಗಿ ನಿಮಗೆ ಬೇರೆ ಚಾನಲೆಲ್ಲ ಮಾಡ್ತಾರೆ, 2 ನಿಮಿಷಕ್ಕೊಂದು ವೀಡಿಯೋ ಮಾಡಿ ಅದಕ್ಕೆ ಮಾರ್ಕ್ ಮಾಡಿ ಮಾಡ್ಬೋದು. ಸೊ ಆ ರೀತಿ ಮಾಡಲಿಕ್ಕಿಲ್ಲ. ನಾನು ನಿಮ್ಗೆ ನೋಡಿ ಎಕ್ಸ್ಪ್ಲನೇಷನ್ ಕೊಟ್ಕೊಂಬಂದೆ ಎಲ್ಲದಕ್ಕೂ. ವೈ ಬಿಕಾಸ್ ಒಂದು ಅಕ್ಯುರೇಸಿ ಇರಲೇ ಅಂತ. ಸೊ ನಿಮಗೂ ಕೂಡ ಗೊತ್ತಾಗಬೇಕು ನಾವು ವರ್ಕ್ ಮಾಡಿದ್ದೀವಿ ಅಂತ. ಇಲ್ಲಾಂದ್ರೆ ನೀವೇನು ಅನ್ಕೋತೀರಾ, ಯಾವುದೋ ಬೇರೆ ಚಾನಲ್ ನೋಡ್ಕೊಂಡು ನೀವು ಮಾಡಿದ್ದೀರಾ ಅಂತ ಅಂತೀರಾ. ಸೊ ಆ ರೀತಿ ಅಲ್ಲ. ಓಕೆ, ನಂದೀಶ್, ನಮಗಾಗಿ ಇಷ್ಟೊಂದು ತೊಂದರೆ ಹೃತ್ಪೂರ್ವಕ ವಂದನೆ. ಥ್ಯಾಂಕ್ ಯು ನಂದೀಶ್, ಥ್ಯಾಂಕ್ ಯು ವೆರಿ ಮಚ್. GK ಹೇಳ್ಲಿಕ್ಕಾಗಲ್ಲ, ಆಲ್ ಇನ್ ಒನ್ GK ಹೇಳ್ಲಿಕ್ಕಾಗಲ್ಲಪ್ಪ ಯಾವ ರೀತಿ ಬರುತ್ತೆ ಅಂತ. ಡಿಸೆಂಬರ್ 10th ಬರಲ್ಲಪ್ಪ, ಡಿಸೆಂಬರ್ 10th ರಿಸಲ್ಟ್ ಬರಲ್ಲ. KA ಅಥಾರಿಟಿ ನಿಮಗೆ ಗೊತ್ತು, ಇವತ್ತು 3 ಎಕ್ಸಾಮ್ ಆಗಿದೆ, 4 ಎಕ್ಸಾಮು. ದಟ್ ಈಸ್ DCET ಕೂಡ ಆಗಿದೆ, ಡಿಪ್ಲೊಮಾ CET, PGCET ಕೂಡ ಆಗಿದೆ. ಲಾಸ್ಟ್ ವೀಕ್ ಕೂಡ ಇನ್ನೊಂದು ಎಕ್ಸಾಮ್ ಆಗಿದೆ. ಸೊ ಎಲ್ಲನೂ ಕೂಡ ಒಟ್ಟಿಗೆ ತಗೊಂಡಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ನೀವು. DCET ಆ್ಯಕ್ಚುಲಿ ಫಸ್ಟ್ 1 ಮಂತ್ ಮುಂಚೆ ಆಗಬೇಕಿತ್ತು. ಫಸ್ಟ್ DCET ಆಮೇಲೆ PGCET ಆಗಬೇಕಿತ್ತು. ಬಟ್ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಉಲ್ಟಾ ಆಗಿದೆ, ಎಲ್ಲ ಒಟ್ಟಿಗೆ ಬಂದಿದೆ. ಹಾಗಾಗಿ ದಯವಿಟ್ಟು ಬೇಗ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಹೌ ಮಚ್ ರ್ಯಾಂಕ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್, ಇದನ್ನ ದಯವಿಟ್ಟು ಅವರು ಫೈನಲ್ ಆಗಿ ಆನ್ಸರ್ ಕೀ ಕೊಟ್ಟಾಗಲೇ ನಾನು ಹೇಳೋದು ಸ್ಟೂಡೆಂಟ್ಸ್, ಅಲ್ಲಿವರೆಗೂ ನಾನು ಹೇಳಲಿಕ್ಕಾಗೋದಿಲ್ಲ. ಸೊ ದಯವಿಟ್ಟು ಯಾರು ಕೇಳ್ಬಿಡಿ ನನಗೆ 45 ಮಾರ್ಕ್ಸ್ ಬಂದಿದೆ, 41 ಮಾರ್ಕ್ಸ್ ಬಂದಿದೆ, ಎಷ್ಟು ಬರುತ್ತೆ. ನೋ, ಪ್ಲೀಸ್. ಈಗ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಪ್ರಿಡಿಕ್ಷನ್ಸ್ ಮಾಡೋದ್ರೆ ಅದು ಸುಳ್ಳು. ಓಕೆ, ನಾನು ಮಾಡೋದೆಲ್ಲ ಸುಳ್ಳಾಗುತ್ತೆ, ನಿಮ್ಮ ಸಮಾಧಾನ ಕೇಳಬೇಕಾಗುತ್ತೆ. ಆ ರೀತಿ ಮಾಡೋದಿಲ್ಲ ನಾನು. ಸೊ ನಾನು ಮೇಜರ್ ಫೈನಲ್ ಕೀ ಆನ್ಸರ್ ಬಂದಮೇಲೆ ಎಲ್ಲಾದರೂ ಗೂಗಲ್ ಫಾರ್ಮ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಒಂದು 500 ವಿದ್ಯಾರ್ಥಿಗಳದ್ದು 1000 ಸ್ಟೂಡೆಂಟ್ಸ್ ನಾನು ಕಲೆಕ್ಟ್ ಮಾಡ್ಕೋತೀನಿ ಇನ್ಫಾರ್ಮೇಷನ್ನು. ಆ ಬೇಸ್ ಮೇಲೆ ನಿಮಗೆ ಹೇಳಿದಾಗ ಏನಾಗುತ್ತೆ, ಒಂದು ಅಕ್ಯುರೇಸಿಸ್ ಇರುತ್ತೆ, ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಈಗ ನಾನು ಸುಮ್ಮನೆ 44 ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಕಣಪ್ಪ, ಬೇರೆ ಚಾನಲ್ ಅವ್ರು ಮಾಡ್ತಾರೆ, ಅವರೆಲ್ಲ ನೀವು ಇದ್ದೀರಾ, ಬೇರೆ ಚಾನಲಲ್ಲೂ ಇರ್ತೀರಾ, ನಿಮ್ಗೆ ಗೊತ್ತು. ಸೊ ಅವರೆಲ್ಲ ಹೇಳ್ಬಿಡ್ತಾರೆ ಸುಮ್ಮನೆ. ಆ ರೀತಿ ಎಲ್ಲ ನಮ್ಮ ಚಾನಲಲ್ಲಿ ಹೇಳೋದಿಲ್ಲ. ಸೊ ನಮ್ಮದಲ್ಲಿ ಅಕ್ಯುರೇಸಿ ತುಂಬ ಇಂಪಾರ್ಟೆಂಟು. ಸೊ ನಾವು ಫ್ಯಾಕ್ಟನ್ನ ನೋಡಿಕೊಂಡು ನಾವು ಆನ್ಸರ್ ಮಾಡೋದು. ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಬೇಕಪ್ಪ. ಕೀ ಆನ್ಸರು ನೆಕ್ಸ್ಟ್ ವೀಕ್ ಒಳಗಡೆ ಬರುತ್ತೆಪ್ಪ. ಸೊ 1 ವೀಕ್ ಟೈಮ್ ತಗೋತಾರೆ ನಾರ್ಮಲಿ, 10 days ಆರ್ 1 ವೀಕು. ಸೊ ಹಾಗಾಗಿ 1 ವೀಕ್ ಒಳಗಡೆ ಬರುವಂಥ ಚಾನ್ಸಸ್ ಇದೆ. ಎಸ್ ಶಾಶ್ವತ್ ಶೆಟ್ಟಿ, ಇದು ಕೂಡ ಕರೆಕ್ಟೇ ಕಣಪ್ಪ. ಸೊ ಅಂದರೆ ಎಕ್ಸಾಕ್ಟಾಗಿ ಅವನು ಏನು ಮಾಡಿದೆ ಅಂತ ಗೊತ್ತಿಲ್ಲ. ಎಸ್, ನಿಮ್ಮದು ಕೂಡ ಕರೆಕ್ಟ್ ಇರ್ಬೋದು. ಓಕೆ, ಸೊ ಅದಕ್ಕೆ ನಾನು 90%, ಇನ್ನು 10% ನಾವು ಎಕ್ಸಾಕ್ಟಾಗಿ ಕೊಟ್ಟಿಲ್ಲ. ಓಕೆ, MCA ಆ್ಯಕ್ಚುಲಿ MCA ಏನು ಹಾರ್ಡ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಹೇಳಿದ್ರೆ ದೋಸ್ ಹೂ ಆರ್ ವೆರಿ ಗುಡ್ ಇನ್ GK ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ನು ಅವ್ರು ತುಂಬ ಈಸಿ ಇರುತ್ತೆ. ಅದಂಗೆ ಇದು ಹಾರ್ಡ್ ಅಂತ ಹೇಳೋಕ್ಕಾಗಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ಓಕೆ, ಮಾಡ್ರೇಟ್ ಅಂತ ಹೇಳ್ಬೋದು. ಎಲ್ಲ ಎಕ್ಸಾಮಲ್ಲೂ ಹಂಗೆ ಸ್ಟೂಡೆಂಟ್ಸ್. ಸೊ ಒಂದನ್ನು ತುಂಬ ಮಾಡ್ರೇಟ್ ಮಾಡಿರ್ತಾನೆ, ಒಂದನ್ನು ತುಂಬ ಹಾರ್ಡ್ ಮಾಡಿರ್ತಾನೆ. ಈಗ MBAನಲ್ಲಿ ಇಂಗ್ಲೀಷ್ ಸೆಕ್ಷನ್ ಸ್ವಲ್ಪ ಕಷ್ಟ ಆಯಿತು. ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಗೂ ಈ ಕ್ವಶನ್ ಪೇಪರ್ಗೂ ತುಂಬ ಈಸಿ ಇದೆ. ಅಲ್ಲಿ ಕಂಪೇರ್ ಮಾಡಿದ್ರೆ 20% ಜಾಸ್ತಿ ಈಸಿನೇ ಇದೆ. ಸೊ ಹಂಗಾಗಿ ಆವ್ರೇಜ್ ಪೇಪರು ಯಾವುದು ಡಿಫಿಕಲ್ಟ್ ಇರಲಿಲ್ಲ ಇವತ್ತು. ಸೊ ನಾನೇ ಲೈವ್ ಎಕ್ಸಾಮ್ ಡ್ಯೂಟಿ ಮಾಡ್ಕೊಂಡು ಬಂದಿರೋದು ನಾನು ಸ್ಟೂಡೆಂಟ್ಸ್. ಬೆಳಗ್ಗೆ MCA ಡ್ಯೂಟಿ, ಮಧ್ಯಾಹ್ನ MBA ಡ್ಯೂಟಿ ಮಾಡಿಕೊಂಡು ನಾನು ಸಂಜೆ ಬಂದು ನಿಮಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ನಿಮಗೆ ಖುಷಿಯಾಗಿದೆ ಅನ್ಕೋತೀನಿ. ದಟ್ಸ್ ಇಟ್ ಫಾರ್ ದ ಡೇ ಸ್ಟೂಡೆಂಟ್ಸ್. ಸೊ ಗುಡ್ ನೈಟ್, ಹ್ಯಾವ್ ಎ ನೈಸ್ ಸ್ಲೀಪ್. ಸೊ ನಾಳೆ ನಾನು ನಿಮಗೆ ನೆಕ್ಸ್ಟ್ ಏನೇನು ಆಗ್ಬೋದು ಅಂತ ಬೇರೆ ರೀತಿಯಾದಂಥ ವೀಡಿಯೋಸ್ಗಳನ್ನ ನಾನು ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್. ಗುಡ್ ನೈಟ್.